ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಹಾಗೂ ನನ್ನ ನೆಚ್ಚಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಇವತ್ತು ಶುರು ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ತಗೊಂಡಿರುವಂತ ಟಾಪಿಕ್ ಜೀವ ಕ್ರಿಯೆಗಳು. ಇಂಗ್ಲಿಷ್ ಅಲ್ಲಿ ನಾವು ಲೈಫ್ ಪ್ರೋಸೆಸ್ ಅಂತ ಕರಿತೀವಿ. ಜೀವ ಕ್ರಿಯೆಗಳು ಬೇಕೇ ಬೇಕು ಕಣ್ರಿ. ನಮಗ್ ಬೇಕು, ಪ್ರಾಣಿಗಳಿಗೆ ಬೇಕು, ಪಕ್ಷಿಗಳಿಗೆ ಬೇಕು, ಸಸ್ಯಗಳಿಗೂ ಕೂಡ ಬೇಕು. ಈ ಎಲ್ಲಾ ಜೀವಿಗಳಿಗೂ ಕೂಡ ಏನ್ ಬೇಕು? ಜೀವ ಕ್ರಿಯೆಗಳು ಬೇಕೇ ಬೇಕು. ಅಷ್ಟೇ ಅಲ್ಲ, ಏಕಕೋಶ ಜೀವಿಗಳಿಗೂ ಕೂಡ ಸಾಮಾನ್ಯವಾಗಿ ಬೇಕೇ ಬೇಕು. ಜೀವ ಕ್ರಿಯೆಗಳು ಇಲ್ಲ ಅಂತಂತಂದ್ರೆ ನಾವಿಲ್ಲ, ನೀವಿಲ್ಲ, ಯಾವುದೇ ಜೀವಿಗಳು ಇಲ್ವೇ ಇಲ್ಲ. ಹಾಗಾದ್ರೆ ಯಾಕೆ ಅನ್ಬಿಟ್ಟು ನಾವು ಈ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ಅದರಲ್ಲಿ ಮೊದಲನೇ ಸ್ಲೈಡು ಏನಿದೆ ನೋಡೋಣ ಬನ್ನಿ. ಸೊ ಇಲ್ಲಿ ಮೊದಲನೇ ಸ್ಲೈಡು ಏನಿದೆ ಗಮನಿಸಿ. ಅಲ್ಲಿ ಜೀವಂತ ಇರುವಂತಹ ವಸ್ತುಗಳಿದ್ದಾವೆ, ಅಲ್ಲ ಜೀವಂತ ಇರುವಂತಹ ಪ್ರಾಣಿ ಇದಾವೆ. ನೋಡಿಲಿ, ಈ ಕಡೆ ಜೀವಂತ ಇರುವಂತಹ ಪ್ರಾಣಿಗಳಿದಾವೆ, ಇಲ್ಲಿ ಮನುಷ್ಯರು ಕೂಡ ಜೀವ ಇದೆ ಅಲ್ವಾ, ಇಲ್ಲಿ ಮರ ಗಿಡಗಳಿಗೆ ಜೀವ ಇದೆ ಅಲ್ವಾ, ಹಾವಿಗೆ ಜೀವ ಇದೆ ಅಲ್ವಾ. ಹಾಗಾದ್ರೆ ಇಲ್ಲಿರುವಂತಹ ವಸ್ತುಗಳನ್ನ ನೀವು ಗಮನಿಸಿ ನೋಡಿ. ಇಲ್ಲಿರುವಂತಹ ವಸ್ತುಗಳಿಗೆ ಏನಾದ್ರೂ ಜೀವ ಇದೆಯಾ? ನೋ, ಜೀವ ಇಲ್ವೇ ಇಲ್ಲ. ಸೊ ಇಲ್ಲಿ ನೋಡಿ, ಯಾವುದು ಜೀವಂತ ಮತ್ತು ಯಾವುದು ಜೀವಂತ ಅಲ್ಲ ಎಂಬುದರ ನಡುವಿನ ವ್ಯತ್ಯಾಸವನ್ನು ನಾವು ಹೇಗೆ ಹೇಳುತ್ತೇವೆ? ಅವಕ್ಕೆ ಜೀವ ಇದೆ ಅಂತ, ಅವಕ್ಕೆ ಜೀವ ಇಲ್ಲ ಅಂತ ನಾವು ಹೇಗೆ ಹೇಳ್ತೀವಿ? ಸೊ ಅದನ್ನ ನಾವು ಹೇಗೆ ಹೇಳ್ತೀವಿ ಅಂತಂತಂದ್ರೆ, ಈಗ ಜೀವ ಇರೋವು ಏನ್ ಮಾಡ್ತವೆ ಅಂತಂತಂದ್ರೆ, ಫಸ್ಟ್ ಆಫ್ ಆಲ್ ಜೀವ ಇರೋವು ಏನ್ ಮಾಡ್ತವೆ ಅಂತಂತಂದ್ರೆ ಬೆಳವಣಿಗೆಯನ್ನ ಮಾಡ್ತವೆ, ಹೌದಲ್ವಾ? ಜೀವ ಇರುವಂತವ್ರು ಏನ್ ಮಾಡ್ತಾರೆ? ಚಲನೆಯನ್ನ ಮಾಡ್ತವೆ. ಜೀವ ಇರುವಂತವ್ರು ಉಸಿರಾಟ, ವಿಸರ್ಜನೆ, ರಕ್ತ ಪರಿಚಲನೆಯನ್ನ ಮಾಡ್ತವೆ. ನೆಕ್ಸ್ಟ್ ಜೀವ ಇರುವಂತವ್ರು ಏನ್ ಮಾಡ್ತವೆ? ಪೋಷಣೆಯನ್ನ ಮಾಡ್ತವೆ, ಅಂದ್ರೆ ಆಹಾರವನ್ನ ತಿನ್ನುವುದು. ಓಕೆನಾ? ಇಲ್ಲಿರುವಂತಹ ಎಲ್ಲಾ ಜೀವಿಗಳಿಗೂ ಕೂಡ ಜೀವ ಇದೆ. ಬಸವನಹುಳ ಆಗಿರ್ಬೋದು, ಚಿಟ್ಟೆ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಮರ ಆಗಿರ್ಬೋದು, ಹಾವಾಗಿರ್ಬೋದು, ಮೀನಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಇವೆಲ್ಲಕ್ಕೂ ಕೂಡ ಏನಿದೆ? ಜೀವ ಇದೆ. ಜೀವಂತ ಇರುವುದರ ಆಧಾರವೇನು ಅಂತಂತಂದ್ರೆ, ಇವುಗಳು ಇದಾವೆ, ಇವೇನಾದ್ರು ಕಾಣ್ತಾ ಇದಾವೆ ಅಂತಂತಂದ್ರೆ ಜೀವ ಇದೆ ಅಂತ. ಇವೆಲ್ಲವೂ ಕೂಡ ನಮ್ಮಲ್ಲಿ ನಡೆಯಲ್ವಾ? ಹಾಗಾದ್ರೆ ನನಗೂ ಕೂಡ ಜೀವ ಇದೆ, ನಿಮ್ಗೂ ಕೂಡ ಜೀವ ಇದೆ ಅಂತ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಏನಿದೆ? ಜೀವ ಕ್ರಿಯೆಗಳು. ಏನು ಜೀವ ಕ್ರಿಯೆಗಳು ಅಂತಂತಂದ್ರೆ, ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳೇ ಜೀವ ಕ್ರಿಯೆಗಳು. ವೆರಿ ವೆರಿ ಇಂಪಾರ್ಟೆಂಟು. ಅಥವಾ ಒಂದು ಜೀವದ, ನಾವು ಇಲ್ಲಿ ಒಂದು ಜೀವದ ಅಂತನಾರು ನೀವು ಬರ್ಕೋಬಹುದು. ಬರ್ಕೊಳ್ಳಿ. ಒಂದು ಜೀವದ ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳಿಗೆ ನಾವೆಂತ ಕರಿತೀವಿ? ಜೀವ ಕ್ರಿಯೆಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನೋಡಿಲಿ, ಇದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಹೌದಲ್ವಾ? ಸೊ ಇಲ್ಲಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದ್ರೆ ನಮ್ಗೆ ಸಣ್ಣ ಕರಳಿದ್ರೆ ಮಾತ್ರ ಡೈಜೆಷನ್ ಆಗಲ್ಲ. ಇಲ್ಲಿ ಜಠರನು ಬೇಕು, ಅನ್ನನಾಳನು ಬೇಕು, ಬಾಯಿ ಕೂಡ ಬೇಕು, ಇಲ್ಲಿರುವಂತ ಯಕೃತ್ ಬೇಕು, ಇಲ್ಲಿರುವಂತ ಮೆದೋಜೀರಕಾಂಗ ಗ್ರಂಥಿ ಬೇಕು, ಇಲ್ಲಿರುವಂತ ದೊಡ್ಡ ಕರುಳು ಬೇಕು. ಇವೆಲ್ಲವೂ ಇದ್ರೆ ಏನು ಸರಿಯಾಗಿ ಏನ್ ಮಾಡ್ತವೆ? ಕಾರ್ಯವನ್ನ ನಿರ್ವಹಿಸ್ತದೆ. ಯಾವ್ದು? ಜೀರ್ಣಾಂಗ ವ್ಯೂಹದ ಕಾರ್ಯವನ್ನ, ಜೀರ್ಣಕ್ರಿಯೆಯನ್ನ ಸರಿಯಾಗಿ ಮಾಡ್ತವೆ. ಸೊ ಹಾಗಾಗಿ ಇಲ್ಲಿ ಏನು ಅಂತಂತಂದ್ರೆ, ಈಗ ಒಂದು ಜೀವದ ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳನ್ನ ನಾವೇನಂತ ಕರಿತಿದೀವಿ? ಜೀವ ಕ್ರಿಯೆಗಳು ಅಂತ ಕರಿತಾ ಇದೀವಿ. ನೋಡು, ಜೀವಿಗಳ ನಿರ್ವಹಣಾ ಪ್ರಕ್ರಿಯೆಗಳು ಅವು ಯಾವ ನಿರ್ದಿಷ್ಟ ಕಾರ್ಯಗಳನ್ನು ಮಾಡದಿದ್ದ ಸಮಯದಲ್ಲೂ ನಡೆಯುತ್ತಲೇ ಇರುತ್ತವೆ. ಇಟ್ ಮೀನ್ಸ್ ಏನು ಅಂತಂತಂದ್ರೆ, ಈಗ ನಾನು ಚಲಿಸೋದಿಲ್ಲ, ಬಟ್ ಆದ್ರೂ ಕೂಡ ನನ್ನ ದೇಹದಲ್ಲಿರುವಂತಹ ಕಿಡ್ನಿ ಏನ್ ಮಾಡ್ತಿರ್ತದೆ? ರಕ್ತವನ್ನ ಶುದ್ಧೀಕರಣ ಮಾಡ್ತಿರ್ತದೆ. ಹೃದಯ ಏನ್ ಮಾಡ್ತಿರ್ತದೆ? ರಕ್ತವನ್ನ ಪಂಪ್ ಮಾಡ್ತಿರ್ತದೆ. ಈ ಜಠರ ಏನ್ ಮಾಡ್ತಿರ್ತದೆ? ಆಹಾರವನ್ನ ಮಿಶ್ರಣ ಮಾಡ್ತಿರ್ತದೆ. ನಾನ್ ಸುಮ್ನೆ ನಿಂತಿದ್ರು ಕೂಡ ಏನ್ ಮಾಡ್ತಿರ್ತವೆ? ನಮ್ಮ ದೇಹದೊಳಗಡೆ ಇರುವಂತಹ ವಸ್ತುಗಳು ಅಥವಾ ಭಾಗಗಳು ಏನ್ ಮಾಡ್ತಿದ್ದಾವೆ? ಜೀರ್ಣಕ್ರಿಯೆ ಮಾಡ್ತಿರ್ಬೋದು, ಅಥವಾ ಜೀವ ಕ್ರಿಯೆಗಳು ಅಥವಾ ಪ್ರಕ್ರಿಯೆಯನ್ನ, ಕೆಲಸವನ್ನ ಮಾಡ್ತಾ ಇರ್ತವೆ. ಪ್ರಕ್ರಿಯೆ ನಿರಂತರವಾಗಿ ಮಾಡ್ತಿರ್ತವೆ. ಸೊ ಇದಕ್ಕೆ ನಾವೇನಂತ ಕರಿತಿದೀವಿ? ಜೀವ ಕ್ರಿಯೆಗಳು ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಇಲ್ಲಿ ಗೊತ್ತಾಗ್ತಿದೆ, ಜೀವವಿದೆ ಎಂದು ನಿರ್ಧರಿಸುವ ಗೋಚರದ ಮಾನದಂಡಗಳೇ. ಗೋಚರ ಅಂತಂದ್ರೇನು? ಕಣ್ಣಿಗೆ ಕಾಣುವಂಥದ್ದು. ಹಾಗಾದ್ರೆ ಕಣ್ಣಿಗೆ ಯಾವ್ಯಾವ ಕಾಣ್ತಾ ಐತೆ? ಚಲನೆ ಅನ್ನೋದು ಒಂದು ಕಣ್ಣಿಗೆ ಕಾಣ್ತದೆ. ಅದಾದ್ಮೇಲೆ ಚಲನೆ ಅನ್ನೋದೇನು? ಚಲನೆ ಒಂದು ಕಾಣ್ತದೆ. ಅದಾದ್ಮೇಲೆ ಏನು? ಬೆಳವಣಿಗೆ, ಹೌದಲ್ವಾ? ನಮ್ಗೆ ಜೀವವಿದೆ ಅಂತ ಅಂದ್ಬಿಟ್ಟು ನಮ್ಗೆ ಕಣ್ಣಿಗೆ ಕಾಣುವಂಥದ್ದು ಇವೆರಡು. ಹಾಗಾದ್ರೆ ಜೀವವಿದೆ ಎಂದು ನಿರ್ಧರಿಸುವ ಅಗೋಚರದ ಮಾನದಂಡಗಳಂದ್ರೆ, ಅಗೋಚರ ಅಂತಂದ್ರೇನು? ಕಣ್ಣಿಗೆ ಕಾಣ್ದೇ ಇರುವಂಥದ್ದು. ಕಣ್ಣಿಗೆ ಕಾಣ್ದೇ ಇರುವಂಥದ್ದು ಯಾವುದು? ಪೋಷಣೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಬಟ್ ನಾವು ಹೊರಗಡೆಯಿಂದ ತಿಂತಾ ಇದೀವಿ ಅಂತ ಅನ್ಸುತ್ತೆ, ಆಹಾರವನ್ನ ತಿಂತಾ ಇದೀವಿ ಅಂತ ಅನ್ಸುತ್ತೆ, ಬಟ್ ಅದು ನಿಜವಾಗಿ ಹೇಳ್ಬೇಕಂತಂದ್ರೆ ಅಗೋಚರದ ಮಾನದಂಡ. ಅಷ್ಟೇ ಅಲ್ಲ, ವಿಸರ್ಜನೆ ಆಗಿರ್ಬೋದು, ಅದ್ ಅಷ್ಟೇ ಅಲ್ಲ, ಸಾಗಾಣಿಕೆ ಆಗಿರ್ಬೋದು, ವಿಸರ್ಜನೆ ಅಲ್ಲ, ಸಾಗಾಣಿಕೆ ಆಗಿರ್ಬಹುದು. ಓಕೆನಾ? ಇದೇನು? ಜೀವವಿದೆ ಎಂದು ನಿರ್ಧರಿಸುವ ಅಗೋಚರದ ಮಾನದಂಡಗಳು. ಇದು ಜೀವವಿದೆ ಎಂದು ನಿರ್ಧರಿಸಿರುವ
ಗೋಚರದ ಮಾನದಂಡಗಳು. ಲೆಟ್ಸ್ ಕಮ್ ಟು ದಿ ನೆಕ್ಸ್ಟ್ ಟಾಪಿಕ್. ಏನು ಆಣ್ವಿಕ ಚಲನೆ ಎಂದರೇನು, ಆಣ್ವಿಕ ಚಲನೆಯ ಅಗತ್ಯ ಏನು ಅಂತಿದೆ. ಆಣ್ವಿಕ ಇದು ನಾ ಮಾಡ್ಕೊಳ್ಳಿ, ಆಣ್ವಿಕ ಚಲನೆ ಅಂತಂದ್ರೆ ಏನಂತಂದ್ರೆ ಜಸ್ಟ್ ಸಿಂಪಲ್ಲು, ಅಣುಗಳ ಚಲನೆಗೆ ನಾವೇನಂತ ಕರಿತೀವಿ, ಆಣ್ವಿಕ ಚಲನೆ ಅಂತ ಕರಿತೀವಿ. ಏನಂತ ಕರಿತೀವಿ, ಅಣುಗಳ ಚಲನೆಗೆ ನಾವೇನಂತ ಕರಿತೀವಿ, ಆಣ್ವಿಕ ಚಲನೆ ಅಂತ ಕರಿತೀವಿ. ಹಾಗಾದ್ರೆ ಆಣ್ವಿಕ ಚಲನೆಯ ಅಗತ್ಯವೇನು? ಹೌದು, ಆಣ್ವಿಕ ಚಲನೆಯ ಅಗತ್ಯ ನಮ್ಗಿದೆ. ಯಾಕಂತಂದ್ರೆ ನಮ್ಮ ದೇಹ ನಿರ್ಮಾಣ ಆಗಿರೋದು ಜೀವಕೋಶದಿಂದ. ಜೀವಕೋಶಗಳಿಗೆ ಏನಾಗಬೇಕು, ಅಣುಗಳು ಚಲಿಸ್ಬೇಕು. ಸೊ ಅಕಸ್ಮಾತ್ ಅಣುಗಳು ಚಲಿಸ್ತೇನೆ ಇದ್ರೆ ಏನಾಗ್ತದೆ, ಜೀವಕ್ಕೆ ಹಾನಿಯಾಗುತ್ತದೆ. ಮತ್ತೆ ಜೀವಕೋಶಕ್ಕೆ ಆಕ್ಸಿಜನ್ ಆಗಿರ್ಬೋದು, ಗ್ಲೂಕೋಸ್ ಆಗಿರ್ಬೋದು, ಅವೆಲ್ಲನೂ ಕೂಡ ಸರಬರಾಜು ಆಗ್ಬೇಕು ಅಂತಂತಂದ್ರೆ ಏನ್ ಬೇಕು, ಆಣ್ವಿಕ ಚಲನೆ ಬೇಕು. ಇವಾಗ ಹೇಳಿದ್ನಲ್ಲ, ಆ ಪಾಯಿಂಟ್ ಅನ್ನು ಕೂಡ ನೀವು ಇಲ್ಲಿ ಬರ್ದಿಟ್ಕೊಳ್ಳಿ. ಏನು ಅಂತಂತಂದ್ರೆ ಈ ಜೀವಕೋಶಕ್ಕೆ ಆಕ್ಸಿಜನ್ ಸಪ್ಲೈ ಆಗ್ಬೇಕಂತಂದ್ರೆ, ಗ್ಲೂಕೋಸ್ ಸಪ್ಲೈ ಆಗ್ಬೇಕಂತಂದ್ರೆ ಆಣ್ವಿಕ ಚಲನೆ ಬೇಕು. ಯಾಕಂತಂದ್ರೆ ದೇಹ ನಿರ್ಮಾಣ ಆಗಿರೋದು ಅಣುಗಳಿಂದ. ಓಕೆನಾ? ನೆಕ್ಸ್ಟ್ ಬರೋಣ. ಒಂದು ಜೀವಿಯು ಬೆಳವಣಿಗೆಗೆ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವ್ಯಾವು? ಫಾರ್ ಎಕ್ಸಾಂಪಲ್, ಒಂದು ಜೀವಿಯು ಅಂತಂತಂದ್ರೆ ನಾವಾಗಿರ್ಬೋದು, ಈಗ ನಾವು ಅಥವಾ ಯಾವುದೇ ಅನಿಮಲ್ಸ್ ಪ್ರಾಣಿಗಳಾಗಿರ್ಬೋದು. ಸೊ ಅವೆಲ್ಲ ಏನ್ ಮಾಡ್ತಿದ್ದಾವೆ, ಬೆಳವಣಿಗೆ ಬಳಸ್ತಿರುವಂತಹ ಹೊರಗಿನ ಕಚ್ಚಾ ವಸ್ತುಗಳು ಯಾವ್ಯಾವು? ಆಹಾರವನ್ನ ಬಳಸ್ಕೊಳ್ತವೆ ಮತ್ತೆ ಆಕ್ಸಿಜನ್ ಅನ್ನ ಬಳಸ್ಕೊಳ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ. ಹಾಗಾದ್ರೆ ನೆಕ್ಸ್ಟ್ ಏನ್ ಕ್ವಶನ್ ಇದೆ ನೋಡೋಣ. ಮನುಷ್ಯರಂತ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ, ಏಕೆ? ಮನುಷ್ಯರಂತವ್ರಿಗೆ ವಿಸರಣೆ ಸಾಕಾಗ್ತಿಲ್ಲ, ಆಕ್ಸಿಜನ್ ಅನ್ನು ಪೂರೈಸಕ್ ಆಗ್ತಿಲ್ಲ. ಈ ಮನುಷ್ಯ ಅಲ್ವಾ, ಈ ನನಗೆ ಏನು ಅಂತಂತಂದ್ರೆ ಆಕ್ಸಿಜನ್ ಪೂರೈಸಲು ಸಾಧ್ಯ ಆಗ್ತಿಲ್ಲ, ಯಾಕೆ ಅಂತ ಕೇಳ್ತಿದ್ರೆ ಜಸ್ಟ್ ಸಿಂಪಲ್ಲು. ಇಲ್ಲಿ ವಿಸರಣೆ ಎಂದರೇನು ಅಂತ ಮೊದಲು ಬರಿಬೇಕು. ಏನು ವಿಸರಣೆ ಅಂತಂದ್ರೇನು? ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಆಕ್ಸಿಜನ್ ಅಣುಗಳು ಚಲಿಸುವುದಕ್ಕೆ ನಾವೇನಂತ ಕರಿತೀವಿ, ವಿಸರಣೆ ಅಂತ ಕರಿತೀವಿ. ಇದೊಂದು ಡೆಫಿನೇಷನ್ ಬರೆದು ಬಿಡ್ಬೇಕು ನಾವು. ನೆಕ್ಸ್ಟ್ ಏನು, ಇಲ್ಲಿ ಆಕ್ಸಿಜನ್ ಏನಕ್ಕೆ ಪೂರೈಸಕ್ ಸಾಧ್ಯ ಆಗ್ತಿಲ್ಲ ಗೊತ್ತಾ? ಏಕಕೋಶ ಜೀವಿಗಳಲ್ಲಿ ನಿರ್ದಿಷ್ಟವಾದಂತ ಅಂಗಗಳಿಲ್ಲ. ಬಟ್ ಬಹುಕೋಶ ಜೀವಿ ನನಗೆ ನಿರ್ದಿಷ್ಟವಾದಂತ ಅಂಗಗಳಿದಾವೆ. ಇಲ್ಲಿ ಸ್ನಾಯು ಕೋಶಗಳಿದಾವೆ, ಮತ್ತೆ ರಕ್ತಕೋಶ ಇದೆ, ಮೂಳೆಕೋಶ ಇದೆ, ನರಕೋಶ ಇದೆ, ಅಂಡಾಣು ಇದೆ, ವೀರ್ಯಾಣು ಇದೆ. ಈ ಎಲ್ಲಾ ಜಾಗಕ್ಕೂ ಕೂಡ ಏನಾಗ್ಬೇಕು ಅಂತಂದ್ರೆ ಆಕ್ಸಿಜನ್ ಅಣುಗಳು ಹೋಗ್ಬೇಕು. ಸೊ ಹಾಗಾಗಿ ಇಲ್ಲೇನು ಅಂತಂದ್ರೆ ಹಲವಾರು ಕೋಶಗಳು ಇರುವುದರಿಂದ ಅದಕ್ಕೆ ವಿಸರಣೆಯನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ. ಓಕೆನಾ? ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ಜೀವಕ್ರಿಯೆಗಳ ಬಗ್ಗೆ. ಇನ್ನ ಈ ಜೀವಕ್ರಿಯೆಗಳು ಯಾವ್ಯಾವ ಅಂತ ಗೊತ್ತಾಯ್ತಲ್ವಾ? ಉಸಿರಾಟ ಆಗಿರ್ಬೋದು, ಚಲನೆ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ವಿಸರ್ಜನೆ ಆಗಿರ್ಬೋದು, ಸಾಗಾಣಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಜೀವಕ್ರಿಯೆ. ಅದಕ್ಕೆ ಏನ್ ಬೇಕು ಅಂತಂತಂದ್ರೆ ಶಕ್ತಿಯ ಅವಶ್ಯಕತೆ ಇದೆ. ಈ ಶಕ್ತಿಯಿಂದ ಏನಾಗ್ತದೆ ಅಂತಂತಂದ್ರೆ ಇದು ದೇಹದ ಹೊರಗಿನ ಆಹಾರದ ರೂಪದಲ್ಲಿ ಏನ್ ಮಾಡ್ತದೆ, ಪೂರೈಸಲ್ಪಡ್ತದೆ. ಹೊರಗಿಂದ ನಮ್ಗೆ ಏನಾಗ್ತದೆ, ಶಕ್ತಿ ಆರಾಮಾಗಿ ಸಿಗ್ತಾ ಐತೆ. ನೆಕ್ಸ್ಟ್, ಜೀವಕ್ರಿಯೆಯ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಯಲ್ಲಿ ಅಣುಗಳ ವಿಭಜನೆ ಆಕ್ಸಿಜನ್ ಆಕಾರಗಳನ್ನು ಬಳಸಿಕೊಳ್ಳುತ್ತದೆ. ನೋಡಿ, ಒಂದು ಜೀವಕ್ರಿಯೆ ಒಳಗಡೆ ಉತ್ಕರ್ಷಣ ಆಗ್ತೈತೆ, ಅಪಕರ್ಷಣ ಆಗ್ತೈತೆ ಅಂತಂತಂದ್ರೆ ಅಲ್ಲಿ ಏನನ್ನ ಬಳಸ್ಕೊತೈತೆ ಅಂತಂತಂದ್ರೆ ಆಕ್ಸಿಜನ್ ಬಳಸ್ಕೊತೈತೆ. ಇಟ್ ಮೀನ್ಸ್ ಜಸ್ಟ್ ಸಿಂಪಲ್ ದೇಹದೊಳಗಡೆ ಆಕ್ಸಿಜನ್ ಅನ್ನ ಬಳಸ್ಕೊಳ್ತಾ ಇದೆ ಅಂತ. ಸೊ ಓಕೆ, ನೆಕ್ಸ್ಟ್ ವಿಸರ್ಜನೆ. ಇದ್ರ ಬಗ್ಗೆ ಹೇಳ್ಬೇಕು. ಏನು ವಿಸರ್ಜನೆ ಅಂತಂತಂದ್ರೆ ಏನಿಲ್ಲ ಕಣ್ರಿ, ಇಲ್ಲಿರೋದು ನೀವು ಬರ್ಕೊಳ್ಳಿ. ಬಟ್ ನಾನ್ ಸಿಂಪಲ್ ಆಗಿ ಹೇಳ್ತೀನಿ, ತ್ಯಾಜ್ಯ ಉತ್ಪನ್ನಗಳನ್ನು ದೇಹದಿಂದ ಹೊರ ಹಾಕಲ್ಪಡುವಂತ ಪ್ರಕ್ರಿಯೆ ನಾವೇನಂತ ಕರಿತೀವಿ ಅಂತಂದ್ರೆ ವಿಸರ್ಜನೆ ಅಂತ ಕರಿತೀವಿ. ಅದನ್ನೇ ನೀವು ಡೆಫಿನೇಷನ್ ಬರ್ದಿಟ್ಕೊಳ್ಳಿ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ಪೋಷಣೆ. ಈಗ ಸಸ್ಯಗಳು ಜೀವ ಇದೆ ಅಂತ ಹೇಳಿದೀನಿ, ಪ್ರಾಣಿಗಳ ಜೀವ ಇದೆ ಅಂತ ಹೇಳಿದೀನಿ, ಮತ್ತೆ ಸೂಕ್ಷ್ಮ ಜೀವಿಗಳಿಗೆ ಜೀವ ಇದೆ ಅಂತ ಹೇಳಿದೀನಿ. ಹಾಗಾದ್ರೆ ಜೀವ ಇದೆ ಅಲ್ವಾ, ಅವಕ್ಕೆಲ್ಲ ಪೋಷಣೆ ಅಗತ್ಯ ಇದೆ ಅಲ್ವಾ? ಎಸ್ ಆರ್ ನೋ? ಪೋಷಣೆ ಅಗತ್ಯ ಇದೆ. ಪೋಷಣೆ ಇಲ್ಲ ಅಂತಂದ್ರೆ ಬದುಕಕ್ಕೆ ಸಾಧ್ಯನಾ? ಯಾವುದೇ ಕಾರಣಕ್ಕೂ ಬದುಕಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಪೋಷಣೆ ಬಗ್ಗೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂತಂತಂದ್ರೆ ಹೇಳ್ತಾ ಹೋಗ್ತೀನಿ. ಆ ಪೋಷಣೆಯಲ್ಲಿ ಸಸ್ಯಗಳು ಯಾವ ತರ ಆಹಾರವನ್ನ ತಿಂತವೆ, ಪ್ರಾಣಿಗಳು ಯಾವ ತರ ಆಹಾರವನ್ನ ತಿಂತವೆ, ಆ ಕಾನ್ಸೆಪ್ಟ್ ಅನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ. ಎಸ್, ಈಗ ಇದೇ ಪೋಷಣೆ ಬಗ್ಗೆ ಹೇಳ್ಬೇಕಂತಂದ್ರೆ ಪೋಷಣೆ ಅಂತಂದ್ರೆ ಜಸ್ಟ್ ಸಿಂಪಲ್. ಏನು ಅಂತಂತಂದ್ರೆ ಇಲ್ಲಿರೋ ಡೆಫಿನೇಷನ್ ನೀವು ನೋಡಕ್ ಹೋಗ್ಬೇಡಿ. ಇಲ್ಲಿರೋ ಬರ್ದಿದ್ದೀನಿ ಒಂದ್ 2 ಲೈನು, ಇದನ್ನ ನೋಡಿ. ನಾವು ಆಹಾರವೆಂದು ಕರೆಯಲ್ಪಡುವ ಶಕ್ತಿಯ ಆಕಾರವು ದೇಹದ ಹೊರಗಿನಿಂದ ಒಳಗಡೆ ಹೋಗುವಂತ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂತಂತಂದ್ರೆ ನಾವು ಪೋಷಣೆ ಅಂತ ಕರಿತೀವಿ. ಜಸ್ಟ್ ಸಿಂಪಲ್, ನಾವು ಆಹಾರವೆಂದು ಕರೆಯಲ್ಪಡುವಂತಹ ಶಕ್ತಿಯ ಆಕಾರವು ದೇಹದ ಹೊರಗಿನಿಂದ ಒಳಗಡೆ ಹೋಗುವುದಕ್ಕೆ ಕೋಶೀಯ ಅಗತ್ಯತೆಗಳಿಗಾಗಿ ಬಳಸಿಕೊಳ್ಳುವಂತ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಪೋಷಣೆ ಅಂತ ಕರಿತೀವಿ. ಆ ಡೆಫಿನೇಷನ್ ನಾವೇನ್ ಮಾಡ್ಬೇಕು, ಬರ್ಕೋಬೇಕು. ಸೊ ಇದನ್ನ ಬರ್ಕೊಳ್ಳೋದಾದ್ರೆ ನೀವು ಇದನ್ನೇ ಬರ್ಕೊಳ್ಳಿ. ಸೊ ಇಲ್ಲಿ ಪೋಷಣೆಯಲ್ಲಿ ನಾನು ಸಸ್ಯವನ್ನ ಕೊಟ್ಟಿದ್ದೀನಿ ಕಣ್ರಿ.
ಏನ್ ಕೊಟ್ಟಿದ್ದೀನಿ? ಸಸ್ಯವನ್ನ ಕೊಟ್ಟಿದ್ದೀನಿ. ಸೊ ಹಾಗಾದ್ರೆ ಸಸ್ಯವು ಕೂಡ ಯಾವ ತರ ಪೋಷಣೆಯನ್ನ ಪಡ್ಕೊಳ್ತೈತೆ ಅಂದ್ಬಿಟ್ಟು ನಾವು ತಿಳ್ಕೊಳ್ಳೋಣ. ನೋಡಿ, ಕೆಲವು ಜೀವಿಗಳು ನಿರವಯವ ಮೂಲಗಳಿಂದ ಸರಳವಾದ ಆಹಾರ ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಬಳಸ್ಕೊಳ್ತೈತೆ. ಇಟ್ ಮೀನ್ಸ್ ಏನು ಅಂತಂತಂದ್ರೆ, ಈ ಸಸ್ಯ ಏನ್ ಮಾಡ್ತೈತೆ ಅಂತಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಂಡು ನೀರನ್ನ ಬಳಸ್ಕೊಂಡು ಏನ್ ಮಾಡ್ತೈತೆ? ಪೋಷಣೆಯನ್ನ ಪಡ್ಕೊಳ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ. ಎಸ್, ಇಲ್ಲಿ ಸಸ್ಯಗಳು ಏನ್ ಮಾಡ್ತಿದ್ದಾವೆ? ಸಸ್ಯಗಳಿಗೆ ಆಹಾರ ಯಾವುದು ಅಂತಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಇನ್ನೊಂದೇನು? ಸಸ್ಯಗಳಿಗೆ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಏನ್ ಮಾಡ್ತೈತೆ? ಪಡ್ಕೋತೈತೆ. ಇದನ್ನ ಪೋಷಣೆಯನ್ನ ಮಾಡ್ಕೊಳ್ತೈತೆ ಸಸ್ಯ. ಸೊ ಅದಕ್ಕೆ ಉದಾಹರಣೆ, ಈ ತರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಬಳಸ್ಕೊಳ್ತಿರೋದು ಯಾವ್ದು ಗೊತ್ತಾ? ಪೋಷಣೆಗಾಗಿ ಹಸಿರು ಸಸ್ಯಗಳು ಮತ್ತೆ ಕೆಲವು ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಿದಾವೆ ಅಂತಂದ್ರೆ ಪಡ್ಕೊಳ್ತಾ ಇದಾವೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ನೋಡಿ, ಹಾಗಾದ್ರೆ ಪೋಷಣೆಯ ಅಗತ್ಯ ಬೇಕೆ? ಈ ಫಾರ್ ಎಕ್ಸಾಂಪಲ್ ನಾನು ತಿಂತೀನಲ್ಲ ಆಹಾರ, ದೇಹದ ಹೊರಗಿನಿಂದ ಆಹಾರವನ್ನ ಒಳಗಡೆ ಕಳಿಸ್ತೀನಲ್ಲ, ಆ ಪ್ರಕ್ರಿಯೆಗೆ ನಾನು ಪೋಷಣೆ ಅಂತ ಕರಿತಿದ್ದೀನಲ್ಲ, ಅದರಿಂದ ಏನ್ ಬೆನಿಫಿಟ್ ಅಂತಂತಂದ್ರೆ ಕೇಳ್ತಾರೆ, ಪೋಷಣೆ ಅಗತ್ಯ ಬೇಕೆ ಅಥವಾ ಶಕ್ತಿಯ ಅಗತ್ಯ ಬೇಕೆ ಅಂತ ಕೇಳಿದಾಗ ಪೋಷಣೆಯಿಂದಲೇ ನಮಗೆ ಹಾಗೂ ಜೀವಿಗಳಿಗೆ ಶಕ್ತಿ ಒದಗುದು. ಹೌದಲ್ವಾ? ಶಕ್ತಿ ಒದಗಬೇಕಂತಂದ್ರೆ ನಾವು ತಿನ್ಲೇಬೇಕು, ಪೋಷಣೆ ಮಾಡ್ಲೇಬೇಕು. ನೆಕ್ಸ್ಟ್ ಅಷ್ಟೇ ಅಲ್ಲ, ಜೀವಿಯ ಬೆಳವಣಿಗೆಗೆ ಅಭಿವೃದ್ಧಿಗೆ ಏನ್ ಬೇಕು? ಪೋಷಣೆ ಬೇಕೇ ಬೇಕು. ಅಷ್ಟೇ ಅಲ್ಲ, ಒಂದು ಜೀವಕ್ರಿಯೆಗಳು ನಿರಂತರವಾಗಿ ಕಾರ್ಯನಿರ್ವಹಿಸಲು ಏನ್ ಬೇಕು? ಶಕ್ತಿಯ ಅಗತ್ಯತೆ ಇದೆ. ಫಾರ್ ಜೀವಕ್ರಿಯೆಗಳಂತ ಹೇಳಿದೀನಿ, ಉಸಿರಾಟ, ಚಲನೆ, ಬೆಳವಣಿಗೆ, ಮತ್ತೆ ಸಾಗಾಣಿಕೆ, ಇವೆಲ್ಲವೂ ಕೂಡ ಏನು? ಜೀವಕ್ರಿಯೆಗಳು. ಇವೆಲ್ಲವೂ ಕೂಡ ಕಾರ್ಯನಿರ್ವಹಿಸಬೇಕು ಅಂತಂತಂದ್ರೆ ಪೋಷಣೆ ಅಗತ್ಯವಿದೆ. ಹಾಗಾದ್ರೆ ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ? ಸಸ್ಯಾಹಾರಿಗಳಾಗಿರ್ಬೋದು, ಮಾಂಸಾಹಾರಿಗಳಾಗಿರ್ಬೋದು, ಉನ್ನತಾಹಾರಿಗಳಾಗಿರ್ಬೋದು, ಪರಾವಲಂಬಿ ಜೀವಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಇವೆಲ್ಲ ಹೆಂಗಪ್ಪ ಆಹಾರ ಪಡಿತಿದಾವೆ? ಹಾಗಾದ್ರೆ ಅದನ್ನ ನಾನು ಇಲ್ಲಿ ತಿಳಿಸ್ತೀನಿ, ಬನ್ನಿ. ಸೊ ನೋಡಿ, ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಅಂತ ಕೇಳಿದಾರಲ್ವಾ? ಸೊ ಇದನ್ನ ನಾನು ಏನ್ ಮಾಡಿದ್ದೀನಿ ಅಂತಂತಂದ್ರೆ, ಆಹಾರ ಪಡೆದುಕೊಳ್ಳುವಂತ ಜೀವಿಗಳು ಎರಡು ರೀತಿಯಲ್ಲಿ ಏನ್ ಮಾಡ್ತಿದ್ದಾವೆ? ಆಹಾರ ಪಡ್ಕೊಳ್ತದವೆ. ಎರಡು ವಿಧಗಳಾಗಿ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ವಿಂಗಡಿಸಿದ್ದೀನಿ. ಅದರಲ್ಲಿ ಸ್ವಪೋಷಕಗಳು ಯಾವ ತರ ಆಹಾರ ಪಡಿತವೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಪರಪೋಷಕಗಳು ಯಾವ ತರ ಆಹಾರ ಪಡಿತದೆ ಅಂತ ಹೇಳ್ತೀನಿ. ಓಕೆ, ಹಾಗಾದ್ರೆ ಹೇಗೆ ಅನ್ಬಿಟ್ಟು ನಾನು ಇಲ್ಲಿ ಹೇಳ್ತೀನಿ, ಬನ್ನಿ. ಇಲ್ಲಿ ನೋಡಿ, ಸ್ವಪೋಷಕಗಳ ಪೋಷಣೆ. ವಾಟ್ ಯು ಮೀನ್ ಬೈ ಸ್ವಪೋಷಕಗಳು? ಇಟ್ ಮೀನ್ಸ್ ವಾಟ್ ಯು ಮೀನ್ ಬೈ ಆಟೋಟ್ರೋಪ್ಸ್ ಅಂತ ಕರಿತೀವಿ. ಇಲ್ಲಿ ಸ್ವಪೋಷಕಗಳು ಅಂತಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತ ಜೀವಿಗಳಿಗೆ ನಾವೇನಂತ ಕರಿತಿದ್ದೀವಿ? ಸ್ವಪೋಷಕಗಳು ಅಂತ ಕರಿತಿದ್ವಿ. ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತ ಜೀವಿಗಳಿಗೆ ಸ್ವಪೋಷಕಗಳು ಅಂತ ಕರಿತಿದ್ವಿ. ನಾವು ನಮ್ಮ ಆಹಾರವನ್ನು ನಾವೇ ತಯಾರಿಸ್ಕೊಳ್ತೀವಾ? ಇಲ್ಲ. ಬಟ್ ಆಹಾರವನ್ನ ತಯಾರಿಸ್ಕೊಳ್ತಿರೋದು ಯಾವ್ಯಾವು ಅಂತಂತಂದ್ರೆ ಇಲ್ಲಿ ಕಾಣ್ತಿದೆಯಲ್ಲ, ಸೂರ್ಯಕಾಂತಿ ಅಂತ ನೀವು ಅಂತೀರಾ. ಬಟ್ ಆಕ್ಚುಲಿ ಹೇಳ್ಬೇಕು ಅಂತಂತಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಿರೋದು ಸಸ್ಯಗಳು. ಅದಾದ್ಮೇಲೆ ನೀಲಿ ಹಸಿರು ಶೈವಲಗಳು. ಏನು? ನೀಲಿ ಹಸಿರು ಶೈವಲಗಳು. ಅಷ್ಟೇ ಅಲ್ಲ ಕಣ್ರಿ, ಕೆಲವು ಬ್ಯಾಕ್ಟೀರಿಯಾಗಳು ಕೂಡ ಏನ್ ಮಾಡ್ತವೆ ಅಂತಂತಂದ್ರೆ ಬ್ಯಾಕ್ಟೀರಿಯಾಗಳು ಕೂಡ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ಇಂತಹ ಜೀವಿಗಳಿಗೆ ನಾವೇನಂತ ಕರಿತಿದೀವಿ? ಸ್ವಪೋಷಕಗಳು ಅಂತ ಕರಿತಿದೀವಿ. ಇಲ್ಲಿರುವಂತಹ ಸಸ್ಯ ಅದು ಕೂಡ ತಮ್ಮ ಆಹಾರವನ್ನ ತಯಾರಿಸ್ಕೊಳ್ತಾ ಐತೆ. ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ, ಬನ್ನಿ. ಹಾಗಾದ್ರೆ ಸ್ವಪೋಷಕಗಳು ಸಸ್ಯಗಳು ಅಂತ ಹೇಳಿದಿನಲ್ಲ, ಅವು ಯಾವ ತರ ಆಹಾರವನ್ನ ಪಡ್ಕೊಳ್ತಿದ್ದಾವೆ ಅಥವಾ ಸಸ್ಯಗಳು ಯಾವ ತರ ಆಹಾರವನ್ನ ಪ್ರಿಪೇರ್ ಮಾಡ್ಕೊತಿದ್ದಾವೆ ಅನ್ನೋದನ್ನ ಈ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನೋಡಿಲಿ, ಆಹಾರವನ್ನ ಪಡ್ಕೊಳ್ತದಲ್ಲ, ಅದಕ್ಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸೊ ನೋಡಿ, ಅಂದ್ರೆ ಆಹಾರವನ್ನು ತಯಾರಿಸಿಕೊಳ್ಳುವಂತ ವಿಧಾನಕ್ಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ನೋಡಿಲಿ, ಇಲ್ಲಿ ನೋಡ್ಬೇಕು ನೀವು, ಸ್ವಪೋಷಕ ಜೀವಿಗಳ ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ದ್ಯುತಿ ಸಂಶ್ಲೇಷಣೆ ಮೂಲಕ ಪೂರೈಕೆ ಆಗ್ತದೆ. ಏನಿಲ್ಲ, ಸ್ವಪೋಷಕಗಳ ಪೋಷಣೆ ಆಗ್ಬೇಕು ಅಂತಂತಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬೇಕು ಅಂತ ಹೇಳ್ತಿದ್ದಾರೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಂತಂದ್ರೆ ಜಸ್ಟ್ ಸಿಂಪಲ್. ಇಲ್ಲಿ ನೋಡಿಲಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತೆ ಸೌರ ಬೆಳಕು, ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆ ಆಗ್ತದಲ್ಲ, ಇದನ್ನೇ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂತಂತಂದ್ರೆ ಒಂದು ಸಸ್ಯ ಇದೆ ಅಂತ ತಿಳ್ಕೊಳ್ಳೋಣ ಅಥವಾ ಒಂದು ಮರ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಮರ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಂತಂದ್ರೆ ವೆಯ್ಟ್, ಈ ಸ್ಲೈಡ್ ಅಲ್ಲಿ ಏನಾರು ಇದೆಯಾ ನೋಡ್ತೀನಿ ಸಿಂಪಲ್ ಆಗಿ, ಇದ್ರ ಮೂಲಕನೇ ಹೇಳ್ತೀನಿ. ವೆಯ್ಟ್, ಎಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಈ ಸ್ಲೈಡ್ ಅಲ್ಲಿ ಏನೇನಿದೆ ಇವೇನು ನೋಡಕ್ ಹೋಗ್ಬೇಡಿ. ಇಲ್ಲಿ ಗಿಡ ಇದೆ ಅಲ್ವಾ, ಈ ಗಿಡ ಆಹಾರವನ್ನು ಹೇಗೆ ಪಡ್ಕೊಳ್ತಾ ಇದೆ ಅಂತಂತಂದ್ರೆ ನೀರನ್ನ ಬಳಸ್ಕೊಳ್ತಾ ಐತೆ. ಅಷ್ಟೇ ಅಲ್ಲ, ಸೂರ್ಯನ ಕಿರಣವನ್ನ ಬಳಸ್ಕೊಳ್ತಾ ಐತೆ. ಅಷ್ಟೇ ಅಲ್ಲ, ಮಿನರಲ್ಸ್ ಗಳನ್ನ ಬಳಸ್ಕೊತಾ ಐತೆ. ಸೊ ಇಲ್ಲಿ ಮತ್ತೆ ಏನ್ ಮಾಡ್ತೈತೆ? ಎಲೆಗಳಲ್ಲಿ ಏನಾಗ್ತೈತೆ? ಆಹಾರ ತಯಾರಾಗ್ತೈತೆ. ಮತ್ತೆ ಅಷ್ಟೇ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಳ್ತೈತೆ. ಈ ಎಲ್ಲದನ್ನು ಬಳಸ್ಕೊಂಡು ಏನ್ ಮಾಡ್ತೈತೆ ಅಂತಂದ್ರೆ ಆಹಾರವನ್ನ ಪ್ರಿಪೇರ್ ಮಾಡ್ಕೊತೈತೆ. ನಮಗೆ ಆಹಾರ ಯಾವ್ದು ಅಂತಂದ್ರೆ ನಮ್ಮ ಮನೇಲಿ ಮಾಡ್ಕೋತೀವಲ್ಲ, ಅನ್ನ ಸಾಂಬಾರು, ಇದನ್ನ ಆಹಾರ ಅಂತ ಅನ್ಕೋತೀವಿ, ಹೌದಲ್ವಾ? ಬಟ್ ಇಲ್ಲಿ ಸಸ್ಯಗಳಿಗೆ ಆಹಾರ ಯಾವುದು ಅಂತಿದ್ರೆ ಅದು ಕಾರ್ಬೋಹೈಡ್ರೇಟ್ಸ್. ಏನು? ಕಾರ್ಬೋಹೈಡ್ರೇಟ್ಸ್. ಸಸ್ಯಗಳ ಆಹಾರ ಯಾವುದು? ಕಾರ್ಬೋಹೈಡ್ರೇಟ್ಸ್. ಹಾಗಾದ್ರೆ ಈ ಸ್ಲೈಡಿಗೆ ಇವಾಗ ಬರ್ತೀನಿ ನೋಡಿ. ಈಗ ಏನ್ ಮಾಡ್ತಿದೆ ಅಂತಂದ್ರೆ ಸ್ವಪೋಷಕಗಳ ಪೋಷಣೆ.
ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ನಡೀತದೆ ಅಂತ ಹೇಳ್ತೀವಿ. ಅದಾದ್ಮೇಲೆ ಏನ್ ಬರಿಬೇಕು ಅಂತಂದ್ರೆ ಈ ಈಕ್ವೇಶನ್ ಬರಿಬೇಕು ಕಣ್ರಿ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಂಡು ಏನ್ ಮಾಡ್ತೈತೆ, ಮತ್ತೆ ನೀರನ್ನ ಬಳಸ್ಕೊಂಡು ಮತ್ತೆ ಸೂರ್ಯನ ಬೆಳಕನ್ನ ಬಳಸ್ಕೊಂಡು ಏನ್ ಮಾಡ್ತೈತೆ, ಆಹಾರವನ್ನ ತಯಾರು ಮಾಡ್ತೈತೆ. C6H12O6 ಅಂತಂದ್ರೆ ಇದು ಗ್ಲೂಕೋಸು. ಏನಿದು? ಗ್ಲೂಕೋಸು. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊಳ್ತು, ನೀರನ್ನ ಬಳಸ್ಕೊತ್ತು, ಮತ್ತೆ ಬೆಳಕಿನ ಕಿರಣವನ್ನ ಬಳಸ್ಕೊತ್ತು. ಈ ಬೆಳಕಿನ ಕಿರಣವನ್ನ ಕ್ಲೋರೋಫಿಲ್ ಇರ್ತದ, ಕ್ಲೋರೋಫಿಲ್ ಏನ್ ಮಾಡ್ತದೆ ಅಂದ್ರೆ ಹೀರ್ಕೊಡ್ತದೆ. ಹೀರ್ಕೊಂಡು ಏನ್ ಮಾಡ್ತೈತೆ ಅಂತಂದ್ರೆ ಗ್ಲೂಕೋಸ್ ಅನ್ನ ತಯಾರು ಮಾಡ್ತೈತೆ. ಅಷ್ಟೇ ಅಲ್ಲ, ಆಕ್ಸಿಜನ್ ಅನ್ನ ಮತ್ತೆ ನೀರನ್ನ ಏನ್ ಮಾಡ್ತದೆ, ಲಾಸ್ಟಿಗೆ ಉತ್ಪನ್ನಗಳನ್ನ ಕೊಡ್ತದೆ. ಸೊ ಈ ಈಕ್ವೇಶನ್ ಮುಖ್ಯ. ಆಹಾರವನ್ನ ತಯಾರಿಸಿಕೊಳ್ಳುವಂತ ರೀತಿಯಲ್ಲಿ ಈ ಈಕ್ವೇಶನ್ ಮುಖ್ಯ. ನೋಡಿ, ಈ ಲಾಜಿಕ್ ಏನಿಲ್ಲ. ಇಲ್ಲಿ 6 1 6 6 8 12 ಅಂತ ನೀವು ನೆನ್ಪಿಟ್ಕೊಂಡಿರಿ. ಈ ಕಡೆಗೆ ಬಂದ್ರೆ 6 + 6 ಅಂತ ನೆನ್ಪಿಟ್ಕೊಂಡಿರಿ. ಜಸ್ಟ್ ಸಿಂಪಲ್. ಓಕೆ, ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಇದ್ರ ಬಗ್ಗೆ ಈಗ ನಾನು ಹೇಳಿದ್ದೀನಿ. ಈಗ ಇದ್ರ ಬಗ್ಗೆ ಹೇಳ್ತೀನಿ ನಾನು. ದ್ಯುತಿ ಸಂಶ್ಲೇಷಣ ಕ್ರಿಯೆ ಬಗ್ಗೆ ಹೇಳಿದೆ, ಈಗ ಇದ್ರ ಬಗ್ಗೆ ಹೇಳ್ತೀನಿ. ಎಸ್, ಈಗ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗ್ತಿದೆ ಅಲ್ವಾ? ಸೊ ಅದಕ್ಕೆ ಆ ಕ್ರಿಯೆಗೆ ಬಳಕೆಯಾಗುವುದು ಏನು? ನೀರು. ಭೂಸಸ್ಯಗಳು ಮಣ್ಣಿನಿಂದ ಬೇರುಗಳ ಮೂಲಕ ಪಡೆದುಕೊಳ್ತವೆ. ಇಟ್ ಮೀನ್ಸ್ ನೀರನ್ನು ಏನ್ ಮಾಡ್ತಿದಾವೆ, ಬೇರುಗಳ ಮೂಲಕ ಪಡ್ಕೊತಿದಾವೆ. ಅಷ್ಟೇ ಅಲ್ಲ, ನೈಟ್ರೋಜನ್ ಅನ್ನ ಪಡ್ಕೊತಿದಾವೆ, ಫಾಸ್ಫರಸ್ ಅನ್ನ ಪಡ್ಕೊತಿದಾವೆ, ಕಬ್ಬಿಣ ಮತ್ತು ಮೆಗ್ನೀಷಿಯಂ ನಂತಹ ವಸ್ತುಗಳನ್ನ ಮಣ್ಣಿನಿಂದ ಏನ್ ಮಾಡ್ತಿದಾವೆ, ಪಡೆದುಕೊಳ್ತವೆ. ಇಟ್ ಮೀನ್ಸ್ ಏನು, ಒಂದು ಜೀವಿಯ ದೇಹದ ನಿರ್ಮಾಣಕ್ಕೆ ಏನೇನ್ ಬೇಕು ಅಂತ ಕೇಳಿದ್ರೆ ಸಸ್ಯದ ಒಂದು ದೇಹದ ನಿರ್ಮಾಣಕ್ಕೆ, ಫಾರ್ ಎಕ್ಸಾಂಪಲ್ ನೀವು ಮರ ಗಿಡಗಳನ್ನು ನೋಡ್ತಾ ಇರ್ತೀರಾ, ಅದು ನಿರ್ಮಾಣ ಆಗಿದೆ ಅಂತಂತಂದ್ರೆ ನೈಟ್ರೋಜನ್ ಕಾರಣ. ಏನು? ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ ಮತ್ತೆ ಮೆಗ್ನೀಷಿಯಂ. ಜಸ್ಟ್ ಸಿಂಪಲ್. ಏನ್ ಬೇಕು ಅಂತಂತಂದ್ರೆ ದೇಹ ನಿರ್ಮಾಣ ಆಗಕ್ಕೆ NPK M ಬೇಕು. NPK M ಬೇಕು. N ಅಂತಂತಂದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಇನ್ನೊಂದೇನು ಕಬ್ಬಿಣ, ಅದಾದ್ಮೇಲೆ ಇನ್ನೊಂದೇನು ಮೆಗ್ನೀಷಿಯಂ. ಇವೆಲ್ಲದೂ ಇರೋದ್ರಿಂದ ಸಸ್ಯಗಳ ದೇಹ ನಿರ್ಮಾಣ ಆಗ್ತಾ ಇದೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ಸ್ವಪೋಷಕಗಳ ಪೋಷಣೆ. ಸೊ ಇದ್ರ ಬಗ್ಗೆ ಇನ್ನೂ ಮುಂದುವರೆದಂತೆ ನೈಟ್ರೋಜನ್ ಒಂದು ಅವಶ್ಯಕ ಧಾತುವಾಗಿದ್ದು ಪ್ರೋಟೀನ್ ಮತ್ತು ಇತರ ವಸ್ತುಗಳ ಸಂಶ್ಲೇಷಣೆಯಲ್ಲಿ ಬಳಸಲ್ಪಡುತ್ತದೆ. ಸಸ್ಯಗಳಲ್ಲಿ ಏನಾಗ್ತೈತೆ ಅಂತಂದ್ರೆ ನೈಟ್ರೋಜನ್ ಅನ್ನು ಕೂಡ ಬಳಸ್ಕೊಳ್ತಾ ಇದೆ. ಸಸ್ಯಗಳು ಏನ್ ಮಾಡ್ತಿದಾವೆ, ನೈಟ್ರೋಜನ್ ಅನ್ನ ಬಳಸ್ತಾ ಇದೆ. ಇಲ್ಲಿ ಮರ ಅಂತ ತಿಳ್ಕೊಳ್ಳೋಣ, ಇಲ್ಲಿ ಬೇರು ಅಂತ ತಿಳ್ಕೊಳ್ಳೋಣ. ಈ ಬೇರುಗಳ ಮೂಲಕ ಏನಾಗ್ತೈತೆ ಅಂತಂದ್ರೆ ನೈಟ್ರೋಜನ್ ಹೋಗ್ತಾ ಇದೆ. ನೈಟ್ರೋಜನ್ ಅನ್ನ ಏನ್ ಮಾಡ್ತಿದೆ, ಈ ಸಸ್ಯ ಬಳಸ್ಕೊಳ್ತೈತೆ. ಯಾಕಾಗಿ ಬಳಸ್ಕೊತೈತೆ? ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಏನ್ ಮಾಡ್ತೈತೆ, ಬಳಸ್ಕೊಳ್ತಾ ಐತೆ. ಮತ್ತು ಇದನ್ನು ನಿರವಯವ ನೈಟ್ರೇಟ್ ಮತ್ತು ನೈಟ್ರೈಟ್ಗಳ ರೂಪದಲ್ಲಿ ಪಡೆದುಕೊಳ್ಳಲಾಗ್ತದೆ, ಅಥವಾ ಇದನ್ನು ವಾತಾವರಣದ ನೈಟ್ರೋಜನ್ ಬಳಸಿಕೊಂಡು ಬ್ಯಾಕ್ಟೀರಿಯಾಗಳು ತಯಾರಿಸಿದ ಸಾವಯವ ಸಂಯುಕ್ತಗಳ ರೂಪದಲ್ಲಿ ಪಡೆದುಕೊಳ್ಳಲಾಗ್ತದೆ. ಜಸ್ಟ್ ಸಿಂಪಲ್ ಕಣ್ರಿ. ಇಲ್ಲಿ ಮರ ಕಾಣ್ತಿದೆ ಕಣ್ರಿ. ಇಲ್ಲಿ ಈ ಮಣ್ಣಿನಲ್ಲಿ ಏನಿದೆ ಅಂತಂತಂದ್ರೆ ನೈಟ್ರೇಟ್ಗಳಿರ್ತವೆ. ಏನಿರ್ತದೆ? ನೈಟ್ರೇಟ್ಗಳಿರ್ತವೆ. ಸೊ ಈ ನೈಟ್ರೇಟ್ಗಳನ್ನ ಏನ್ ಮಾಡ್ತಿದೆ ಅಂತಂತಂದ್ರೆ ಈ ಗಿಡವು ಪಡ್ಕೊಳ್ತಾ ಇದೆ ಅಂತ ಈ ಪ್ಯಾರ ಹೇಳ್ತೈತೆ. ಇನ್ನೇನು ಇಲ್ಲ. ಬಟ್ ಇಲ್ಲಿ ದ್ವಿದಳ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ರೈಜೋಬಿಯಂ ಎನ್ನುವ ಒಂದು ಬ್ಯಾಕ್ಟೀರಿಯಾ ಇರ್ತದೆ. ರೈಜೋಬಿಯಂ ದ್ವಿದಳ ಸಸ್ಯಗಳಲ್ಲಿ, ಓಕೆನಾ, ಲೆಗ್ಯುಮಿನಸ್ ಸಸ್ಯಗಳಲ್ಲಿ ರೈಜೋಬಿಯಂ ಎನ್ನುವ ಬ್ಯಾಕ್ಟೀರಿಯಾ ಇರ್ತದೆ. ಅದೇನ್ ಮಾಡ್ತದೆ ಅಂತಂತಂದ್ರೆ ವಾತಾವರಣದಲ್ಲಿರುವಂತಹ ಒಂದು ನೈಟ್ರೋಜನ್ ಅನ್ನ ಮಣ್ಣಿಗೆ ಪೂರೈಸ್ತದೆ. ಮಣ್ಣಿಗೆ ಪೂರೈಸಿ ಬೇರಿ ಪೂರೈಸ್ತದೆ. ಈ ಬೇರೆ ಏನ್ ಮಾಡ್ತದೆ ಅಂತಂತಂದ್ರೆ ಎಲ್ಲಾ ಭಾಗಗಳಿಗೂ ಕೂಡ ಏನ್ ಮಾಡ್ತದೆ, ನೈಟ್ರೋಜನ್ ಅನ್ನ ಸಪ್ಲೈ ಮಾಡ್ತದೆ. ನೈಟ್ರೋಜನ್ ಸಪ್ಲೈ ಮಾಡಾದ್ಮೇಲೆ ಏನಾಗ್ತದೆ ಅಂತಂದ್ರೆ ಪ್ರೋಟೀನ್ ಸಿಂಥಸಿಸ್ ಆಗ್ತದೆ ಒಂದು ಗಿಡದಲ್ಲಿ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ದ್ಯುತಿ ಸಂಶ್ಲೇಷಣೆಯಲ್ಲಿ ಏನಾಗುತ್ತದೆ ಅಂತ ಹೇಳ್ತಿದ್ದಾರೆ. ದ್ಯುತಿ ಸಂಶ್ಲೇಷಣೆ ಅಂತಂದ್ರೇನು? ಸೂರ್ಯನ ಬೆಳಕನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನು, ನೀರನ್ನು, ಲವಣಗಳನ್ನು ಪಡೆದುಕೊಂಡು ಸಸ್ಯವು ಪಡೆದುಕೊಂಡು ಆಹಾರವನ್ನು ತಯಾರಿಸುವಂತ ಪ್ರಕ್ರಿಯೆ ನಾವೇನಂತ ಕರಿತಿದೀವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತಿದೀವಿ. ಸೊ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಾ ಇರ್ತದಲ್ಲ, ಇಲ್ಲಿ ಏನಾಗ್ತಿದೆ ಅಂತ ಕೇಳ್ತಿದ್ದಾರೆ. ನೋಡಿ, ಈ ಕ್ಲೋರೋಫಿಲ್ ಇದೆಯಲ್ಲ, ಕ್ಲೋರೋಫಿಲ್ ಏನ್ ಮಾಡ್ತದೆ ಅಂತಂದ್ರೆ ಬೆಳಕಿನ ಶಕ್ತಿಯನ್ನ ಹೀರ್ಕೊಳ್ತದೆ. ಸೊ ಅವಾಗ್ಲೇ ನೋಡಿ, ಈ ಡಯಾಗ್ರಾಮ್ ಅನ್ನ ನೋಡಿ, ವೈಟ್, ಇಲ್ಲಿ ನೋಡಿ, ಇಲ್ಲಿ ಬೆಳಕಾಯ್ತಲ್ಲ, ಈ ಕ್ಲೋರೋಫಿಲ್ ಏನ್ ಮಾಡ್ತೈತೆ ಅಂತ ಬೆಳಕಿನ ಶಕ್ತಿಯನ್ನು ಏನ್ ಮಾಡ್ತೈತೆ, ಹೀರ್ಕೊಳ್ತೈತೆ. ನೆಕ್ಸ್ಟ್ ಏನಿದೆ, ಈ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಏನಾಗ್ತೈತೆ, ಪರಿವರ್ತನೆ ಐತೆ. ಕೇಳ್ತಾರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಂಡು. ಬೆಳಕಿನ ಶಕ್ತಿ ಏನಾಗಿ ಪರಿವರ್ತನೆ ಆಗ್ತಾ ಇದೆ? ಬೆಳಕಿನ ಶಕ್ತಿಯು ಕ್ಲೋರೋಫಿಲ್ ಹೀರಿಕೊಳ್ಳುತ್ತದೆ. ಇಲ್ಲಿ ಉಂಟಾಗುವಂತಹ ಶಕ್ತಿ ರಾಸಾಯನಿಕ ಬದಲಾವಣೆ ಆಗ್ತದೋ ಅಥವಾ ಭೌತಿಕ ಬದಲಾವಣೆ ಆಗ್ತದ ಅಂತಂದ್ರೆ ನಾವೆಂತ ಹೇಳ್ಬೇಕು, ಇಲ್ಲಿ ರಾಸಾಯನಿಕ ಬದಲಾವಣೆ ಆಗಿ ಕೊನೆಗೆ ಏನಾಗ್ತದೆ ಅಂತಂದ್ರೆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡ್ತದೆ. ಆ ಈಕ್ವೇಶನ್ ಹೇಳಿದಿನಲ್ವಾ, ಅಲ್ಲಿ ಏನ್ ಹೇಳಿದೀನಿ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಮತ್ತೆ ಲಾಸ್ಟಿಗೆ ಆಕ್ಸಿಜನ್ ಮತ್ತೆ ಇನ್ನೇನು ಬಿಡುಗಡೆ ಆಗ್ತದೆ, ಲಾಸ್ಟಿಗೆ ಆಕ್ಸಿಜನ್. ನೋಡಿ ಇಲ್ಲೇ ಹೇಳ್ಬಿಡ್ತೀನಿ, ಕಾರ್ಬನ್ ಡೈಆಕ್ಸೈಡ್, ನೀರು, ಲಾಸ್ಟಿಗೆ ಆಕ್ಸಿಜನ್ ಮತ್ತೆ ಇನ್ನೇನು ರಿಲೀಸ್ ಆಗ್ತದೆ, ವಾಟರ್ ಅಲ್ವಾ, ವಾಟರ್ ರಿಲೀಸ್ ಆಗ್ತದೆ. ನೆಕ್ಸ್ಟ್ ಅದೇ ಸ್ಲೈಡಿಗೆ ಹೋಗೋಣ ಬನ್ನಿ. ಅದ್ರ ಈಕ್ವೇಶನ್ ಬಗ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಕಾರ್ಬನ್ ಡೈಆಕ್ಸೈಡ್ ಏನಾಗಿ ಪರಿವರ್ತನೆ ಆಗ್ತೈತೆ ಅಂತಂದ್ರೆ ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗಿ ಪರಿವರ್ತನೆ ಆಗ್ತೈತೆ, ಕಾರ್ಬೋಹೈಡ್ರೇಟ್ ಆಗಿ
ಪರಿವರ್ತನೆ ಆಗ್ತೈತೆ. ಸಸ್ಯಗಳು ಈಗ ಕಾರ್ಬೋಹೈಡ್ರೇಟ್ ಅನ್ನ ಜಾಸ್ತಿ ಉತ್ಪಾದನೆ ಮಾಡ್ತು. ಇಟ್ ಮೀನ್ಸ್ ಆಹಾರವನ್ನ ಜಾಸ್ತಿ ತಯಾರಿಸ್ತು. ಸಸ್ಯಗಳಲ್ಲಿ ಆಹಾರ ಯಾವುದು ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಆಗ್ಬೇಕು ಅಂತಂದ್ರೆ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊತದೆ. ಅಕಸ್ಮಾತ್ ಈಗ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಯ್ತು ಸಸ್ಯಗಳಲ್ಲಿ, ಅದು ಸ್ಟೋರ್ ಮಾಡಿ ಇಟ್ಕೊಳ್ತದೆ. ಯಾವ ತರ ಸ್ಟೋರ್ ಮಾಡಿ ಇಟ್ಕೊಳ್ತದೆ ಅಂತಂದ್ರೆ ಸಸ್ಯಗಳಲ್ಲಿ ಪಿಷ್ಟದ ರೂಪದಲ್ಲಿ ಏನಾಗ್ತದೆ ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಸ್ಟೋರ್ ಆಗ್ತದೆ. ನಮ್ಮಲ್ಲಿ ಗ್ಲೂಕೋಸ್ ಬೇಕು. ಗ್ಲೂಕೋಸ್ ನಮ್ಮಲ್ಲಿ ಯಾವ ತರ ಸ್ಟೋರ್ ಆಗ್ತದೆ ಅಂತಂದ್ರೆ ಗ್ಲೈಕೋಜನ್ ರೂಪದಲ್ಲಿ ಸ್ಟೋರ್ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ನಾವು ಒಂದ್ 2 ದಿನ ಊಟನೇ ಮಾಡಿರಲ್ಲ. ಸೊ ಆದ್ರೂ ಕೂಡ ನಾವು ಬದುಕಿರ್ತೀವಿ, ಆದ್ರೂ ಕೂಡ ಶಕ್ತಿ ಇರುತ್ತೆ. ಹೆಂಗೆ ಅಂತಂದ್ರೆ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಯಾವ ರೀತಿ ಸ್ಟೋರ್ ಆಗಿರ್ತದೆ ಅಂತಂದ್ರೆ ಗ್ಲೈಕೋಜನ್ ರೂಪದಲ್ಲಿ ಸ್ಟೋರ್ ಆಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್, ಗ್ಲೈಕೋಜನ್ ರೂಪದಲ್ಲಿ ಸ್ಟೋರ್ ಆಗಿರ್ತದೆ. ಹಾಗಾದ್ರೆ ಸಸ್ಯಗಳಲ್ಲಿ ಯಾವ ರೂಪದಲ್ಲಿ ಸ್ಟೋರ್ ಆಗಿರ್ತದೆ ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಪಿಷ್ಟದ ರೂಪದಲ್ಲಿ ಸ್ಟೋರ್ ಆಗಿರ್ತದೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಓಕೆ, ಈಗ ಬಂದು ಯಾವ್ದಿದು ಎಲೆಯ ಅಡ್ಡ ಸಿಳಿಕೆ ನೋಟ, ಕ್ರಾಸ್ ಸೆಕ್ಷನ್ ಆಫ್ ಲೀಫ್ ಅಂತ ಕರಿತೀವಿ. ಒಂದು ಎಲೆಯನ್ನ ತಗೊಂಡಿದ್ದೀನಿ, ಇದನ್ನ ಏನ್ ಮಾಡಿದ್ದೀನಿ ಅಂತಂದ್ರೆ ನಾನು ಕ್ರಾಸ್ ಮಾಡಿದ್ದೀನಿ. ಇಟ್ ಮೀನ್ಸ್ ಅದನ್ನ ಕಟ್ ಮಾಡಿದ್ದೀನಿ. ಕಟ್ ಮಾಡ್ಬಿಟ್ಟು ನಾನು ಏನ್ ಮಾಡಿದ್ದೀನಿ, ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟಿದ್ದೀನಿ. ಆ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟಾಗ ಈ ತರ ಚಿತ್ರ ಕಾಣ್ತದೆ ಕಣ್ರಿ. ಇಲ್ಲಿದೆಯಲ್ಲ ಕೆಳಗಡೆ, ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟಾಗ ಈ ತರ ಚಿತ್ರ ಕಾಣ್ತದೆ. ಸೊ ಹಾಗಾದ್ರೆ ಈ ಚಿತ್ರ ಕೊಡ್ಬೋದು ಎಕ್ಸಾಮ್ಗೆ, ಈ ಚಿತ್ರ ಕೊಡ್ಬೋದು. ಸೊ ಇಲ್ಲಿ ಏನೇನು ಜಸ್ಟ್ ಸಿಂಪಲ್, ಈ ಎಲೆಯನ್ನ ಕ್ರಾಸ್ ಮಾಡಿ ಇಟ್ಟಾಗ ಮೈಕ್ರೋಸ್ಕೋಪ್ ಅಲ್ಲಿ ಇದನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ನೋಡಿಲಿ, ಜಿಡ್ಡಿನ ಕ್ಯೂಟಿಕಲ್. ಏನಿದು? ಜಿಡ್ಡಿನ ಕ್ಯೂಟಿಕಲ್. ಇದು ಅಪ್ಪರ್ ಎಪಿಡರ್ಮಿಸ್ ಅಂದ್ರೆ ಮೇಲಿನ ಎಪಿಡರ್ಮಿಸ್, ಈ ಕೆಳಗಡೆ ಇರೋದು ಕೆಳಗಿನ ಎಪಿಡರ್ಮಿಸ್. ಓಕೆನಾ? ಇನ್ನ ಇಲ್ಲಿ ಇದೆಯಲ್ಲ, ಈಗ ಈ ಕಡೆ ಬರೋಣ. ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ? ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಕ್ಲೋರೋಪ್ಲಾಸ್ಟ್ ಒಳಗಡೆ ಏನಿರ್ತದೆ? ಕ್ಲೋರೋಫಿಲ್ ಇರುತ್ತೆ. ನೆನ್ಪಿಟ್ಕೊಂಡಿರಿ, ಕ್ಲೋರೋಪ್ಲಾಸ್ಟ್ ಒಳಗಡೆ ಏನಿರ್ತದೆ? ಕ್ಲೋರೋಫಿಲ್ ಇರುತ್ತೆ. ಈ ಕ್ಲೋರೋಫಿಲ್ ಏನ್ ಮಾಡ್ತೈತೆ? ಸೂರ್ಯನ ಕಿರಣವನ್ನು ಏನ್ ಮಾಡ್ತೈತೆ? ಹೀರ್ಕೊಳ್ತೈತೆ. ಸೂರ್ಯನ ಕಿರಣವನ್ನು ಹೀರ್ಕೊಳ್ತಿರೋದು ಯಾವುದು? ಕ್ಲೋರೋಫಿಲ್. ಕ್ಲೋರೋಫಿಲ್ ಎಲ್ಲಿದೆ ಅಂತಂದ್ರೆ ಕ್ಲೋರೋಪ್ಲಾಸ್ಟ್ ಅಲ್ಲಿ ಇದೆ. ಆ ಕ್ಲೋರೋಪ್ಲಾಸ್ಟ್ ಎಲ್ಲಿದೆ ಅಂತಂತಂದ್ರೆ ಈ ಕ್ರಾಸ್ ಸೆಕ್ಷನ್ ಆಫ್ ಲೀಫ್ ಇದೆಯಲ್ಲ, ಆ ಲೀಫ್ ಅನ್ನ ತೆಗೆದು ನೋಡಿದಾಗ ಈ ಜಾಗದಲ್ಲಿ ಕಂಡು ಬರ್ತದೆ. ಮತ್ತೆ ಇಲ್ಲಿ ಸ್ಪೇಸ್ ಇದೆಯಲ್ಲ, ಈ ಜಾಗಗಳಿಗೆ ನಾವು ಗಾಳಿ ತುಂಬಿದ ಅವಕಾಶಗಳಂತ ಕರಿತೀವಿ. ಮತ್ತೆ ಇಲ್ಲಿದೆಯಲ್ಲ, ಮತ್ತೆ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಕಾವಲು ಜೀವಕೋಶಗಳಂತ ಕರಿತಾ ಇದೀವಿ. ನೋಡಿದ್ದು ಜಿಡ್ಡಿನ ಕ್ಯೂಟಿಕಲ್, ಮೇಲಿನ ಎಪಿಡರ್ಮಿಸ್, ಕೆಳಗಿನ ಎಪಿಡರ್ಮಿಸ್. ಇಲ್ಲಿರುವುದಂತದ್ದೇನೋ ಇದು ಕ್ಲೋರೋಪ್ಲಾಸ್ಟ್. ಮತ್ತೆ ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ಗಳಿಗೆ ನಾವೇನಂತ ಕರಿತೀವಿ? ಗಾಳಿ ತುಂಬಿದ ಅವಕಾಶಗಳು ಅಂತ ಕರಿತೀವಿ. ಇಲ್ಲಿರೋದಕ್ಕೆ ನಾವೇನಂತ ಕರಿತಾ ಇದೀವಿ? ಕಾವಲು ಜೀವಕೋಶಗಳಂತ ಕರಿತಾ ಇದೀವಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಈಗ ಎಲೆಯ ಅಡ್ಡ ಸಿಳಿಕೆಯ ಚಿತ್ರದಲ್ಲಿ ಕಾಣುವ ಹಸಿರು ಚುಕ್ಕುಗಳೇ ಕ್ಲೋರೋಫಿಲ್ ಗಳನ್ನು ಒಳಗೊಂಡಿದೆ. ಈಗ ತಾನೇ ಹೇಳಿದೆ, ಅದು ಹಸಿರು ಕಲರ್ ಇರ್ತದಲ್ಲ, ಅದು ಕ್ಲೋರೋಫಿಲ್ ಅನ್ನ ಒಳಗೊಂಡಿದೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕ್ಲೋರೋಫಿಲ್ ಗಳನ್ನು ಒಳಗೊಂಡಿರುವಂತದಕ್ಕೆ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಇದು ಒಂದೇನು ಕಾಣದಂಗ. ಓಕೆನಾ? ಇನ್ನ ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳು ಅಥವಾ ಪತ್ರರಂಧ್ರಗಳು, ಎಲೆಗಳಲ್ಲಿ ಅನಿಲ ವಿನಿಮಯವು ಈ ರಂಧ್ರಗಳಲ್ಲಿ ಕಾವಲು ಜೀವಕೋಶಗಳ ಮೂಲಕ ಆಗುತ್ತದೆ. ಇಟ್ ಮೀನ್ಸ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲೇನು ಅಂತಂದ್ರೆ ಕಾವಲು ಜೀವಕೋಶ ಇದೆ. ಇದು ಒಂದು ಕಾವಲು ಜೀವಕೋಶ, ಇಲ್ಲೂ ಕಾವಲು ಜೀವಕೋಶ ಐತಲ್ಲ, ಇಲ್ಲಿ ಏನಾಗ್ತೈತೆ ಅಂತಂದ್ರೆ ಅನಿಲಗಳ ವಿನಿಮಯ ಆಗ್ತೈತೆ. ಕಾರ್ಬನ್ ಡೈಆಕ್ಸೈಡ್ ಹೋಗೋದು ಮತ್ತೆ ಆಕ್ಸಿಜನ್ ಹೊರಗಡೆಗೆ ಬರೋದು ಈ ಜಾಗದಲ್ಲಿ ಏನಾಗ್ತೈತೆ? ಕಾವಲು ಜೀವಕೋಶಗಳಲ್ಲಿ ಆಗ್ತಾ ಇದೆ ಅಂದ್ಬಿಟ್ಟು ಈ ಡೆಫಿನೇಷನ್ ಅಲ್ಲಿ ಹೇಳಿದ್ದಾರೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ಹೇಗೆ ಆಗುತ್ತದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ಹೇಗಾಗ್ತದೆ ಅಂತಂದ್ರೆ ಈ ಚಿತ್ರವನ್ನು ನೋಡಿ. ಸೊ ನೋಡಿ, ಈಗ ಇಳಿಸ್ತಾ ಇದೀನಲ್ಲ, ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ಎಲ್ಲಾಗ್ತದೆ ಅಂತಂದ್ರೆ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದಲ್ಲಿ ಸಾಮಾನ್ಯವಾಗಿ ಆಗ್ತದೆ. ಸಸ್ಯಗಳ ಅನಿಲಗಳ ವಿನಿಮಯ ಅಂತಂದ್ರೇನು? ಆ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಳ್ಳೋದು, ಆಕ್ಸಿಜನ್ ಅನ್ನ ಹೊರಗಡೆ ಬಿಡಬಹುದು, ಅಥವಾ ಆಕ್ಸಿಜನ್ ತಗೊಂಡು ಏನ್ ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡಬಹುದು. ಈ ಕ್ರಿಯೆಯನ್ನು ಕೂಡ ಮಾಡ್ತಾ ಇರ್ತವೆ. ಸೊ ಅನಿಲಗಳ ವಿನಿಮಯ ಹೆಂಗ್ ಆಗ್ತೈತಿ ಅಂತ ಅಂದ್ಬಿಟ್ಟು ಈಗ ಡೀಟೇಲ್ ಆಗಿ ನಾವೇನ್ ಮಾಡ್ತಾ ಹೋಗೋಣ, ಇಲ್ಲಿ ತಿಳ್ಕೊಡ್ತಾ ಹೋಗೋಣ ಬನ್ನಿ. ಅನಿಲಗಳ ವಿನಿಮಯ ಅಂತಂದ್ರೆ ಯಾವ್ಯಾವ ಅಂತ ಗೊತ್ತಾಯ್ತಲ್ವಾ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಅಂತ ಗೊತ್ತಾಯ್ತಲ್ವಾ? ಸೊ ಅನಿಲಗಳ ವಿನಿಮಯವು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದ ಮೂಲಕ ಏನಾಗ್ತೈತೆ? ನಡೀತಾ ಐತೆ. ನೆಕ್ಸ್ಟ್, ಅನಿಲಗಳ ವಿನಿಮಯ ಯಾವ್ಯಾವ ಭಾಗದಲ್ಲಿ ನಡೀತೈತೆ ಅಂತಂದ್ರೆ ಸಸ್ಯಗಳಲ್ಲಿ ಎಲೆಯಲ್ಲಿ ನಡೀತೈತೆ, ಕಾಂಡದಲ್ಲಿ ನಡೀತೈತೆ, ಬೇರುಗಳಲ್ಲಿ ನಡೀತಾ ಇದೆ. ಸೊ ಅನಿಲಗಳ ವಿನಿಮಯ ಎಲ್ಲಾ ಜಾಗದಲ್ಲಿ ನಡೀತೈತೆ. ಫಾರ್ ಎಕ್ಸಾಂಪಲ್, ಒಂದ್ ಸಸ್ಯ ಇದೆ ಅಂತಂದ್ರೆ ಅಲ್ಲಿ ಯಾವ್ಯಾವ ಹಸಿರು ಕಲರ್ ಕಾಣ್ತದೆ ಆ ಎಲ್ಲಾ ಜಾಗದಲ್ಲಿ ಏನಾಗ್ತಿದೆ ಅಂತಂದ್ರೆ ಅನಿಲಗಳ ವಿನಿಮಯ ಆಗ್ತೈತೆ. ಬೇರಲ್ಲೂ ಕೂಡ ಆಗ್ತದೆ ಕಣ್ರಿ, ಬೇರಲ್ಲೂ ಕೂಡ ಆಗ್ತದೆ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಹಾಗೂ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿರುವುದರಿಂದ ಕಾರ್ಬನ್ ಡೈಆಕ್ಸೈಡ್ ಕೂಡ ಈ ಪತ್ರರಂಧ್ರದ ಮೂಲಕ ಏನಾಗ್ತದೆ? ವಿನಿಮಯ ಆಗ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರೋದು ಕಾರ್ಬನ್ ಡೈಆಕ್ಸೈಡ್.
ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಮಾತ್ರ ಕಾರ್ಬೋಹೈಡ್ರೇಟ್ ಆಗೋದು. ಕಾರ್ಬೋಹೈಡ್ರೇಟ್ ಅದಕ್ಕೆ ಸಸ್ಯಕ್ಕೆ ಶಕ್ತಿಯನ್ನು ಒದಗಿಸ್ತದೆ. ಅದೇ ಅದಕ್ಕೆ ಆಹಾರ. ನಮಗೆ ಗ್ಲೂಕೋಸ್ ಆಹಾರ ಆದ್ರೆ ಅದಕ್ಕೆ ಸಸ್ಯಕ್ಕೆ ಕಾರ್ಬೋಹೈಡ್ರೇಟೇ ಆಹಾರ. ಸೊ ಕಾರ್ಬೋಹೈಡ್ರೇಟ್ ಆಗ್ಬೇಕು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ಕಾರ್ಬನ್ ಡೈಆಕ್ಸೈಡ್ ಕೂಡ ಎಲ್ಲಿ ಅಂತಂತಂದ್ರೆ ಪತ್ರರಂಧ್ರದ ಮೂಲಕ ಏನಾಗ್ತೈತೆ, ವಿನಿಮಯ ಆಗ್ತಾ ಐತೆ. ನೆಕ್ಸ್ಟ್, ಪತ್ರರಂಧ್ರಗಳ ಮೂಲಕ ಅಧಿಕ ಪ್ರಮಾಣದಲ್ಲಿ ನೀರು ನಷ್ಟವಾಗುವುದರಿಂದ ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿದ್ದಾಗ ಮಾತ್ರ ಪತ್ರರಂಧ್ರ ತೆರೆಯುತ್ತದೆ. ಅಗತ್ಯವಿಲ್ಲದಾಗ ಸಸ್ಯವು ಪತ್ರರಂಧ್ರವನ್ನು ಮುಚ್ಚುತ್ತದೆ. ಇಟ್ ಮೀನ್ಸ್ ಏನಿಲ್ಲ, ಇಲ್ಲೇ ಬೇಕಿದ್ದಾಗ ಮಾತ್ರ ಏನಾಗ್ತದೆ ಅಂತಂದ್ರೆ ಪತ್ರರಂಧ್ರ ತೆರೀತದೆ. ಈ ತರ ಓಪನ್ ತೆರೆದ ಪತ್ರರಂಧ್ರ ಈ ಚಿತ್ರ, ಇದು ನಾನೇ ಬಿಡಿಸಿರೋದು, ಇದು ನಂದೇ ಹ್ಯಾಂಡ್ ರೈಟಿಂಗು, ನೋಡ್ಕೊಬಿಡಿ. ಇದು 1 ವರ್ಷದ ಹಿಂದೆ, 1 ವರ್ಷದ ಮೇಲೆ 1-2 ತಿಂಗಳು ಆಯ್ತೇನೋ ಅವಾಗ ಬರ್ದಿರೋ ಹ್ಯಾಂಡ್ ರೈಟಿಂಗ್ ಇದು. ಸೊ ಇರ್ಲಿ, ಇದು ತೆರೆದ ಪತ್ರರಂಧ್ರ. ಬೇಕಿದ್ದಾಗ ಮಾತ್ರ ಇದು ಕಾವಲು ಜೀವಕೋಶಗಳು ಕಣಪ್ಪ. ಈ ಚಿತ್ರ ನೋಡ್ತಿದ್ರಲ್ಲ, ಈ ಕಾವಲು ಜೀವಕೋಶಗಳು ಬೇಕಿದ್ದಾಗ ಮಾತ್ರ ಇದು ಓಪನ್ ಆಗ್ತದೆ. ಇಟ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿದ್ದಾಗ ಮಾತ್ರ ಏನಾಗ್ತದೆ, ಓಪನ್ ಆಗ್ತದೆ. ಇಲ್ಲ ಅಂತಂದ್ರೆ ಓಪನ್ ಆಗ್ತಲ್ಲ. ಓಕೆನಾ? ಹೆಂಗ್ ಓಪನ್ ಆಗ್ತದೆ ಗೊತ್ತಾ? ಈ ಕಾವಲು ಜೀವಕೋಶಗಳಾಯ್ತಲ್ಲ, ಇದಕ್ಕೆ ನೀರು ತುಂಬಿಸ್ಕೊಳ್ತದೆ. ಇದಕ್ಕೆ ಸಸ್ಯ ಏನ್ ಮಾಡ್ತದೆ, ನೀರು ತುಂಬಿಸ್ಕೊಳ್ತದೆ. ನೀರು ತುಂಬಿಸ್ಕೊಂಡಾಗ ಏನಾಗ್ತದೆ ಅಂದ್ರೆ ಇದು ಉಪ್ತದೆ. ಈ ಕಡೆಗೆ ಉಪ್ತಾಗ ಈ ಸ್ಪೇಸ್ ಉಳಿತದೆ. ಸೊ ಈ ಸ್ಪೇಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅನಿಲಗಳ ವಿನಿಮಯ ಆಗ್ತದೆ. ಇಟ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಆಗಿರ್ಬೋದು, ಈ ಜಾಗದಲ್ಲಿ ಏನಾಗ್ತದೆ, ವಿನಿಮಯ ಆಗ್ತದೆ. ಈ ಕಾವಲು ಜೀವಕೋಶಕ್ಕೆ ನೀರೇನಾದ್ರು ತುಂಬಲಿಲ್ಲ ಅಂತಂತಂದ್ರೆ ಇದೇನಾಗ್ತದೆ, ಕುಗ್ದಾಗ ಏನಾಗ್ತದೆ, ಇದು ಮುಚ್ಚಿದ ಪತ್ರರಂಧ್ರ ಆಗ್ತದೆ. ಬೇಕಿದ್ದ ಮಾತ್ರ ತೆರೆದುಕೊಳ್ತಕ್ಕನು. ಯಾವಾಗ ಕಾವಲು ಜೀವಕೋಶಗಳಿಗೆ ನೀರು ಹೋದಾಗ ಓಪನ್ ಆಗ್ತದೆ. ಕಾವಲು ಜೀವಕೋಶಗಳು ನೀರು ಹೋಗ್ಲಿಲ್ಲ ಅಂತಂತಂದ್ರೆ ಅದು ಓಪನ್ ಆಗಲ್ಲ. ಇದು ಮುಚ್ಚಿದ ಪತ್ರರಂಧ್ರ. ಸೊ ಇಲ್ಲಿ ಹೇಳಿರೋದು ಕೂಡ ಅದೇ, ಈ ಜಾಗದಲ್ಲೂ ಕೂಡ ಹೇಳಿರೋದು ಅದೇ. ಓಕೆ, ಈಗ ಇದೇ ಸ್ಟಡಿ ಬಂದು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ 2ರಿಂದ 3 ಮಾರ್ಕ್ಸ್ ನಿಮಗೆ ಕೇಳ್ತಾರೆ. ನೆನ್ಪಿಟ್ಕೊಬಿಟ್ಟಿರಿ ನೀವು, SLC ಮಕ್ಕಳು ಎಸ್ಪೆಷಲಿ ನೆನ್ಪಿಟ್ಕೊಂಡಿರಿ. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಿ ಬರ್ದಿದ್ದೀನಲ್ಲ, ಇದ್ರ ಬಗ್ಗೆ ಹೇಳ್ಬೇಕಾ? ನೋಡಿ, ಇವಾಗ ಸ್ವಪೋಷಗಳ ಪೋಷಣೆ ಅಂತಂದ್ರೆ ಇಲ್ಲಿಂದ ಬರೋಣ. ಏಕಕೋಶ ಜೀವಿಗಳಲ್ಲಿ ಜೀವಕ್ರಿಯೆಗಳು ಹೇಗೆ ನಡೀತದೆ? ಈಗ ನಮ್ಗೆ ಜೀವಕ್ರಿಯೆಗಳು ಅಂತಂತಂದ್ರೆ ಉಸಿರಾಟ ಆಗ್ಬೇಕು, ಚಲನೆ ಆಗ್ಬೇಕು, ಅದಾದ್ಮೇಲೆ ಬೆಳವಣಿಗೆ ಆಗ್ಬೇಕು, ಸಾಗಾಣಿಕೆ ಆಗ್ಬೇಕು, ಇವೆಲ್ಲವೂ ಕೂಡ ಆಗ್ಬೇಕು. ಹಾಗಾದ್ರೆ ಏಕಕೋಶ ಜೀವಿಗಳಲ್ಲಿ, ಏಕಕೋಶ ಜೀವಿ ಅಂತಂದ್ರೇನು? ಒಂದೇ ಒಂದು ಜೀವಕೋಶವನ್ನು ಹೊಂದಿರುವಂತಹ ಜೀವಿಗೆ ನಾವೇನಂತ ಕರಿತೀವಿ? ಏಕಕೋಶ ಜೀವಿ ಅಂತ ಕರಿತೀವಿ. ಒಂದೇ ಒಂದು ಜೀವಕೋಶ ಉಸಿರಾಟನೂ ಮಾಡ್ತದೆ, ಜೀರ್ಣಕ್ರಿಯೆಯನ್ನು ಮಾಡ್ತದೆ, ಸಾಗಾಣಿಕೆಯನ್ನು ಕೂಡ ಮಾಡ್ತದೆ. ಇವೆಲ್ಲ ಕೆಲಸವನ್ನು ಕೂಡ ಏಕಕೋಶ ಜೀವಿ ಮಾಡ್ತದೆ. ಸೊ ಇಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ, ಏಕಕೋಶ ಜೀವಿಗಳಲ್ಲಿ ಜೀವಕ್ರಿಯೆಗಳು ಹೇಗೆ ನಡೀತದೆ ಅಂತ. ಜಸ್ಟ್ ಸಿಂಪಲ್, ಏಕಕೋಶ ಜೀವಿಗಳ ಜೀವಕ್ರಿಯೆಗಳು ಹೇಗೆ ನಡೆಯುತ್ತದೆ ಎಂದರೆ, ಏಕಕೋಶ ಜೀವಿಗಳಲ್ಲಿ ಸಂಪೂರ್ಣ ಹೊರಮೈ ಪರಿಸರದ ಸಂಪರ್ಕದಲ್ಲಿರುವುದರಿಂದ ಏನಾಗಿರುತ್ತೆ ಅಂತಂದ್ರೆ ಅದು ಸಂಪೂರ್ಣವಾಗಿ ಪರಿಸರದೊಂದಿಗೆ ಸಂಪರ್ಕವನ್ನ ಹೊಂದಿರುವುದರಿಂದ ಆಹಾರ ಸೇವನೆ, ಅನಿಲಗಳ ವಿನಿಮಯಕ್ಕೆ ಹಾಗೂ ತ್ಯಾಜ್ಯಗಳ ವಿಸರಣೆಗೆ ನಿರ್ದಿಷ್ಟವಾದಂತಹ ಅಂಗಗಳು ಅಗತ್ಯವಿಲ್ಲ. ಈ ರೀತಿ ಏನಾಗ್ತೈತೆ ಅಂತಂದ್ರೆ ಜೀವಕ್ರಿಯೆಗಳು ನಡೀತೈತೆ. ನಮಗೆ ನಿರ್ದಿಷ್ಟವಾದಂತ ಅಂಗಗಳು ಬೇಕು, ಅವಕ್ಕೆ ನಿರ್ದಿಷ್ಟವಾದಂತ ಅಂಗಗಳು ಬೇಡ. ಯಾಕಂತಂದ್ರೆ ಏಕಕೋಶ ಜೀವಿ ಪರಿಸರದಲ್ಲಿ ಐತಿ ಅಂತ ಹೇಳಿದ್ರೆ ಮುಗ್ದೋಯ್ತು. ಇನ್ನು ಸ್ವಪೋಷಗಳ ಪೋಷಣೆ ಅಂತಂದ್ರೆ ಈಗ ಸಸ್ಯಗಳು ಹೇಗೆ ಆಹಾರವನ್ನ ಪಡ್ಕೊಂಡು ಅಂತ ಇವಾಗ ತಾನು ಹೇಳಿದೀನಿ. ಈ ಈಕ್ವೇಶನ್ ಬರೆದ್ರೆ ಸಾಕು. ದ್ಯುತಿ ಸಂಶ್ಲೇಷಣೆ ಮತ್ತೆ ಸ್ವಪೋಷಗಳು ಅಂದ್ರೆ ಏನಂತ ಬರೆದ್ರೆ ಸಾಕು, ಮತ್ತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಂದ ಬರೆದ್ರೆ ಸಾಕು, ಕಾರ್ಬೋಹೈಡ್ರೇಟ್ಸ್ ಏನಾಗಿ ಪರಿವರ್ತನೆ ಆಯ್ತದೆ ಅಂತಂತ ಬರೆದ್ರೆ ಸಾಕು. ಮತ್ತೆ ಮುಖ್ಯಾಂಶಗಳು, ಕ್ಲೋರೋಫಿಲ್ ಏನ್ ಮಾಡ್ತದೆ ಅಂತಂತಂದ್ರೆ ಬೆಳಕಿನ ಶಕ್ತಿಯನ್ನ ಹೀರ್ಕೊಳ್ತದೆ. ಮತ್ತೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗಿ ನೀರಿನ ಅಣುಗಳು ಅಂದ್ರೆ ನೀರು, ಹೈಡ್ರೋಜನ್, ನೀರು ಮತ್ತೆ ಆಕ್ಸಿಜನ್ ಅಣುಗಳು ಏನ್ ಮಾಡ್ತದೆ, ವಿಭಜಿಸಲ್ಪಡ್ತದೆ. ಇದನ್ನ ನೀವು ಬರೆದಿಟ್ಕೊಂಡಿರಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಸಾರಿ, ಎಸ್, ಇವಾಗ ತಾನೇ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ ಅಂತಂದ್ರೆ ಇಲ್ಲಿ ಸ್ವಪೋಷಕಗಳ ದೇಹ ನಿರ್ಮಾಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಯಾವ್ಯಾವಂತ. ಸ್ವಪೋಷಕಗಳಂತಂದ್ರೇನು? ಸಸ್ಯಗಳಾಗಿರ್ಬೋದು, ನೀಲಿ ಹಸಿರು ಶೈವಲಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಂತ ಕರಿತೀವಿ? ಸ್ವಪೋಷಕಗಳಂತ ಕರಿತೀವಿ ಅಥವಾ ಆಟೋಟ್ರೋಫ್ಸ್ ಅಂತ ಕರಿತೀವಿ. ಆ ದೇಹ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಇವಾಗ ತಾನೇ ಹೇಳಿದ್ದೀನಿ, N ಬೇಕು, P ಬೇಕು, K ಬೇಕು, ಎಂ ಬೇಕು. NPKM ಬೇಕು. ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು ಹಾಕೋತೀರಾ? ಹಾಕೊಳ್ಳಿ, ಯಾರು ಬೇಡ ಅಂತಾರೆ. ಪೊಟ್ಯಾಷಿಯಂನ ಹಾಕೊಳ್ಳಿ, ಪೊಟ್ಯಾಷಿಯಂ ಕೂಡ ಬೇಕು. ಇವೆಲ್ಲವೂ ಕೂಡ ಎಲ್ಲಿರ್ತವೆ ಅಂತಂದ್ರೆ ಮಣ್ಣಲ್ಲಿರ್ತವೆ. ಮಣ್ಣಲ್ಲಿರುವಂತಹ ಇವೆಲ್ಲವನ್ನು ಕೂಡ ಬಳಸ್ಕೊಂಡು ಒಂದು ಗಿಡ ಏನಾಗ್ತೈತೆ ಅಂತಂದ್ರೆ ಚೆನ್ನಾಗಿ ಬೆಳೀತೈತೆ, ದೇಹದ ನಿರ್ಮಾಣ ಆಗ್ತೈತೆ. ಸೊ ನೋಡಿಲಿ, ಇಲ್ಲಿ ಕೆಳಗಡೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹಾಕಿದ್ದೀನಿ. ನೈಟ್ರೋಜನ್ ಒಂದು ಅವಶ್ಯಕ ಧಾತುವಾಗಿದೆ. ಹೌದು, ನೈಟ್ರೋಜನ್ ನಮ್ಗೇನೋ ಅವಶ್ಯಕ ಧಾತುವಾಗಿದೆ. ನಮ್ಮ ವಾತಾವರಣದಲ್ಲಿ 78% ಅಷ್ಟು ಏನಿದೆ, ನೈಟ್ರೋಜನ್ ಇದೆ. ಗಿಡವು ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ನೈಟ್ರೋಜನ್ ಅನ್ನ ಬಳಸ್ಕೊಳ್ತದೆ. ಇವಾಗ ತಾನೇ ಹೇಳಿದ್ದೀನಿ, ಗಿಡ ಏನ್ ಮಾಡ್ತೈತೆ ಅಂತ ನೈಟ್ರೋಜನ್ ಗಳನ್ನ ಬೇರಿನ ಮೂಲಕ ಪಡ್ಕೊಂಡು, ನೈಟ್ರೇಟ್ ಗಳನ್ನ ಬೇರಿನ ಮೂಲಕ ಪಡ್ಕೊಂಡು ಪ್ರೋಟೀನ್ ಸಂಶ್ಲೇಷಣೆಯನ್ನ ಮಾಡ್ತಾ ಐತೆ. ನೆಕ್ಸ್ಟ್ ಅಷ್ಟೇ ಅಲ್ಲ, ಬ್ಯಾಕ್ಟೀರಿಯಾಗಳು ವಾತಾವರಣದಿಂದ ನೈಟ್ರೋಜನ್ ಅನ್ನ ಬಳಸಿಕೊಂಡು ಏನ್ ಮಾಡ್ತಿದ್ದಾವೆ? ಬ್ಯಾಕ್ಟೀರಿಯಾಗಳು ವಾತಾವರಣದಿಂದ ನೈಟ್ರೋಜನ್ ಅನ್ನ ಬಳಸಿಕೊಂಡು ಮಣ್ಣಿನಲ್ಲಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ಇದನ್ನ ನೇರವಾಗಿ ಗಿಡವು ಬೇರುಗಳ ಮೂಲಕ
ಹೀರಿಕೊಳ್ತಾರೆ. ಇವಾಗ ತಾನೇ ಹೇಳಿದ್ದೀನಿ, ಜಸ್ಟ್ ಸಿಂಪಲ್. ಇಲ್ಲಿ ಗಿಡ ಇದೆ, ಸೊ ವಾತಾವರಣದಲ್ಲಿ ಏನಿದಾವೆ ಅಂತಂತಂದ್ರೆ ಈಗ ಗಾಳಿ ಇದೆ, ಸೊ ಇಟ್ ಮೀನ್ಸ್ ನೈಟ್ರೋಜನ್ ಇದೆ. ಸೊ ಈ ನೈಟ್ರೋಜನ್ ಅನ್ನ ಭೂಮಿಗೆ ತರ್ತಿರೋದು ಯಾವುದು ಅಂತಂತಂದ್ರೆ ಬ್ಯಾಕ್ಟೀರಿಯಾ. ಅದು ಯಾವ ಬ್ಯಾಕ್ಟೀರಿಯಾ ಅಂತಂತಂದ್ರೆ ರೈಜೋಬಿಯಂ ಏನೋ ಒಂದು ಬ್ಯಾಕ್ಟೀರಿಯಾ. ಸೊ ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡ್ತೈತೆ ಅಂತಂತಂದ್ರೆ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತನೆ ಮಾಡ್ತೈತೆ, ನೈಟ್ರೈಟ್ಸ್ ಗಳಾಗಿ ಪರಿವರ್ತನೆ ಮಾಡ್ತೈತೆ. ಆ ನೈಟ್ರೈಟ್ಸ್ ಗಳನ್ನ ಏನ್ ಮಾಡ್ತೈತೆ ಅಂತಂದ್ರೆ ಗಿಡವು ಬೇರುಗಳ ಮೂಲಕ ಏನ್ ಮಾಡ್ತೈತೆ, ಹೀರಿಕೊಳ್ತಾ ಇದೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ಇಷ್ಟೊತ್ತು ಮಾತಾಡಿತ್ತು ನಾನು ಯಾವ್ದ್ರ ಬಗ್ಗೆ ಅಂತಂದ್ರೆ ಸಸ್ಯಗಳ ಪೋಷಣೆ ಬಗ್ಗೆ. ಹಾಗಾದ್ರೆ ಇವಾಗ ನಾನು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಪರಪೋಷಕಗಳ ಪೋಷಣೆ. ಅದು ಸ್ವಪೋಷಕಗಳ ಪೋಷಣೆ ಸಸ್ಯಗಳ ಸಂಬಂಧಪಟ್ಟಂತೆ, ಇದು ಪರಪೋಷಕ. ಎಸ್, ಇವಾಗ ಪರಪೋಷಕಗಳ ಪೋಷಣೆ. ಪರಪೋಷಕಗಳು ಯಾರು? ನಾವು. ಪರಪೋಷಕಗಳ ಎಂದರೇನು ಅಂತಂತಂದ್ರೆ ತಮ್ಮ ಆಹಾರಕ್ಕಾಗಿ ಇತರೆ ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಅವಲಂಬಿತವಾಗಿರುವಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ? ಪರಪೋಷಕಗಳಂತ ಕರಿತೀವಿ. ಹೌದಲ್ವಾ? ನಾವು ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿಲ್ವಾ? ಅವಲಂಬಿತವಾಗಿದ್ದೀವಿ. ಹಾಗಾಗಿ ನಾವೇನು ಪರಪೋಷಕಗಳಾಗ್ತೀವಿ? ನಾವಲ್ಲ, ಎಲ್ಲಾ ಪ್ರಾಣಿಗಳು ಕೂಡ ಏನಾಗಿದ್ದಾವೆ? ಪರಪೋಷಕಗಳಾಗಿದ್ದಾವೆ. ಓಕೆನಾ? ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ಅಷ್ಟೇ ಅಲ್ಲ, ಈಗ ಪರಪೋಷಕಗಳ ಪೋಷಣೆಯಲ್ಲಿ ಕೆಲವು ಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಅವುಗಳನ್ನು ಕೊಲ್ಲದೆ ಪೋಷಣೆಯನ್ನು ಪಡೆದುಕೊಳ್ತವೆ. ಇಟ್ ಮೀನ್ಸ್ ಇಲ್ಲಿರುವಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ ಅಂತಂತಂದ್ರೆ ಪರವಾಲಂಬಿ ಜೀವಿಗಳಂತ ಕರಿತೀವಿ. ಸೊ ಪರವಾಲಂಬಿ ಜೀವಿಗಳು ಎಂದರೇನು ಅಂತಂತಂದ್ರೆ ಕೆಲವು ಜೀವಿಗಳ ಮೇಲೆ ವಾಸಿಸುತ್ತಿದ್ದು ಅವುಗಳಿಂದ ಆಹಾರವನ್ನ ಪಡೆದುಕೊಳ್ತವೆ. ಕೊಲ್ಲದೇನೆ ಆಹಾರವನ್ನು ಪಡೆದುಕೊಳ್ಳುವಂತಹ ಜೀವಿಗಳಿಗೆ ನಾವು ಪರವಾಲಂಬಿ ಜೀವಿಗಳಂತ ಸಾಮಾನ್ಯವಾಗಿ ಕರಿತೀವಿ. ಸೊ ಹಾಗಾದ್ರೆ ಯಾವ್ಯಾವು? ಕಸ್ಕುಟ, ಅದನ್ನ ನಾವು ಅಮರ್ಬೆಲ್ ಅಂತ ಕರಿತೀವಿ. ಉಣ್ಣೆ ಆಗಿರ್ಬೋದು, ಏನಾಗಿರ್ಬೋದು, ಇಲ್ಲಿ ಕಾಣ್ತಿರೋದು ಏನೆಯ, ಜಿಗ್ಣೆ ಮತ್ತು ಲಾಡಿ ಹುಳುಗಳಾಗಿರ್ಬೋದು, ದುಂಡು ಹುಳುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನು ಅಂತಂತಂದ್ರೆ ಪರಪೋಷಕಗಳಿಗೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಸ್ಟಡಿ ಹೋಗೋಣ ಬನ್ನಿ. ನೆಕ್ಸ್ಟ್, ಏಕಕೋಶ ಜೀವಿಗಳಲ್ಲಿ ಪೋಷಣೆ. ಏಕಕೋಶ ಜೀವಿಗಳಂತಂದ್ರೇನು? ಏಕಕೋಶ ಜೀವಿಗೆ ಬೆಸ್ಟ್ ಎಕ್ಸಾಂಪಲ್ ಏನು? ಅಮೀಬಾ, ಪ್ಯಾರಾಮಿಸಿಯಂ, ಯೂಗ್ಲಿನಾ, ಕ್ಲಾಮಿಡಮೋನಸ್, ಸ್ಪೈರೋಗೈರಾ, ಇವೆಲ್ಲವೂ ಕೂಡ ಏನು? ಏಕಕೋಶ ಜೀವಿಗಳು. ಬಟ್ ನಿಮ್ಮ SSLC ಸಂಬಂಧಪಟ್ಟಿರೋದು ಕೇವಲ ಅಮೀಬಾಗ್ ಮಾತ್ರ ಸಂಬಂಧಪಟ್ಟಿದೆ. ಈ ಅಮೀಬಾ ಹೇಗೆ ಆಹಾರವನ್ನು ಪಡೀತದೆ ಅಥವಾ ಏಕಕೋಶ ಜೀವಿಗಳು ಹೇಗೆ ಆಹಾರವನ್ನು ಪಡೀತದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ ನಾನು. ಜಸ್ಟ್ ಸಿಂಪಲ್ ಈ ಸ್ಲೈಡ್ ಅಲ್ಲಿ ಹೇಳ್ತೀನಿ ನೋಡಿ. ಜೀವಿಗಳು ತಮ್ಮ ಆಹಾರವನ್ನು, ತಮ್ಮ ಪೋಷಣೆ ಹೇಗೆ ಪಡಿತವೆ ಅಂತಂದ್ರೆ ಇಲ್ಲಿ ಅಮೀಬಾ ಇದೆ ನೋಡಿ. ಇಲ್ಲಿ ಅಮೀಬಾ ಇದು ಕೋಶ ಕೇಂದ್ರ, ಇದು ಕೋಶ ದ್ರವ್ಯ, ಈ ಪಾರ್ಟ್ ಕೋಶ ಪೊರೆ ಅಂತ ಕರಿತೀವಿ. ಇದೇನಿದು? ಆಹಾರದ ಕಣ. ಇದು ಏನು? ಆಹಾರದ ಕಣ. ಇದು ಫುಡ್ ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಫುಡ್ ವ್ಯಾಕ್ಯೂಲ್ಸ್ ಇದು ಆಹಾರದ ಕಣ. ಏನ್ ಮಾಡ್ತೈತೆ ಅಂತಂದ್ರೆ ಈ ಅಮೀಬಾ ಇರ್ರೆಗ್ಯುಲರ್ ಶೇಪ್ ಇರ್ತದೆ. ಇಲ್ಲಿ ಕೋಶ ಪೊರೆಯನ್ನ ಭಾಗಿಸ್ಕೊಳ್ತದೆ, ಮಿಥ್ಯಾಪಾದವನ್ನ ಉಂಟು ಮಾಡ್ತದೆ. ಮಿಥ್ಯಾಪಾದವನ್ನ ಉಂಟು ಮಾಡಿಬಿಟ್ಟು ಆಹಾರವನ್ನು ತನ್ನೊಳಗೆ ಎಳ್ಕೊತದೆ. ಇಟ್ ಮೀನ್ಸ್ ಅಮೀಬವು ಕೋಶ ಪೊರೆಯಲ್ಲಿ ಮಿಥ್ಯಾಪಾದವನ್ನು ಉಂಟು ಮಾಡಿ ಆಹಾರದ ಕಣವನ್ನು ತನ್ನೆಡೆಗೆ ಸೆಳೆದುಕೊಳ್ಳುವ ಮೂಲಕ ಆಹಾರವನ್ನು ಪಡೆಯುತ್ತದೆ. ಸೊ ಏನ್ ಮಾಡ್ತೈತೆ? ಈಗ ಆ ಮಿಥ್ಯಾಪಾದವನ್ನು ಉಂಟು ಮಾಡ್ತು, ಈ ಕಡೆ ಭಾಗಿಸ್ತು, ಆಹಾರವನ್ನು ಒಳಗೆ ಕಳಿಸ್ಕೊತು. ಈ ತರ ಆಹಾರವನ್ನ ಒಳಕ್ಕೆ ಕಳಿಸ್ಕೊಂಡು ಏನ್ ಮಾಡ್ತೈತೆ? ಆಹಾರವನ್ನ ಜೀವಿಗಳು ಪಡ್ಕೊಳ್ತಾ ಇದೆ. ಸೊ ಏನಾದ್ರು ಕೇಳಿದ್ರೆ ಈ ಡೆಫಿನೇಷನ್ ಬರಿಬೇಕು, ಈ 3 ಚಿತ್ರಗಳನ್ನ ನಾವು ಬರಿಬೇಕು. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ಅಷ್ಟೇ ಅಲ್ಲ, ಈಗ ಏಕಕೋಶ ಜೀವಿಗಳಲ್ಲಿ ಪೋಷಣೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಪ್ಯಾರಾಮಿಸಿಯಂ, ಅಮೀಬಾ, ಯೂಗ್ಲಿನಾ, ಪ್ಯಾರಾಮಿಸಿಯಂ, ಕ್ಲಾಮಿಡಮೋನಸ್ ಅಂತ ಹೇಳಿದ್ನಲ್ಲ. ಇಲ್ಲಿ ಪ್ಯಾರಾಮಿಸಿಯಂ ಬಗ್ಗೆನೂ ಕೂಡ ನಿಮ್ಮ SSLC ಅಲ್ಲಿದೆ. ಸೊ ಇಲ್ಲಿ ಏನ್ ಕೇಳ್ತಾರೆ ಅಂತಂತಂದ್ರೆ ಜಸ್ಟ್ ಸಿಂಪಲ್, ಪ್ಯಾರಾಮಿಸಿಯಂ ಯಾವುದರ ಸಹಾಯದಿಂದ ಚಲಿಸ್ತದೆ ಅಂತ ಕೇಳ್ತಾರೆ. ಕಷಾಂಗದ ಚಲನೆಯಿಂದ ಏನ್ ಮಾಡ್ತದೆ? ಚಲಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಟಾಪಿಕ್ ಅನ್ನ ನಾನು ಹೇಳೋದನ್ನ ಬಿಟ್ಟಿದ್ದೀನಿ ನಿಮ್ಮ SSLC ವಿದ್ಯಾರ್ಥಿಗಳಿಗೆ. ಸೊ ಈ ಟಾಪಿಕ್ ಅನ್ನ ನೀವು ಬರ್ದಿಟ್ಕೊಂಡ್ರೆ ತುಂಬಾ ಒಳ್ಳೇದು ಕಣ್ರಿ. ಯಾವುದರಿಂದ ಚಲಿಸ್ತೈತೆ ಪ್ಯಾರಾಮಿಸಿಯಮು? ಕಷಾಂಗದಿಂದ ಚಲಿಸುತ್ತಾ ಇದೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಜೀವಕೋಶವು ಒಂದು ನಿರ್ದಿಷ್ಟ ಆಕಾರ ಹೊಂದಿದೆ ಹಾಗೂ ಆಹಾರವನ್ನು ಮೇಲ್ಮೈಯನ್ನು ಆವರಿಸಿರುವ ಕಷಾಂಗ ಚಲನೆಯ ಮೂಲಕ ಆಹಾರವು ಈ ಸ್ಥಳಕ್ಕೆ ಚಲಿಸುತ್ತದೆ. ಇಟ್ ಮೀನ್ಸ್ ಏನಿಲ್ಲ, ಇದಕ್ಕೆ ಸಿಂಪಲ್ ಏನಿಲ್ಲ, ನಿರ್ದಿಷ್ಟವಾದಂತಹ ಆಕಾರ ಹೊಂದಿದೆ ಅಂತ ಹೇಳ್ಬೇಕು. ಮತ್ತೆ ಆಹಾರದ ಮೇಲ್ಮೈ ಆವರಿಸಿರುವ ಕಷಾಂಗ ಚಲನೆಯ ಮೂಲಕ ಆಹಾರವನ್ನು ಏನ್ ಮಾಡ್ತೈತೆ? ಪಡೆದುಕೊಳ್ತೈತೆ. ಏನಿಲ್ಲ, ಚಲನೆಯ ಮೂಲಕ ಏನ್ ಮಾಡ್ತೈತೆ? ಆಹಾರವನ್ನ ಪಡ್ಕೊಳ್ತೈತೆ ಅಂತ. ಯಾವ ಚಲನೆ ಇಲ್ಲ ಆಗ್ತಿರೋದು? ಕಷಾಂಗ ಚಲನೆ ಆಗ್ತೈತೆ. ಕಷಾಂಗ ಚಲನೆ ಯಾವ ಜೀವಿಯಲ್ಲಿ ಆಗ್ತೈತೆ? ಪ್ಯಾರಾಮೀಸಿಯಂ ನಲ್ಲಿ ಆಗ್ತೈತೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ಇಲ್ಲಿ ಹೇಳಿದ್ದೀನಿ, ಮನುಷ್ಯ ಸೇವಿಸಿದ ಆಹಾರ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹ ಆಗ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ, ಅದಕ್ಕೆ ಇದನ್ನು ಸಪರೇಟ್ ಆಗಿ ಇಟ್ಟಿದ್ದೀನಿ. ಬಟ್ ಸಸ್ಯಗಳಲ್ಲಿ ಸೇವಿಸಿದಂತ ಆಹಾರ ಏನಾಗ್ತದೆ? ಕಾರ್ಬೋಹೈಡ್ರೇಟ್ಸ್ ಏನಾಗಿ ಟರ್ನ್ ಆಗ್ತದೆ? ಕಾರ್ಬೋಹೈಡ್ರೇಟ್ಸ್ ಟರ್ನ್ ಏನಾಗ್ತದೆ? ಯಾವ ರೂಪದಲ್ಲಿ ಸಂಗ್ರಹ ಆಗ್ತದೆ, ಸ್ಟೋರ್ ಆಗ್ತದೆ? ಕಾರ್ಬೋಹೈಡ್ರೇಟ್ಸ್ ಪಿಷ್ಟದ ರೂಪದಲ್ಲಿ. ಪಿಷ್ಟ ಇಟ್ ಮೀನ್ಸ್ ಸ್ಟಾರ್ಚ್ ಅಂತ ಕರಿತೀವಿ ಕಣ್ರಪ್ಪ. ಇಂಗ್ಲಿಷ್ ನಾವೇನಂತ ಕರಿತೀವಿ? ಸ್ಟಾರ್ಚ್ ರೂಪದಲ್ಲಿ ಇದು ಸಂಗ್ರಹಣೆ ಆಗ್ತದೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಈಗ
ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಂದಿದ್ದೀವಿ. ಯಾವುದು? ಮಾನವರಲ್ಲಿ ಪೋಷಣೆ. ಎಸ್, ನಮಗೆ ಪೋಷಣೆ ಬೇಕು ಅಲ್ವಾ? ಬೇಕೇ ಬೇಕು. ಹಾಗಾದ್ರೆ ಮಾನವರಲ್ಲಿ ಪೋಷಣೆ ಹೇಗಾಗ್ತದೆ ಅಂದ್ಬಿಟ್ಟು ನಾವು ಈಗ ಕೂಲಂಕುಷವಾಗಿ ಒಂಚೂರು ಬಿಡ್ದಂಗೆ ನಾನು ಈ ಟಾಪಿಕ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡಿ, ಮಾನವರಲ್ಲಿ ಪೋಷಣೆ ಆಗ್ತಾ ಇದೆ ಅಂತಂತಂದ್ರೆ ಇಲ್ಲಿರುವಂತ ಎಲ್ಲಾ ಭಾಗಗಳು ಬೇಕು. ಸೊ ಇಲ್ಲಿದೆಯಲ್ಲ, ಇದು ಯಾವ ಚಿತ್ರ ಅಂತಂತಂದ್ರೆ ಮಾನವನ ಜೀರ್ಣಾಂಗ ವ್ಯೂಹ ಚಿತ್ರ. ಸೊ ಕೇಳ್ತಾರೆ 3 ರಿಂದ 4 ಮಾರ್ಕ್ಸ್ ಕೇಳ್ಬೋದು, ಕಂಪಲ್ಸರಿ 3 ಮಾರ್ಕ್ಸ್ ಕೇಳ್ತಾರೆ. ಸೊ ಹಾಗಾಗಿ ನಮ್ಮ ಮಾನವನ ಜೀರ್ಣಾಂಗ ವ್ಯೂಹ ಚಿತ್ರದ ನಾವು ಕಲೀಲೇಬೇಕಾಗಿರ್ತದೆ, ಅನಿವಾರ್ಯ ಕಲೀಲೇಬೇಕು. ಸೊ ಇದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈಗ ಸಂಕ್ಷಿಪ್ತವಾದಂತ ಒಂದು ಮಾಹಿತಿಯನ್ನ ಕೊಡ್ತೀನಿ. ಬನ್ನಿ. ಸೊ ನೋಡಿ, ಇಲ್ಲಿ ಭಾಗಗಳನ್ನ ನೀವು ನೋಡ್ಕೊಂಡಿರ್ಬೇಕು. ನೋಡಿ, ಇದು ಬಾಯಿ, ಇದು ಬಾಯಿ ಅಲ್ವಾ. ನೆಕ್ಸ್ಟ್ ಇದೇನಿದು? ಅನ್ನನಾಳ. ನೆಕ್ಸ್ಟ್ ಇದೇನಿದು? ಜಠರ. ನೆಕ್ಸ್ಟ್ ಇಲ್ಲಿ 3 ಭಾಗಗಳು ನೋಡಿ, ಕವಲುಗಳಾಗ್ತದೆ. ಈ ಜಾಗವನ್ನ ಚಿತ್ರ ಬಿಡ್ಸಕ್ ಬರಕಲ್ಲ, ಇಲ್ಲಿ ಹೆಂಗಿದೆ ಸ್ವಲ್ಪ ನೋಡ್ಕೊಂಡು ಚಿತ್ರ ಬಿಡ್ಸ್ಕೊತ್ ಕಲೀರಿ. ಓಕೆನಾ? ಈ ಪಾಠನ ಬಿಟ್ಬಿಡ್ತಾರೆ. ಓಕೆನಾ? ಇಲ್ಲಿ ನೋಡಿಲಿ, ಇದೇನಿದು? ಇದು ಮೆದೋಜರಕಾಂಗ. ನೆಕ್ಸ್ಟ್ ಇಲ್ಲಿಂದ ಒಂದು ಪೈಪ್ ತರ ಹೋಗ್ಬಿಟ್ಟೈತೆ, ಇದೇನಂತಂದ್ರೆ ಪಿತ್ತರಸನಾಳ. ಈ ಪೈಪ್ ತರ ಹೋಗಿರೋದ್ ಮ್ಯಾಕೆ ಇಲ್ಲಿವರೆಗೆ ಪಿತ್ತರಸನಾಳ. ನೆಕ್ಸ್ಟ್ ಇಲ್ಲಿದೆಯಲ್ಲ, ಇದು ಪಿತ್ತಕೋಶ. ಇಲ್ಲಿ ಪಿತ್ತಕೋಶದಲ್ಲಿ ಪಿತ್ತರಸ ಪ್ರೊಡ್ಯೂಸ್ ಆಗ್ತದೆ. ಇದು ಪಿತ್ತರಸ ಏನಾಗ್ತೈತೆ, ಇದ್ರ ಮೂಲಕ ಬಂದು ಸಣ್ಣ ಕರಳಿಗೆ ಬರ್ತೈತೆ ಪಿತ್ತರಸ ಎಲ್ಲಿ ಬರ್ತೈತೆ? ಸಣ್ಣ ಕರಳಿಗೆ ಬರ್ತೈತೆ. ಈ ದೊಡ್ಡ ಗೈತಲ್ಲಿ ಇದೇನಿದು? ಇದು ಯಕೃತ್ತು ಅಥವಾ ಈರಿ ಅಂತ ಕರೀತಾರೆ. ಇದನ್ನ ಏನಂತ ಕರಿತೀವಿ? ಒಪೆ ಅಂತ ಕರಿತೀವಿ. ಏನಂತ ಕರಿತೀವಿ? ಒಪೆ ಅಂತ ಕರಿತೀವಿ. ಈ ಪಾರ್ಟಿಗೆ ವೇಸ್ಟ್ ಪ್ರಾಡಕ್ಟ್ ಅಲ್ಲ, ವೇಸ್ಟ್ ಪಾರ್ಟ್ ಆಫ್ ದಿ ಬಾಡಿ ಯಾವ್ದಾರು ಇದ್ರೆ ಅದು ಅಪೆಂಡಿಕ್ಸ್. ನೆಕ್ಸ್ಟ್ ಈ ಪಾರ್ಟ್ ಏನಂತ ಕರಿತೀವಿ? ಗುದ ದ್ವಾರ ಅಂತ ಕರಿತೀವಿ. ಈ ಎಲ್ಲದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ, ಮಾನವರಲ್ಲಿ ಪೋಷಣೆ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಎಸ್, ಇಲ್ಲಿ ಜೀರ್ಣಕ್ರಿಯೆ ಎಂದರೇನಂತ ತಿಳ್ಕೊಳ್ಳೋಣ. ಏನು ಜೀರ್ಣಕ್ರಿಯೆ ಅಂತಂತಂದ್ರೆ ಮಾನವನ ದೇಹವು ಸಂಕೀರ್ಣವಾದ ಆಹಾರ ಪದಾರ್ಥವನ್ನು ಸರಳ ರೂಪಕ್ಕೆ ಪರಿವರ್ತಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತಿದೀವಿ? ಜೀರ್ಣಕ್ರಿಯೆ ಅಂತ ಕರಿತೀವಿ. ಸಂಕೀರ್ಣವಾಗಿರ್ತದೆ ಆಹಾರ ಪದಾರ್ಥ, ಅದನ್ನ ನಾವೇನ್ ಮಾಡ್ತಿದೀವಿ? ಸರಳ ರೂಪಕ್ಕೆ ಪರಿವರ್ತನೆ ಮಾಡ್ತೀವಿ. ನೆಕ್ಸ್ಟ್ ಜೀರ್ಣಾಂಗ ವ್ಯೂಹ ಅಂತಂದ್ರೇನು? ಮಾನವನ ದೇಹವು ಜೀರ್ಣಕ್ರಿಯೆಗೆ ವಿವಿಧ ಅಂಗಗಳನ್ನು ಒಳಗೊಂಡಿದೆ. ಈ ವಿವಿಧ ಅಂಗಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ? ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ಎಲ್ಲಾ ಭಾಗಗಳು ಕೂಡ ಏನು? ಅವು ಎಲ್ಲವೂ ಈಗ ಫಾರ್ ಬಾಯಿ, ಅನ್ನನಾಳ, ಜಠರ, ಮೆದೋಜರಕಾಂಗ, ಯಕೃತ್ತು, ದೊಡ್ಡ ಕರಳು, ಸಣ್ಣ ಕರಳು, ಇವೆಲ್ಲವೂ ಕೂಡ ಅಂಗಗಳು. ಈ ಅಂಗಗಳ ಸಮೂಹಕ್ಕೆ ನಾವೇನಂತ ಕರಿತಿದೀವಿ? ಜೀರ್ಣಾಂಗ ವ್ಯೂಹ ಅಂತ ಕರಿತಿದೀವಿ. ಹಾಗಾದ್ರೆ ಇಲ್ಲಿ ಫಸ್ಟ್ ಕ್ವಶನ್ ಏನ್ ಕೊಟ್ಟವ್ರೆ ಅಂತಂದ್ರೆ ಲಾಲಾರಸದ ಪಾತ್ರವೇನು ಅಂತ ಕೇಳಿದ್ದಾರೆ. ಲಾಲಾರಸ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅನ್ನೋದು ಮುಖ್ಯ ನಮಗೆ. ಎಲ್ಲಿ? ನಮ್ಮ ಬಾಯಿಯಲ್ಲಿ. ಲಾಲಾ ಗ್ರಂಥಿಗಳಲ್ಲಿ ಏನಾಗ್ತದೆ ಅಂತಂದ್ರೆ ಲಾಲಾರಸ ಪ್ರೊಡ್ಯೂಸ್ ಆಗ್ತದೆ. ಈ ಲಾಲಾರಸದ ಪಾತ್ರವೇನಂತ ಕೇಳ್ತಾರೆ. ನೋಡಿ, ಲಾಲಾರಸದಲ್ಲಿ ಈ ಜೊಲ್ ಟೈಪ್ ಬರ್ತದಲ್ಲ, ಅದೇ ಲಾಲಾರಸ ಕಣ್ರಿ. ಸೊ ಆ ಲಾಲಾರಸದಿಂದ ಏನ್ ಬೆನಿಫಿಟ್ ಅಂತಂದ್ರೆ ಆಹಾರವು ಚೆನ್ನಾಗಿ ಮಿಶ್ರಣವಾಗಲು ಸಹಾಯಕ ಮಾಡ್ತದೆ. ಅಷ್ಟೇ ಅಲ್ಲ, ಆಹಾರವು ಅನ್ನನಾಳದಲ್ಲಿ ಸರಾಗವಾಗಿ ಇಳಿಯಲು ಏನ್ ಮಾಡ್ತದೆ ಅಂತಂದ್ರೆ ಸಹಾಯಕ ಮಾಡ್ತದೆ. ಅಷ್ಟೇ ಅಲ್ಲ, ಸಂಕೀರ್ಣವಾಗಿರುವಂತಹ ಆಹಾರ ಪದಾರ್ಥವನ್ನು ಸರಳ ರೂಪಕ್ಕೆ ಏನ್ ಮಾಡ್ತದೆ? ಪರಿವರ್ತಿಸ್ತದೆ. ಲಾಲಾರಸದಲ್ಲಿ ಯಾವ ಕಿಣ್ವ ಇದೆ ಅಂತಂದ್ರೆ ಅಮೈಲೇಸ್ ಎನ್ನುವ ಒಂದು ಕಿಣ್ವ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಅಮೈಲೇಸ್ ಎನ್ನುವ ಕಿಣ್ವ ಇದೊಂದು ಜೈವಿಕ ವೇಗವರ್ಧಕವಾಗಿದೆ. ಈ ಅಮೈಲೇಸ್ ಏನ್ ಮಾಡ್ತವೆ ಅಂತಂದ್ರೆ ಆ ಲಾಲಾರಸದ ಒಳಗಡೆ ಅಮೈಲೇಸ್ ಎನ್ನುವ ಕಿಣ್ವ ಏನ್ ಮಾಡ್ತೈತೆ ಅಂದ್ರೆ ಪಿಷ್ಟವನ್ನ ಸಂಕೀರ್ಣ ಅಣುವನ್ನ ವಿಭಜಿಸಿ ಸಕ್ಕರೆಯನ್ನಾಗಿ ಏನ್ ಮಾಡ್ತೈತೆ? ಪರಿವರ್ತನೆ ಮಾಡ್ತೈತೆ. ನೋಡಿ, ಅಮೈಲೇಸ್ ಇಂದ ಏನ್ ಬೆನಿಫಿಟ್ ಅಂತಂದ್ರೆ ಆ ಲಾಲಾರಸದಲ್ಲಿ ಅಮೈಲೇಸ್ ಎನ್ನುವ ಕಿಣ್ವ ಇರ್ತದೆ, ಅದು ಪಿಷ್ಟವನ್ನ ಸಕ್ಕರೆಯನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ. ನೆಕ್ಸ್ಟ್ ಸ್ಥಳಕ್ಕೆ ಹೋಗೋಣ ಬನ್ನಿ. ಎಸ್, ಇವಾಗ ನಾವು ತಿಂದಾಯ್ತಲ್ವಾ, ಲಾಲಾರಸದ ಮೂಲಕ ಎಲ್ಲಿಗೆ ಬಂತು? ಆಹಾರ ಜಠರಕ್ಕೆ ಬಂತು. ಈ ಜಠರದ ಬಗ್ಗೆ ಹೇಳ್ತೀನಿ, ನಾನು ಕೇಳಿಸ್ಕೊಳ್ಳಿ. ಜಠರವು ಜಠರ ಗ್ರಂಥಿಗಳನ್ನ ಒಳಗೊಂಡಿದೆ, ಹೌದಲ್ವಾ? ಈಗ ಜಠರ ಗ್ರಂಥಿಯು ಪೆಪ್ಸಿನ್ ಮತ್ತು ಲೋಳೆ ಅಂತ ದ್ರವವನ್ನು ಏನ್ ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಕೇಳ್ತಾರೆ, ಪೆಪ್ಸಿನ್ ಮತ್ತು ಲೋಳೆ ಅಂತ ದ್ರವ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅಂತಂದ್ರೆ ಜಠರದಲ್ಲಿ ಪೆಪ್ಸಿ ಕುಡಿತಿದೀಯಾ? ಏನ್ ಕುಡಿತಿದೀಯಾ? ಪೆಪ್ಸಿ ಕುಡಿತಿದೀಯಾ? ಎಲ್ಲಿ? ಜಠರದ ಒಳಗಡೆ ಅಂತಾನೆ ಅನ್ಕೋಬಿಡಿ, ನೀನು ನೆನ್ಪಿಟ್ಕೊಬಿಟ್ಟಿರ್ತೀಯ. ನೋಡಿ, ಜಠರದಲ್ಲಿ ಈಗ ಏನು ಪ್ರೊಡ್ಯೂಸ್ ಆಗ್ತಿದೆ ಅಂತಂದ್ರೆ ಪೆಪ್ಸಿನ್ ಮತ್ತೆ ಲೋಳೆ ಪ್ರೊಡ್ಯೂಸ್ ಆಗ್ತೈತೆ. ಸೊ ಪೆಪ್ಸಿನ್ ಮತ್ತೆ ಲೋಳೆ ಅಂತ ದ್ರವ ಏನ್ ಮಾಡ್ತೈತೆ ಅಂತಂದ್ರೆ ಪ್ರೋಟೀನ್ ಅನ್ನ ಜೀರ್ಣಿಸ್ತೈತೆ. ನಾವು ತಿನ್ನುವಂತ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಓಕೆನಾ? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ಇವೆಲ್ಲವೂ ಕೂಡ ಇರ್ತದೆ. ಇರ್ಲಿ, ಬಟ್ ಇಲ್ಲಿ ಪೆಪ್ಸಿನ್ ಮತ್ತೆ ಲೋಳೆ ಅಂತ ದ್ರವವನ್ನು ಪೆಪ್ಸಿನ್ ಮತ್ತು ಲೋಳೆ ಅಂತಹ ದ್ರವ ಪ್ರೋಟೀನ್ ಅನ್ನ ಏನ್ ಮಾಡ್ತದೆ ಅಂತಂದ್ರೆ ಜೀರ್ಣಿಸುತ್ತದೆ. ಕೇಳ್ತಾರೆ. ನೆಕ್ಸ್ಟ್ ಈ HCl ಆಯ್ತಲ್ಲ, ಪ್ರೋಟೀನ್ ಅನ್ನ ಜೀರ್ಣಿಸ್ತಾ ಇರೋದು ಪೆಪ್ಸಿನ್ ಮತ್ತೆ ಲೋಳೆ ಅಂತಹ ದ್ರವ. ಬಟ್ ಈ ಪ್ರೋಟೀನ್ ಅನ್ನ ಜೀರ್ಣಿಸಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇರೋದು ಯಾವುದು ಅಂತಂದ್ರೆ HCl. ಯಾರು ಸಪೋರ್ಟ್ ಮಾಡ್ತೈತೆ? ಪೆಪ್ಸಿನ್ ಸಪೋರ್ಟ್ ಮಾಡ್ತೈತೆ. ಪೆಪ್ಸಿನ್ ಕಾರ್ಯವನ್ನು ಏನ್ ಮಾಡ್ತದೆ ಅಂತಂದ್ರೆ ಉತ್ತೇಜಿಸುತ್ತದೆ. ಇದಕ್ಕೆ ಸಪೋರ್ಟ್ ಮಾಡ್ತಿರೋದು ಪೆಪ್ಸಿನ್ ಸಪೋರ್ಟ್ ಮಾಡ್ತಿರೋದು HCl, ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತೀವಿ. ಆಹಾರವು HCl ನೊಂದಿಗೆ ಸೇರಿ ಏನಾಗ್ತದೆ? ಆಮ್ಲೀಯವಾಗ್ತದೆ. ಅಲ್ಲಿ ಆಮ್ಲ ಅಂತಾನೆ ಇದೆ. ಸೊ ಹಾಗೆ ಏನಾಗ್ತದೆ? ಆಸಿಡ್ ಆಗಿ ಪರಿವರ್ತನೆ ಆಗ್ತದೆ. ಸೊ ಜಠರದಿಂದ ಆಹಾರವು ನೆಕ್ಸ್ಟ್ ಎಲ್ಲಿ ಹೋಗ್ತದೆ ಅಂತಂದ್ರೆ ಸಣ್ಣ ಕರುಳಿಗೆ ಹೋಗ್ತದೆ. ಸಣ್ಣ ಕರುಳಿಗೆ
ಸಣ್ಣ ಕರಳಿಗೆ ಪ್ರವೇಶಿಸುವಾಗ ಜಠರದ ಸಂಕುಚನ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡ್ತದೆ. ಜಠರದಿಂದ ಸಣ್ಣ ಕರಳಿಗೆ ನೆಕ್ಸ್ಟ್ ಆಹಾರ ಹೋಯ್ತೈತೆ, ಅಲ್ಲಿ ಸಂಕುಚನ ಸ್ನಾಯುಗಳು ಇರ್ತವೆ, ಅದರಿಂದ ಏನ್ ಮಾಡ್ತದೆ, ನಿಯಂತ್ರಿಸಲ್ಪಡ್ತದೆ ಆಹಾರವು. ನೆಕ್ಸ್ಟ್ ಸ್ಥಳವನ್ನು ಬನ್ನಿ. ಎಸ್, ಇವಾಗ ಸಣ್ಣ ಕರಳಿಗೆ ಹೋಗಾಯ್ತು. ಈಗ ಏನು ಆಹಾರ ಸಣ್ಣ ಕರಳಿಗೆ ಹೋಗಾಯ್ತು. ಇವಾಗ ನೋಡಿ, ಸಣ್ಣ ಕರಳು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಜೀರ್ಣನಾಳದ ಅತ್ಯಂತ ಉದ್ದ ಭಾಗ ಆಗಿದೆ. ಹೌದು, ನಮ್ಮ ಜೀರ್ಣನಾಳದ ಅತ್ಯಂತ ಉದ್ದ ಭಾಗ ಯಾವ್ದಾರು ಇದ್ರೆ ಅದು ಸಣ್ಣ ಕರಳು. ನೋಡಿ, ಇದು ಏನ್ ಮಾಡ್ತದೆ ಅಂತಂದ್ರೆ ಆಹಾರವು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ. ಎಲ್ಲಿ? ಸಣ್ಣ ಕರಳು. ಆಹಾರವು ಸಂಪೂರ್ಣವಾಗಿ ಪಚನವಾಗಲು ಯಕೃತಿನಿಂದ ಪಿತ್ತರಸವನ್ನ ತಗೊಳ್ತದೆ, ಮೆದೋಜಿರಕಾಂಗ ರಸವನ್ನ ಪಡೆಯುತ್ತದೆ. ಪಿತ್ತರಸ ಏನ್ ಮಾಡ್ತೈತೆ ಅಂತಂದ್ರೆ ಕೊಬ್ಬನ್ನ ಜೀರ್ಣಿಸುತ್ತಾ ಇದೆ. ಇಟ್ ಮೀನ್ಸ್ ಈ ಚಿತ್ರವನ್ನ ತೋರಿಸ್ಕೊಂಡು ಹೇಳ್ತಾ ಇದ್ದೀನಿ ನೋಡಿ. ಈ ಚಿತ್ರವನ್ನ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ. ಓಕೆ, ಈ ಚಿತ್ರದ ಮೂಲಕ ಹೇಳ್ತೀನಿ ನೋಡಿ. ಇಲ್ಲಿ ಏನಿದೆ ಅಂತಂದ್ರೆ ಪಿತ್ತಕೋಶ ಇದೆ ಅಲ್ವಾ? ಈ ಪಿತ್ತಕೋಶದಲ್ಲಿ ಏನ್ ಪ್ರೊಡ್ಯೂಸ್ ಆಗ್ತೈತೆ? ಪಿತ್ತರಸ ಪ್ರೊಡ್ಯೂಸ್ ಆಗ್ತೈತೆ ಕಣ್ರಿ. ಪಿತ್ತ ರಸ ಪ್ರೊಡ್ಯೂಸ್ ಆಗ್ತೈತೆ. ಈ ಪಿತ್ತರಸ ಎಲ್ಲಿ ಬರ್ತೈತೆ ಅಂತಂದ್ರೆ ಪಿತ್ತರಸ ನಾಳದಿಂದ ಸಣ್ಣ ಕರಳಿಗೆ ಬರ್ತೈತೆ. ಅಷ್ಟೇ ಅಲ್ಲ, ಇಲ್ಲಿ ಮೆದೋಜಿರಕಾಂಗ ಗ್ರಂಥಿಯಲ್ಲಿ ಏನಾಗ್ತೈತೆ ಅಂತಂದ್ರೆ ಟ್ರಿಪ್ಸಿನ್ ಮತ್ತೆ ಲೈಪೇಸ್ ಏನ್ ಮಾಡ್ತಿದ್ದೇವೆ ಅಂತಂದ್ರೆ ಟ್ರಿಪ್ಸಿನ್ ಮತ್ತೆ ಲೈಪೇಸ್ ಪ್ರೊಡ್ಯೂಸ್ ಆಗ್ತೈತೆ. ಎಲ್ಲಿಂದ? ಟ್ರಿಪ್ಸಿನ್ ಮತ್ತೆ ಲೈಪೇಸ್ ಪ್ರೊಡ್ಯೂಸ್ ಆಗ್ತಿರೋದು ಎಲ್ಲಿಂದ ಅಂತಂತಂದ್ರೆ ಮೆದೋಜಿರಕಾಂಗ ಗ್ರಂಥಿಯಿಂದ. ಇಲ್ಲಿಂದ ಎರಡು ಕಿಣ್ವಗಳು ಪ್ರೊಡ್ಯೂಸ್ ಆದ್ರೆ ಇಲ್ಲಿಂದ ಪಿತ್ತರಸ ಬರ್ತೈತೆ. ಸೊ ಪಿತ್ತರಸನು ಕೂಡ ಇಲ್ಲಿಗೆ ಬಂತು. ಟ್ರಿಪ್ಸಿನ್ ಮತ್ತೆ ಲೈಪೇಸ್ ಎಲ್ಲಿ ಬಂತು? ಸಣ್ಣ ಕರಳಿಗೆ ಬಂತು. ಸಣ್ಣ ಕರಳು ಏನಾಗ್ತೈತೆ ಅಂದ್ರೆ ಸಂಪೂರ್ಣವಾಗಿ ಈಗ ಪಚನ ಆಗ್ತೈತೆ. ಆಹಾರವನ್ನು ಏನ್ ಮಾಡ್ತೈತೆ ಅಂದ್ರೆ ಪಚನವನ್ನ ಮಾಡ್ತೈತೆ. ಇಲ್ಲಿ ಈ ಜಠರದಿಂದ ಬಂದಿತ್ತಲ್ಲ, HCl ಇಂದ ಆಹಾರ ಈ ಸಣ್ಣ ಕರಳಿಗೆ ಬತ್ತಲ್ಲ, ಆಮ್ಲವಾಗಿತ್ತು. ಇವಾಗ ಏನಾಗ್ತದೆ ಅಂತಂದ್ರೆ ಪ್ರತ್ಯಾಮ್ಲ ಆಗ್ತದೆ. ಹೆಂಗ್ ಪ್ರತ್ಯಾಮ್ಲ ಆಯ್ತು ಅಂತಂದ್ರೆ ಇಲ್ಲಿಂದ ಪಿತ್ತರಸವನ್ನ ಪಡ್ಕೊಂಡಿದೀವಿ. ಈ ಮೆದೋಜಿರಕಾಂಗ ಗ್ರಂಥಿಯಿಂದ ಏನ್ ಮಾಡ್ಕೊಂಡಿದೀವಿ? ಟ್ರಿಪ್ಸಿನ್ ಮತ್ತು ಲೈಪೇಸ್ ಎನ್ನುವ ಒಂದು ಕಿಣ್ವವನ್ನ ನಾವೇನ್ ಮಾಡಿದೀವಿ? ಪಡ್ಕೊಂಡಿದೀವಿ. ಹಾಗಾಗಿ ಆಹಾರ ಏನಾಯ್ತು? ಪ್ರತ್ಯಾಮ್ಲ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಈಗ ಮೆದೋಜಿರಕಾಂಗ ರಸವು 2 ಕಿಣ್ವಗಳನ್ನು ಒಳಗೊಂಡಿದೆ ಅಂತ ಹೇಳಿದೆ. ಅದೇ ಟ್ರಿಪ್ಸಿನ್ ಮತ್ತೆ ಲೈಪೇಸ್. ಆ ಟ್ರಿಪ್ಸಿನ್ ಏನ್ ಮಾಡ್ತದೆ ಅಂತಂದ್ರೆ ಪ್ರೋಟೀನ್ ಅನ್ನ ಜೀರ್ಣಿಸುತ್ತೆ. ಲೈಪೇಸ್ ಏನ್ ಮಾಡ್ತದೆ ಅಂತಂದ್ರೆ ಕೊಬ್ಬನ್ನ ಜೀರ್ಣಿಸುತ್ತೆ. ಅಲ್ಲಿ ಪಿತ್ತರಸದಿಂದ ಬಂತಲ್ಲ, ಆ ಪಿತ್ತರಸ ಏನನ್ನ ಜೀರ್ಣಿಸುತ್ತೆ ಅಂತಂದ್ರೆ ಕೊಬ್ಬು. ನೆನ್ಪಿಟ್ಕೊಂಡಿರಿ, ಪಿತ್ತರಸ ಏನು? ಕೊಬ್ಬನ್ನ ಜೀರ್ಣಿಸುತ್ತೆ. ನೆಕ್ಸ್ಟ್ ಸಣ್ಣ ಕರುಳು ಕೂಡ ಕರುಳಿನ ಗ್ರಂಥಿಗಳನ್ನ ಒಳಗೊಂಡಿದೆ. ಸಣ್ಣ ಕರಳಲ್ಲಿ ಏನೈತೆ? ಕರುಳಿನ ಗ್ರಂಥಿಗಳು ಇದಾವೆ. ಈ ಗ್ರಂಥಿಗಳು ಕರುಳಿನ ರಸವನ್ನು ಏನ್ ಮಾಡ್ತವೆ? ಸ್ರವಿಸುತ್ತದೆ. ಈ ಕರುಳಿನ ರಸವು ಕೂಡ ಕಿಣ್ವವನ್ನು ಹೊಂದಿದ್ದು, ಈ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನ್ ಅನ್ನು ಅಮೈನೋ ಆಸಿಡ್ ಆಗಿ, ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ, ಕೊಬ್ಬುಗಳು ಗ್ಲಿಸರಲ್ ಆಗಿ ಪರಿವರ್ತದೆ. ಏನಿಲ್ಲ, ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ. PA kg ಏನ್ ಸಣ್ಣ ಕರಳು ಅಂತ ಕೊಟ್ರ, ಅಂತಿಮವಾಗಿ ಸಣ್ಣ ಕರಳಿನಲ್ಲಿ ಗ್ರಂಥಿಗಳಿರ್ತವೆ, ಕರುಳಿನ ಗ್ರಂಥಿಗಳಿರ್ತವೆ. ಕರುಳಿನ ಗ್ರಂಥಿಯು ಕರುಳಿನ ರಸವನ್ನು ಪ್ರೊಡ್ಯೂಸ್ ಮಾಡ್ತವೆ. ಅವಾಗ ಏನಾಗ್ತದೆ ಅಂತಂದ್ರೆ ಸಣ್ಣ ಕರಳಿನಲ್ಲಿ ಪ್ರೋಟೀನ್ ಏನಾಗಿ ಪ್ರೊಡ್ಯೂಸ್ ಆಯ್ತದೆ ಅಂತಂದ್ರೆ ಅಮೈನೋ ಆಸಿಡ್ ಆಗಿ ಪರಿವರ್ತನೆ ಆಗ್ತದೆ. ಮತ್ತೆ ಕಾರ್ಬೋಹೈಡ್ರೇಟ್ಸ್ ಏನಾಗಿ ಪರಿವರ್ತನೆ ಆಗ್ತದೆ ಅಂತಂದ್ರೆ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತದೆ. ನೆಕ್ಸ್ಟ್ ಕೆ ಅಂತ ಇದೆಯಲ್ಲ, ಈ ಕೆ ಏನಾಗಿ ಪ್ರೊಡ್ಯೂಸ್ ಆಗ್ತದೆ ಅಂತಂದ್ರೆ ಕೆ ಅಂತಂದ್ರೆ ಕೊಬ್ಬು ಗ್ಲಿಸರಲ್ ಆಗಿ ಪರಿವರ್ತನೆ ಆಯ್ತದೆ. ಪ್ರೋಟೀನು, ಅಮೈನೋ ಆಸಿಡ್, ಕಾರ್ಬೋಹೈಡ್ರೇಟ್ಸ್, ಗ್ಲೂಕೋಸ್, ಕೊಬ್ಬು ಗ್ಲಿಸರಲ್ ಆಗಿ ಏನಾಗ್ತೈತೆ? ಸಣ್ಣ ಕರಳಿನಲ್ಲಿ ಪರಿವರ್ತನೆ ಆಗ್ತೈತೆ. ನೆನಪಿಡಿ, ಸಣ್ಣ ಕರಳಿನಲ್ಲಿ ಕಂಡು ಬರುವ ಕೊಬ್ಬುಗಳು ಹೆಂಗಿರ್ತವೆ ಅಂತಂದ್ರೆ ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿ ಇರ್ತದೆ. ಪಿತ್ತರಸ ಏನ್ ಮಾಡ್ತದೆ ಅಂತಂದ್ರೆ ಈ ದೊಡ್ಡ ದುಂಡು ಕಣಗಳನ್ನ ಚಿಕ್ಕ ದುಂಡು ಕಣಗಳಾಗಿ ಏನ್ ಮಾಡ್ತದೆ? ಪಿತ್ತರಸ ವಿಭಜಿಸುತ್ತದೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಪಚನಗೊಂಡ ಆಹಾರ. ಈಗ ಸಂಪೂರ್ಣವಾಗಿ ಆಹಾರ ಪಚನಗೊಳ್ತಲ್ವಾ ಸಣ್ಣ ಕರಳಿನಲ್ಲಿ? ಇಲ್ಲಿ ಕ್ವಶನ್ ಏನ್ ಕೇಳಿದಾರೆ ಅಂತಂದ್ರೆ ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರಳು ಹೇಗೆ ವಿನ್ಯಾಸಗೊಂಡಿದೆ? ಆ ಸಣ್ಣ ಕರಳು ಯಾವ ತರ ವಿನ್ಯಾಸಗೊಂಡಿದೆ ಅಂತ ಕೇಳ್ತಾ ಇದ್ರೆ ನೋಡಿದೆ. ಸಣ್ಣ ಕರುಳಿನ ಗೋಡೆಗಳನ್ನು ಕೂಡ ಏನ್ ಮಾಡಿದ್ದೇವೆ? ಒಳಗೊಂಡಿದೆ. ಈ ಗೋಡೆಯು ಆಹಾರವನ್ನ ಹೀರಲ್ಪಡ್ತದೆ. ಸಣ್ಣ ಕರಳಿನಲ್ಲಿ ಗೋಡೆ ಇರ್ತದಂತೆ. ಆ ಗೋಡೆ ಏನ್ ಮಾಡ್ತೈತೆ? ಆಹಾರವನ್ನ ಹೀರ್ಕೊಳ್ತದಂತೆ. ಅಷ್ಟೇ ಅಲ್ಲ, ಆ ಸಣ್ಣ ಕರಳಿನ ಇಲ್ಲಿ ಸಣ್ಣ ಕರಳಿನ ಒಳಗೋಡೆಯಲ್ಲಿ ವಿಲ್ಲೆಗಳೆಂಬ ಅಸಂಖ್ಯಾತ ಬೆರಳಿನ ರಚನೆಗಳನ್ನ ಹೊಂದಿದ್ದು ಅವು ಆಹಾರವನ್ನು ಹೀರಿಕೊಳ್ಳುತ್ತವೆ. ಇಟ್ ಮೀನ್ಸ್ ಏನು ಅಂತಂದ್ರೆ ಸಣ್ಣ ಕರಳಿನಲ್ಲಿ ಗೋಡೆ ಇದೆ, ಆ ಗೋಡೆ ಒಳಗಡೆ ಬೆರಳಿನಂತಹ ರಚನೆ ಇದೆ. ಆ ಬೆರಳಿನಂತಹ ರಚನೆಗೆ ನಾವು ವಿಲ್ಲೆ ಅಂತ ಕರಿತಿದೀವಿ. ಆ ವಿಲ್ಲೆ ಏನ್ ಮಾಡ್ತೈತೆ ಅಂತಂದ್ರೆ ಆಹಾರವನ್ನು ಏನ್ ಮಾಡ್ತೈತೆ? ಹೀರ್ಕೊಳ್ತಾ ಐತೆ. ನೆಕ್ಸ್ಟ್, ಆ ವಿಲ್ಲೆಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದಾವೆ. ಆ ಸಣ್ಣ ಕರಳಿನಲ್ಲಿ ರಕ್ತನಾಳಗಳು ಇದಾವೆ ಅಂತ. ಇಟ್ ಮೀನ್ಸ್ ವಿಲ್ಲೆಗಳಲ್ಲಿ ರಕ್ತನಾಳಗಳಿದಾವಂತೆ. ಸೊ ರಕ್ತನಾಳಗಳು ಇರೋದ್ರಿಂದ ಆಹಾರವನ್ನು ಹೀರಿಕೊಂಡು, ಆ ವಿಲ್ಲೆಗಳು ಆಹಾರವನ್ನು ಹೀರಿಕೊಂಡು ಅಥವಾ ವಿಲ್ಲೆಗಳ ಒಳಗಡೆ ಇರುವಂತಹ ರಕ್ತನಾಳಗಳು ಏನ್ ಮಾಡ್ತಿದಾವೆ ಅಂತಂದ್ರೆ ಆಹಾರವನ್ನು ಹೀರಿಕೊಂಡು ರಕ್ತದ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಆಹಾರವನ್ನು ಏನ್ ಮಾಡ್ತೈತೆ? ಸರಬರಾಜು ಮಾಡ್ತೈತೆ. ಸೊ ಸಣ್ಣ ಕರಳು ಅಂತ ತಿಳ್ಕೊಳ್ಳೋಣ. ಇದ್ರ ಒಳಗಡೆ ಬೆರಳಿನಂತಹ ರಚನೆಗಳಿರ್ತವೆ. ಆ ಬೆರಳಿನಂತಹ ರಚನೆ ಒಳಗಡೆ ಏನಿದಾವೆ ಅಂತಂದ್ರೆ ಸಿಂಪಲ್ ಆಗಿ
ಬೆರಳಿನಂಥ ರಚನೆಗೆ ನಾವು ವಿಲ್ಲೆ ಅಂತ ಕರಿತಿದ್ದೀವಿ. ಆ ವಿಲ್ಲೆ ಯಾವುದರಿಂದ ಸಮೃದ್ಧವಾಗಿದ್ದಾವೆ ಅಂತಂತಂದ್ರೆ ರಕ್ತನಾಳಗಳಿಂದ ಸಮೃದ್ಧವಾಗಿದ್ದಾವೆ. ಆ ರಕ್ತನಾಳಗಳು ಇರೋದ್ರಿಂದ ಏನಾಗ್ತೈತೆ, ದೇಹದ ಎಲ್ಲಾ ಭಾಗಗಳಿಗೆ ಆಹಾರ ಸರಬರಾಜಾಗ್ತದೆ. ದೇಹದ ಎಲ್ಲಾ ಭಾಗಗಳಿಗೆ ಆಹಾರ ಏನಾಗ್ತದೆ, ಸರಬರಾಜು ಆಗ್ತದೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಈಗ ಸಣ್ಣ ಕರಳಾದ್ಮೇಲೆ ಯಾವ ಭಾಗ ಐತೆ, ದೊಡ್ಡ ಕರುಳು. ಯಾವ ಕರುಳು, ದೊಡ್ಡ ಕರುಳು. ಓಕೆ, ಇಲ್ಲಿ ಏನು ಅಂತಂತಂದ್ರೆ ಸಣ್ಣ ಕರುಳಿನಲ್ಲಿ ಹೀರಿಕೆಯಾಗದ ಆಹಾರ, ಅಲ್ಲಿ ಹೀರಿಕೆ ಆಗೋದಿಲ್ಲ ಅಂತ ಆಹಾರ ಪದಾರ್ಥವು ಏನಾಗ್ತೈತೆ, ಸಣ್ಣ ಕರಳು ದೊಡ್ಡ ಕರಳಿಗೆ ಕಳುಹಿಸಲ್ಪಡ್ತಾ ಇದೆ. ಸಣ್ಣ ಕರಳಿನಲ್ಲಿ ಹೀರಿಕೆ ಆಗದಂತಹ ಆಹಾರ ಪದಾರ್ಥವನ್ನು ದೊಡ್ಡ ಕರಳಿಗೆ ಸಣ್ಣ ಕರಳು ಕಳಿಸ್ತಾ ಐತೆ. ದೊಡ್ಡ ಕರಳು ಹೀರಿಕೆಯಾಗದ ತ್ಯಾಜ್ಯವನ್ನು ದೇಹದಿಂದ ಗುದದ್ವಾರದ ಮೂಲಕ ಏನಾಗ್ತದೆ, ಹೊರ ಕಳಿಸ್ತದೆ. ದೇಹದಿಂದ ಗುದದ್ವಾರದ ಮೂಲಕ ಏನ್ ಮಾಡ್ತದೆ, ಹೊರ ಕಳಿಸ್ತದೆ. ಸೊ ನೋಡಿ, ತ್ಯಾಜ್ಯ ಪದಾರ್ಥಗಳು ಹೊರ ಹಾಕುವಿಕೆಯ ಗುದದ್ವಾರದ ಸಂಕುಚನ ಸ್ನಾಯುಗಳಿಂದ ಏನಾಗ್ತದೆ, ನಿಯಂತ್ರಿಸಲ್ಪಡ್ತದೆ. ನೋಡಿ, ತ್ಯಾಜ್ಯ ಪದಾರ್ಥಗಳು ಹೊರಗಡೆಗೆ ಹೋಗ್ಬೇಕಲ್ವಾ, ವೇಸ್ಟ್ ಪ್ರಾಡಕ್ಟ್ಸ್ ಹೋಗ್ಬೇಕಲ್ವಾ. ಸೊ ವೇಸ್ಟ್ ಪ್ರಾಡಕ್ಟ್ಗಳು ಹೋಗ್ಬೇಕಂತಂದ್ರೆ ಇದು ಗುದದ್ವಾರ ಅಲ್ವಾ, ಇಲ್ಲಿ ಸಂಕುಚನ ಸ್ನಾಯುಗಳಿರ್ತದೆ. ಇದರಿಂದ ಏನಾಗ್ತದೆ, ನಿಯಂತ್ರಿಸಲ್ಪಡ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಗುದ ಸಂಕುಚನ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ವೆರಿ ವೆರಿ ಇಂಪಾರ್ಟೆಂಟು. ಇದು ನಿಮ್ಮ ಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆ. ಎಸ್, ಪಾಠ ಮುಂದುವರೆದಂತೆ ಈ 3 ಪ್ರಶ್ನೆಗಳು ತುಂಬಾ ಮುಖ್ಯ ಕಣ್ರಿ. ಏನು 3 ಪ್ರಶ್ನೆಗಳು ತುಂಬಾ ಮುಖ್ಯ ಅಂತಂತಂದ್ರೆ, ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನಂತ ಕೇಳ್ತಾರೆ. ನಮ್ಮ ಜಠರದಲ್ಲಿ ಆಮ್ಲ ಯಾವ್ದು ಪ್ರೊಡ್ಯೂಸ್ ಆಗ್ತದೆ, HCl ಪ್ರೊಡ್ಯೂಸ್ ಆಗ್ತದೆ. ಇದ್ರ ಆಮ್ಲದ ಪಾತ್ರ ಏನಾದ್ರು ಕೇಳಿದ್ರೆ ನಮ್ಮ ಜಠರದಲ್ಲಿ ಆಮ್ಲ HCl ಪ್ರೊಡ್ಯೂಸ್ ಆಗ್ತದೆ. ಇದೇನ್ ಮಾಡ್ತದೆ ಅಂತಂದ್ರೆ ಪೆಪ್ಸಿನ್ ಕಾರ್ಯವನ್ನು ಉತ್ತೇಜಿಸುತ್ತದೆ. ಪೆಪ್ಸಿನ್ ಪ್ರೋಟೀನ್ ಅನ್ನು ಏನ್ ಮಾಡ್ತದೆ, ಜೀರ್ಣಿಸುತ್ತದೆ. ಆಹಾರವು ಜೀರ್ಣಕ್ರಿಯೆಯಾಗಲು ಸಹಾಯಕವಾಗಿದೆ ಅಂತ ಬರೆದ್ರೆ ಇದು ಸಾಕು. ನೆಕ್ಸ್ಟ್ ಇನ್ನೇನ್ ಕ್ವಶನ್ ಇದೆ, ಜೀರ್ಣಕಾರಿ ಕಿಣ್ವಗಳ ಕಾರ್ಯವೇನು ಅಂತ ಕೇಳ್ತಿದ್ದಾರೆ. ಜೀರ್ಣಕಾರಿ ಕಿಣ್ವಗಳ ಕಾರ್ಯವೇನು ಅಂತ ಕೇಳಿದ್ರೆ ನಾವೇನಂತ ಬರಿಬೇಕು ಅಂತಂದ್ರೆ PA kg ಅನ್ನೋ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡಿರ್ಬೇಕು. ಕಿಣ್ವಗಳು ಪ್ರೋಟೀನ್ ಇಂದ ಅಮಿನೋ ಆಸಿಡ್ ಆಗಿ ಮಾಡ್ತದೆ, ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇಂದ ಏನ್ ಮಾಡ್ತವೆ, ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತವೆ, ಮತ್ತೆ ಕೊಬ್ಬನ್ನು ಏನ್ ಮಾಡ್ತದೆ, ಗ್ಲಿಸರಲ್ ಆಗಿ ಪರಿವರ್ತನೆ ಮಾಡ್ತದೆ ಅಂದ್ಬಿಟ್ಟು ಹೇಳ್ಬೇಕಾಗಿರ್ತದೆ. ನೆಕ್ಸ್ಟ್ ಏನ್ ಕ್ವಶನ್ ಕೊಟ್ಟಿದ್ದಾರೆ, ಯಾವ ಪ್ರಾಣಿಗಳಲ್ಲಿ ಸಣ್ಣ ಕರಳು ಉದ್ದವಾಗಿರ್ತದೆ ಅಂತ. ಯಾವ ಪ್ರಾಣಿಗಳಲ್ಲಿ ಸಣ್ಣ ಕರಳು ಉದ್ದವಾಗಿರ್ತದೆ, ಸಸ್ಯಾಹಾರಿಗಳಲ್ಲಿ ಸಣ್ಣ ಕರಳು ಉದ್ದವಾಗಿರ್ತದೆ. ನಮ್ಮಲ್ಲಿ ಇಲ್ಲ. ಸಸ್ಯಾಹಾರಿಗಳಲ್ಲೇ ಯಾಕೆ ಉದ್ದವಾಗಿರ್ತದೆ ಅಂತಂದ್ರೆ ಸಸ್ಯಗಳನ್ನೇ ತಿನ್ನು ಬದುಕ್ತವಲ್ಲ. ಸೊ ಹಾಗಾಗಿ ಸಸ್ಯಾಹಾರಿಗಳಲ್ಲಿ ಸಣ್ಣ ಕರಳು ಉದ್ದವಾಗಿರ್ತದೆ. ಸೊ ಸಸ್ಯಗಳನ್ನೇ ತಿನ್ನು ಬದುಕ್ತಿದಾವೆ. ಆ ಸಸ್ಯಗಳಲ್ಲಿ ಏನಿರ್ತದೆ ಅಂತಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಸೆಲ್ಯುಲೋಸ್ ಇರ್ತದೆ. ಏನಿರ್ತದೆ, ಸೆಲ್ಯುಲೋಸ್ ಇರ್ತದೆ. ಅದನ್ನ ಜೀರ್ಣಕ್ಕೋಸ್ಕರ ಸಸ್ಯಾಹಾರಿಗಳಲ್ಲಿ ಸಣ್ಣ ಕರಳು ಉದ್ದವಾಗಿ ರಚನೆಯಾಗಿದ್ದಾವೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಇವಾಗ ಯಾವ್ದಕ್ ಬಂದಿದೀವಿ ಅಂತಂದ್ರೆ ನಾವು ಉಸಿರಾಟ. ಏನು, ಉಸಿರಾಟಕ್ಕೆ ಬಂದಿದೀವಿ. ವೆರಿ ವೆರಿ ಇಂಪಾರ್ಟೆಂಟ್, ರೆಸ್ಪಿರೇಷನ್ ಬಂದಿದೀವಿ. ಸೊ ರೆಸ್ಪಿರೇಷನ್ ಅಂತಂದ್ರೇನು, ನಿನ್ನೆ ತರಗತಿಯಲ್ಲಿ ಹೇಳಿದ್ದೀನಿ ರೆಸ್ಪಿರೇಷನ್ ಬಗ್ಗೆ. ಕೋಶೀಯ ಅಗತ್ಯತೆಗಳಿಗಾಗಿ ಆಕ್ಸಿಜನ್ ಅನ್ನು ದೇಹದ ಹೊರಗಿನಿಂದ ಒಳಗೆ ಕಳಿಸಿಕೊಳ್ಳುವಂತಹ ಅಥವಾ ಒಳಗೆ ವರ್ಗಾಯಿಸುವಂತ ಒಂದು ಪ್ರಕ್ರಿಯೆಗೆ ನಾವೆಂತ ಕರಿತೀವಿ, ಉಸಿರಾಟ ಅಂತ ಕರಿತೀವಿ. ಜಸ್ಟ್ ಸಿಂಪಲ್, ದೇಹದ ಹೊರಗಿನಿಂದ ಆಕ್ಸಿಜನ್ ಅನ್ನು ದೇಹದ ಒಳಗಡೆ ಕಳುಹಿಸಿ ಕೋಶೀಯ ಅಗತ್ಯತೆಗಳಿಗಾಗಿ ಬಳಸಿಕೊಳ್ಳುವಂತ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಉಸಿರಾಟ ಅಂತ ಕರಿತೀವಿ. ಇವಾಗ ನಾನು ಏನ್ ಹೇಳಿದೆ ಅದನ್ನ ನೀವು ಬರ್ದಿಟ್ಕೋಬೇಕು, ಯಾಕಂತಂದ್ರೆ ಇಲ್ಲಿ ನಾನು ಬರ್ದಿಲ್ಲ. ಬಟ್ ಉಸಿರಾಟದಲ್ಲಿ ಎಷ್ಟು ವಿಧ ಅಂತಂತಂದ್ರೆ 2 ತರ ಉಸಿರಾಟ. ಒಂದು ವಾಯುವಿಕ ಉಸಿರಾಟ, ಇನ್ನೊಂದು ಅವಯುಕ ಉಸಿರಾಟ. ವಾಯುವಿಕ ಉಸಿರಾಟ ಅಂದ್ರೇನು, ಉಸಿರಾಟ ಕ್ರಿಯೆಯು ಗಾಳಿಯ ಉಪಸ್ಥಿತಿಯಲ್ಲಿ ನಡೆದರೆ ಅದನ್ನ ವಾಯುವಿಕ ಉಸಿರಾಟ ಅಂತ ಕರಿತೀವಿ. ಹಾಗಾದ್ರೆ ಅವಯುಕ ಉಸಿರಾಟ ಅಂತಂದ್ರೆ ಉಸಿರಾಟ ಕ್ರಿಯೆಯು ಗಾಳಿಯ ಅನುಪಸ್ಥಿತಿಯಲ್ಲಿ ಅಂದ್ರೆ ಗಾಳಿ ಇಲ್ದಲೇ ಇರುವಂತಹ ಸಂದರ್ಭದಲ್ಲಿ ನಡೆದ್ರೆ ಅದನ್ನ ನಾವೇನಂತ ಕರಿತೀವಿ, ಅವಾಯುಕ ಉಸಿರಾಟ ಅಂತ ಕರಿತೀವಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ಇಲ್ಲೇನಿದೆ ನೋಡೋಣ. ಕೋಶೀಯ ಉಸಿರಾಟದ ಸಮಯದಲ್ಲಿ ಅಂದ್ರೆ ಜೀವಕೋಶದ ಒಂದು ಉಸಿರಾಟದ ಸಮಯದಲ್ಲಿ ಬಿಡುಗಡೆಯಾಗುವ ಶಕ್ತಿಯು ಜೀವಕೋಶದ ಎಲ್ಲಾ ಚಟುವಟಿಕೆಗಳಿಗೆ ಇಂಧನವಾಗಿ ಬಳಸುವ ATP ಎಂಬ ಅಣುವನ್ನು ಸಂಶ್ಲೇಷಿಸಲು ಬಳಸಲಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ. ಇಲ್ಲಿ ಏನ್ ಜಾಸ್ತಿ ನೆನ್ಪಿಡ್ಕೋಬೇಡಿ, ATP ಅನ್ನೋದು ತುಂಬಾ ಮುಖ್ಯ. ಯಾವುದಕ್ಕೆ, ಉಸಿರಾಟಕ್ಕೆ ATP ಅನ್ನೋದು ತುಂಬಾ ಮುಖ್ಯ. ATP ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ, ಮೈಟೋಕಾಂಡ್ರಿಯಾದಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಮೈಟೋಕಾಂಡ್ರಿಯಾದಲ್ಲಿ ಏನಾಗ್ತದೆ, ATP ಪ್ರೊಡ್ಯೂಸ್ ಆಗ್ತದೆ. ಸೊ ATP ಫುಲ್ ಫಾರ್ಮ್ ಏನು, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ಸೊ ಇದೇನ್ ಮಾಡ್ತೈತೆ ಅಂತಂದ್ರೆ ಕೋಶೀಯ ಅಗತ್ಯತೆಗಳಿಗಾಗಿ ಏನ್ ಮಾಡ್ತಿದೀವಿ ಅಂತಂದ್ರೆ ನಾವು
ATP ಅನ್ನ ಬಳಸ್ಕೊಳ್ತಾ ಇದೀವಿ. ಯಾವ್ದಾದ್ರು ಒಂದು ಜೀವಕೋಶ ಇದೆ ಅಂತ ತಿಳ್ಕೊಳ್ಳಿ, ಈ ಜೀವಕೋಶ ಕಾರ್ಯವನ್ನ ಸರಿಯಾಗಿ ನಿರ್ವಹಿಸಬೇಕು ಅಂತಂದ್ರೆ ATP ಬೇಕು ಅಂತ ಈ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ. ATP ಫುಲ್ ಫಾರ್ಮ್ ಅನ್ನ ನೀವು ತಿಳ್ಕೊಂಡಿರಿ ಒಟ್ಟಿನಲ್ಲಿ. ನೆಕ್ಸ್ಟ್, ಈ ಶಕ್ತಿಯು ಜೀವಕೋಶದೊಳಗಿನ ಅಂತರುಷ್ಣ ಕ್ರಿಯೆಗಳನ್ನು ನಡೆಸಲು ಸಹಾಯಕವಾಗಿದೆ. ಸೊ ಒಂದು ಜೀವಕೋಶದೊಳಗಡೆ ಒಂದು ಅಂತರುಷ್ಣಕ ಕ್ರಿಯೆ ನಡೀತದೆ. ಆ ಅಂತರುಷ್ಣಕ ಕ್ರಿಯೆ ನಡಿಬೇಕು ಅಂತಂತಂದ್ರೆ ಏನ್ ಬೇಕು ಅಂತಂತಂದ್ರೆ ATP ಬೇಕು. ನೆನ್ಪಿಟ್ಕೊಂಡಿರಿ, ATP ಬೇಕು. ಏನಕ್ಕೆ ಬೇಕು? ಅಂತರುಷ್ಣ ಕ್ರಿಯೆ ನಡೆಸೋದಕ್ಕೋಸ್ಕರ ಬೇಕು. ATP ಫುಲ್ ಫಾರ್ಮ್ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ATP ಎಲ್ಲಿ ಬರ್ತದೆ? ಮೈಟೊಕಾಂಡ್ರಿಯಾದಲ್ಲಿ ಕಂಡು ಬರ್ತದೆ ಅಥವಾ ಮೈಟೊಕಾಂಡ್ರಿಯಾದಲ್ಲಿ ಉತ್ಪಾದನೆ ಆಗ್ತದೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕಂಡ್ರಿ. ಈ ಚಿತ್ರವನ್ನ 100% 3 ಇಂದ 4 ಮಾರ್ಕ್ಸ್ ಕೊಡ್ತಾರೆ. 3 ಮಾರ್ಕ್ಸ್ ಅಂತೂ ಫಿಕ್ಸ್. ಈ ಟಾಪಿಕ್ ಮೇಲೆ ಕೇಳ್ತಾರೆ. ನೋಡಿಲಿ, ಇಲ್ಲಿ ಏನೇನು ಅಂತಂದ್ರೆ ಸಿಂಪಲ್ ಹೇಳ್ಬಿಡ್ತೀನಿ. ಗ್ಲೂಕೋಸು ಅನ್ನೋದು ಫಸ್ಟ್ ನೆನ್ಪಿಟ್ಕೊಂಡಿರಿ. ಗ್ಲೂಕೋಸು ಫಾರ್ಮುಲಾ C6H12O6. ವೆರಿ ಇಂಪಾರ್ಟೆಂಟ್ ಕಂಡ್ರಿ. ಗ್ಲೂಕೋಸ್ ಫಾರ್ಮುಲಾ C6H12O6. ಓಕೆ, ಇದ್ರಲ್ಲಿ ಏನಂತ ಕ್ವಶನ್ ಕೇಳ್ತಾರೆ ಅಂತಂದ್ರೆ, ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆ, ಗ್ಲೂಕೋಸ್ ಯಾವ್ಯಾವ ತರ ಏನಾಗ್ತದೆ ವಿಭಜನೆ ಆಗ್ತದೆ ಅಂದ್ಬಿಟ್ಟು ಚಿತ್ರದ ಮೂಲಕ ತೋರಿಸಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಗ್ಲೂಕೋಸ್ ಹೆಂಗಾಗ್ತದೆ ಅಂತಂದ್ರೆ, ಇಲ್ಲಿ ಗ್ಲೂಕೋಸ್ ಇದೆಯಲ್ವಾ, C6H12O6 ಅಲ್ವಾ, ಇದೇನಾಗ್ತೈತೆ ಅಂತಂದ್ರೆ ಒಂದು ಜೀವಕೋಶದಲ್ಲಿ ಕೋಶದ್ರವ್ಯ ಇರ್ತದೆ. ಕೋಶಪೊರೆ, ಕೋಶದ್ರವ್ಯ, ಕೋಶ ಕೇಂದ್ರ ಅಂತ 3 ರಚನೆಗಳು ಸಾಮಾನ್ಯವಾಗಿ ಕಂಡು ಬರ್ತದೆ. ಅಲ್ಲಿ ಕೋಶದ್ರವ್ಯದಲ್ಲಿ ಏನಾಗ್ತದೆ ಅಂತಂದ್ರೆ ಪೈರುವೇಟ್ ಆಗಿ ವಿಭಜನೆ ಆಗ್ತದೆ. ಪೈರುವೇಟ್ ಫಾರ್ಮುಲಾ ಏನು? C3H3O3. ಇದನ್ನ ಪೈರುವೇಟ್ ಅಂತ ಸಾಮಾನ್ಯವಾಗಿ ನಾವೇನಂತ ಕರಿತೀವಿ. ಇಲ್ಲಿ ನೋಡಿ, ಗ್ಲೂಕೋಸ್ ಅಲ್ಲಿ 6 ಕಾರ್ಬನ್ಗಳಿದಾವೆ. ಪೈರುವೇಟ್ ಗಳಲ್ಲಿ ಏನಾಗಿದಾವೆ? 3 ಕಾರ್ಬನ್ ಅಣುಗಳು ಇದಾವೆ. ಮತ್ತೆ ಶಕ್ತಿ ಬಿಡುಗಡೆ ಆಗ್ತೈತೆ. ಸೊ ಈ ಪೈರುವೇಟ್ ಏನಾಗ್ತೈತೆ ನೆಕ್ಸ್ಟ್ ನೋಡೋಣ. ಆಕ್ಸಿಜನ್ ಈ ಕಡೆಗೆ ಬರೋಣ. ಇದಕ್ಕೆ 3 ಬಾಣಗಳಿದಾವೆ. 3 ಬಾಣಗಳು ಅಂತ ನೀವು ಅನ್ಕೋಬೇಕು. ಈಗ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ಆಕ್ಸಿಜನ್ ಉಪಸ್ಥಿತಿ ಅಂತ. ಸೊ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಪೈರುವೇಟು ಏನಾಯ್ತದೆ ಅಂತಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಆಗಿ ಪ್ರೊಡ್ಯೂಸ್ ಆಗ್ತದೆ, ನೀರು ಪ್ರೊಡ್ಯೂಸ್ ಆಗ್ತದೆ, ಮತ್ತೆ ಶಕ್ತಿ ಪ್ರೊಡ್ಯೂಸ್ ಆಗ್ತದೆ. ಅದೇ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಏನಾಗ್ತದೆ? ಎಥನಾಲು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಶಕ್ತಿಯಾಗಿ ಪ್ರೊಡ್ಯೂಸ್ ಆಗ್ತದೆ. ಆಕ್ಸಿಜನ್ ಕೊರತೆ ಇದ್ದಾಗ ಏನಾಗ್ತದೆ? ಲ್ಯಾಕ್ಟಿಕ್ ಆಮ್ಲ ಮತ್ತೆ ಶಕ್ತಿ ಪ್ರೊಡ್ಯೂಸ್ ಆಗ್ತದೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ಗ್ಲೂಕೋಸ್ ಇರ್ತದೆ. ಗ್ಲೂಕೋಸ್ ಕೋಶದ್ರವ್ಯದಲ್ಲಿ ಪೈರುವೇಟ್ ಆಗಿ ವಿಭಜನೆ ಆಯ್ತು. ಆ ಪೈರುವೇಟು ಆಕ್ಸಿಜನ್ ಇದ್ದಾಗ, ಮೈಟೊಕಾಂಡ್ರಿಯಾದಲ್ಲಿ ಆಕ್ಸಿಜನ್ ಇದ್ದಾಗ ಏನಾಯ್ತು? ಕಾರ್ಬನ್ ಡೈಆಕ್ಸೈಡ್, ನೀರು, ಶಕ್ತಿ ಆಯ್ತು. ನಾವು ಇದನ್ನ ಚಹಾ ಶಕ್ತಿ ಅಂತ ತಿಳ್ಕೊಳ್ಳೋಣ. ಏನಂತ? ಇದು ಚಹಾ ಶಕ್ತಿ. ಕೆಳಗಡೆ ಇರೋದು ಮ್ಯಾಲ್ಗಡೆದು EC ಶಕ್ತಿ ಅಂತ ತಿಳ್ಕೊಳ್ಳೋಣ. ಯಾಕೆ ಹಿಂಗ್ ಕರಿತಾ ಇದೀನಿ ಗೊತ್ತಾ? ಚಹಾ ಅಂತಂದ್ರೆ C ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್, H ಅಂತಂದ್ರೇನು? ನೀರು ಅಂತ, H2 ಅಂತ. ಇನ್ನೇನು? ಇದು ಶಕ್ತಿ. EC ಶಕ್ತಿ ಅಂತಂದ್ರೇನು? ಎಥನಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಶಕ್ತಿ ಅಂತ. ಕೆಳಗಡೆ ಚಹಾ ಶಕ್ತಿ, ಮ್ಯಾಲ್ಗಡೆದು EC ಶಕ್ತಿ. ಚಹಾ ಶಕ್ತಿ ಯಾವ ಬಿಡುಗಡೆ ಆಗ್ತದೆ ಅಂತಂದ್ರೆ ಆಕ್ಸಿಜನ್ ಉಪಸ್ಥಿತಿ ಇದ್ದಾಗ. EC ಶಕ್ತಿ ಯಾವ ಬಿಡುಗಡೆ ಆಗ್ತದೆ ಅಂತಂದ್ರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ, ಈಸ್ಟ್ ನಲ್ಲಿ. ಇದು ಯಾವಾಗ ಆಗ್ತದೆ ಅಂತಂದ್ರೆ ಹುದುಗುವಿಕೆ ಸಂದರ್ಭದಲ್ಲಿ ನಾವು ಇದನ್ನ ಕಾಣಬಹುದು. ಮತ್ತೆ ಆಕ್ಸಿಜನ್ ಕೊರತೆ ಇದ್ದಾಗ ಇಟ್ ಮೀನ್ಸ್ ನಮ್ಮ ಸ್ನಾಯುಗಳಲ್ಲಿ ಸ್ನಾಯು ಜೀವಕೋಶಗಳಲ್ಲಿ, ಈಗ ಈ ಜಾಗದ ಸ್ನಾಯು ಜೀವಕೋಶಗಳಿದಾವಲ್ವಾ, ಇಲ್ಲಿಗೆ ಏನಾದ್ರು ಆಕ್ಸಿಜನ್ ಸಪ್ಲೈ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಏನ್ ಪ್ರೊಡ್ಯೂಸ್ ಆಗ್ತದೆ ಅಂತಂದ್ರೆ ಲ್ಯಾಕ್ಟಿಕ್ ಆಮ್ಲ ಉಂಟಾಗ್ತದೆ, ಪ್ಲಸ್ ಶಕ್ತಿ ಪ್ರೊಡ್ಯೂಸ್ ಆಗ್ತದೆ. ಇಟ್ ಮೀನ್ಸ್ ನಾವು ಒಂದೇ ಜಾಗದಾಗ ಕೂತ್ಕೊಂಡಿರ್ತೀವಿ ಕಣ್ರಪ್ಪ, ಕಾಲು ಜೌಬ್ ಬಂದಾಗ ಆಗಿರ್ತದಲ್ವಾ, ಅಲ್ಲಿ ಹಿಡ್ದಂಗ ಆಗಿರ್ತದಲ್ವಾ ಕಾಲು. ಸೊ ಯಾಕೆ ಗೊತ್ತಾ? ಅಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗ್ಬಿಟ್ಟೈತೆ ಕಾಲಲ್ಲಿ. ಸೊ ಕಾಲಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಿದ್ಕೆ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಪ್ರೊಡ್ಯೂಸ್ ಆಗ್ಬಿಟ್ಟೈತೆ, ಜೊತೆಗೆ ಶಕ್ತಿ ಪ್ರೊಡ್ಯೂಸ್ ಆಗೈತೆ. ಒಂದು ಕ್ವಶನ್ ಕೇಳ್ತಾರೆ, ನಮ್ಮ ಕಾಲುಗಳಲ್ಲಿ ಅಥವಾ ಕೈಗಳಲ್ಲಿ ಸೆಳೆತ ಉಂಟಾಗಲು ಕಾರಣ ಏನು ಅಂತ ಕೇಳ್ತಾರೆ. ಆ ಕಾರಣ ಏನು ಅಂತಂದ್ರೆ, ಆಕ್ಸಿಜನ್ ಪೈರುವೇಟ್ ಕ್ರಿಯೆ ನಡಿಬೇಕಾದ್ರೆ ಆಕ್ಸಿಜನ್ ಕೊರತೆ ಇದ್ದಾಗ, ಅಥವಾ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಹಾಗಾಗಿ ನಮ್ಮ ಕಾಲುಗಳಲ್ಲಿ ಸೆಳೆತ ಉಂಟಾಗುತ್ತದೆ ಅಂತ ನಾವು ಬರಿಬೇಕು. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಇದ್ರ ಬಗ್ಗೆ ಹೇಳಬೇಕು. ಉಸಿರಾಟದಲ್ಲಿ ಈಗ ನಾವು ವಾಯುವಿಕ ಉಸಿರಾಟ ಮತ್ತೆ ಅವಾಯುವಿಕ ಉಸಿರಾಟ ಅಂತ ಬರ್ತದೆ. ಸೊ ವಾಯುವಿಕ ಉಸಿರಾಟ ಎಂದರೇನು, ಅವಾಯುವಿಕ ಉಸಿರಾಟ ಎಂದರೆ ಅಂತ ಕೇಳ್ತಾರೆ. ಜಸ್ಟ್ ಸಿಂಪಲ್ ಹೇಳ್ತೀನಿ, ಅದೇ ತರ ನೀವು ಬರ್ದಿಟ್ಕೊಬಿಡಿ. ಏನಂತಂದ್ರೆ ವಾಯುವಿಕ ಉಸಿರಾಟ ಅಂತಂದ್ರೆ ಗ್ಲೂಕೋಸು ಕೋಶದ್ರವ್ಯದಲ್ಲಿ ವಿಭಜನೆ ಹೊಂದಿ ಪೈರುವೇಟ್ ಆಗಿ ಗ್ಲೂಕೋಸು ಕೋಶದ್ರವ್ಯದಲ್ಲಿ ಪೈರುವೇಟ್ ಆಗಿ ವಿಭಜನೆ ಹೊಂದಿ ಅಂತಿಮವಾಗಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು, ಶಕ್ತಿ ಬಿಡುಗಡೆಯಾಗುವುದನ್ನ ವಾಯುವಿಕ ಉಸಿರಾಟ ಅಂತ ಕರಿತೀವಿ. ಸೊ ವಾಯುವಿಕ ಉಸಿರಾಟ. ಈ ಕಡೆ ಬಂದ್ರೆ ಅವಾಯುವಿಕ ಉಸಿರಾಟ. ನೋಡಿ, ಈಗ ವಾಯುವಿಕ ಉಸಿರಾಟ ಅಂತ ಗೊತ್ತಾಯ್ತಲ್ವಾ. ಈಗ ಅವಾಯುವಿಕ ಉಸಿರಾಟ ಅಂದ್ರೇನು? ಆಕ್ಸಿಜನ್ ಅನುಪಸ್ಥಿತಿ ಅಂತ. ಗ್ಲೂಕೋಸು ಕೋಶದ್ರವ್ಯದಲ್ಲಿ ಪೈರುವೇಟ್ ಆಗಿ ವಿಭಜನೆ ಹೊಂದಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಎಥನಾಲು, ಕಾರ್ಬನ್ ಡೈಆಕ್ಸೈಡ್, ಶಕ್ತಿ ಬಿಡುಗಡೆ ಆಗುವುದನ್ನು ನಾವೇನಂತ ಕರಿತೀವಿ? ಅವಾಯುವಿಕ ಉಸಿರಾಟ ಅಂತ
ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ವ್ಯತ್ಯಾಸಗಳನ್ನ ಕೇಳ್ತಾರೆ, ಜಸ್ಟ್ ಸಿಂಪಲ್. ವಾಯುಕ ಉಸಿರಾಟ ಮತ್ತು ಅವಾಯುಕ ಉಸಿರಾಟಕ್ಕೆ ವ್ಯತ್ಯಾಸ ಜಸ್ಟ್ ಸಿಂಪಲ್ ಇದೆ. ವಾಯುಕ ಉಸಿರಾಟ ಈಗ ಈ ಕಡೆ ತಿಳ್ಕೊಳ್ಳೋಣ. ಈ ಕಡೆ ಸಾರಿ ಸ್ವಲ್ಪ ನೀಟ್ ಮಾಡ್ತೀನಿ ತಡೀರಿ. ನೋಡಿ, ವ್ಯತ್ಯಾಸ ಕೇಳ್ತಾರೆ. ಅದ್ರಲ್ಲಿ ವಾಯುವಿಕ ಉಸಿರಾಟ ಮತ್ತೆ ಅವಾಯುಕ ಉಸಿರಾಟ ಜಸ್ಟ್ ಸಿಂಪಲ್. ವಾಯುಕ ಉಸಿರಾಟ ಅಂತಂತಂದ್ರೆ ಆಕ್ಸಿಜನ್ ಉಪಸ್ಥಿತಿಯಲ್ಲೇ ಆಗ್ತದೆ. ಯಾವ ಉಪಸ್ಥಿತಿ? ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಆಗ್ತದೆ. ಉಪಸ್ಥಿತಿ ಬರ್ದಿಟ್ಕೋಬೇಕು, ಇದ್ರಲ್ಲಿ ನಾನು ಬರ್ದಿಲ್ಲ. ಅವಾಯುಕ ಉಸಿರಾಟ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಆಗ್ತದೆ. ಅವಾಯುಕ ಉಸಿರಾಟ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಜರುಗುತ್ತದೆ. ನೆಕ್ಸ್ಟ್, ವಾಯುಕ ಉಸಿರಾಟದಲ್ಲಿ ಶಕ್ತಿ ಹೆಚ್ಚು ಬಿಡುಗಡೆ ಆಗ್ತದೆ. ಶಕ್ತಿ ಹೆಚ್ಚು ಬಿಡುಗಡೆ ಆಗ್ತದೆ. ನೆಕ್ಸ್ಟ್, ಇಲ್ಲಿ ಅವಾಯುಕ ಉಸಿರಾಟದಲ್ಲಿ ಶಕ್ತಿ ಏನಾಗ್ತದೆ? ಕಡಿಮೆ ಬಿಡುಗಡೆ ಆಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಶಕ್ತಿ ಹೆಚ್ಚು ಬಿಡುಗಡೆ ಆಗ್ತದೆ, ಇಲ್ಲಿ ಕಡಿಮೆ ಬಿಡುಗಡೆ ಆಗ್ತದೆ. ಈ ವಾಯುಕ ಉಸಿರಾಟ ಎಲ್ಲಿ ಜರುಗ್ತೈತೆ ಅಂತಂತಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ಜರುಗ್ತಾ ಐತೆ. ಎಲ್ಲಿ? ಮೈಟೋಕಾಂಡ್ರಿಯಾದಲ್ಲಿ ಜರುಗ್ತಾ ಐತೆ. ಇಲ್ಲಿ ನಾವು ಅವಾಯುಕ ಉಸಿರಾಟ ಈಸ್ಟ್ ನಲ್ಲಿ ನಾವು ಕಾಣಬಹುದು. ಈಸ್ಟ್ ನಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್, ವಾಯುಕ ಉಸಿರಾಟಕ್ಕೆ ಲಾಸ್ಟ್ ಎಕ್ಸಾಂಪಲ್ ಏನು ಅಂತಂತಂದ್ರೆ ಇಲ್ಲಿ ಉತ್ಪನ್ನ, ಇಲ್ಲಿ ವಾಯುಕ ಉಸಿರಾಟದಲ್ಲಿ ಬಂದಂತ ಉತ್ಪನ್ನಗಳು ಎಥನಾಲು ಮತ್ತೆ ಇಸಿ ಶಕ್ತಿ ಅಂತ ಹೇಳಿದ್ದೀನಲ್ವಾ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಶಕ್ತಿ. ಇಲ್ಲಿ ವಾಯುಕ ಉಸಿರಾಟ ಅಲ್ವಾ. ಸೊ ವಾಯುಕ ಉಸಿರಾಟ ಅಂತಂತಂದ್ರೆ ಚಹಾ ಶಕ್ತಿ. ಚಹಾ ಅಂತಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ H2O, ನೀರು, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತೆ ಶಕ್ತಿ. ಅವಾಯುಕ ಉಸಿರಾಟ ಅಂತಂತಂದ್ರೆ ಇಸಿ ಶಕ್ತಿ ಅಂದ್ರೆ ಎಥನಾಲು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಇನ್ನೊಂದೇನು? ಶಕ್ತಿ. ಈ 4 ವ್ಯತ್ಯಾಸಗಳನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. 2 ಮಾರ್ಕ್ಸ್ ವ್ಯತ್ಯಾಸ ಕೇಳ್ತಾರೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, ಇವಾಗ ಬರ್ತಾ ಇದೀವಿ ನಾವು ಯಾವ ಉಸಿರಾಟಕ್ಕೆ ಬರ್ತಾ ಇದೀವಿ ಅಂತಂತಂದ್ರೆ ಮಾನವರಲ್ಲಿ ಉಸಿರಾಟದ ಬಗ್ಗೆ ಬರ್ತಾ ಇದೀವಿ. ಎಸ್, ಇವಾಗ ಮಾನವರಲ್ಲಿ ಉಸಿರಾಟ ನೋಡಿ. ಈ ಚಿತ್ರವನ್ನ ಗಮನಿಸಿ. ಈ ಚಿತ್ರದ ಮೂಲಕ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಚಿತ್ರದ ಮೂಲಕ ನೋಡಿ, ಮಾನವರಲ್ಲಿ ಉಸಿರಾಟ ಅಂತ ಆಯ್ತಲ್ಲ. ಸೊ ಇಲ್ಲಿ ಮಾನವರಲ್ಲಿ ಉಸಿರಾಟದಲ್ಲಿ ಮೊದಲನೇ ಅಂಗ ಯಾವುದು? ಮೂಗಲ್ವಾ. ಯಾವುದು? ಮೂಗು. ಮೂಗಿನಲ್ಲಿ ಸಾಮಾನ್ಯವಾಗಿ ಏನಿರ್ತದೆ ಅಂತಂತಂದ್ರೆ ಅಲ್ಲಿ ಮೂಗಿನಲ್ಲಿ ರಂಧ್ರಗಳಿದಾವೆ, ಹೌದಲ್ವಾ. ಈ ಕಡೆ ಒಂದು ರಂಧ್ರ, ಈ ಕಡೆ ಒಂದು ರಂಧ್ರ ಇದೆ. ಅದ್ರ ಒಳಗಡೆ ಏನಿದಾವೆ? ರೋಮಗಳಿದಾವೆ. ಆ ರೋಮಗಳು ಏನ್ ಮಾಡ್ತಿದಾವೆ ಅಂತಂತಂದ್ರೆ ಹೊರಗಡೆ ಇರುವಂತ ಆಕ್ಸಿಜನ್ ಅನ್ನು ತಗೊಳ್ತೀವಲ್ಲ, ಆ ಆಕ್ಸಿಜನ್ ಅಲ್ಲಿ ಧೂಳಿನ ಕಣಗಳಿರ್ತದೆ. ಆ ಧೂಳಿನ ಕಣಗಳನ್ನ ತಡೆ ಹಿಡಿತಿರೋದು ಯಾವ್ದು ಅಂತಂತಂದ್ರೆ ಅಲ್ಲಿರುವಂತ ರೋಮಗಳು. ಅಷ್ಟೇ ಅಲ್ಲ, ನೆಕ್ಸ್ಟ್ ಅದ್ರ ಒಳಗಡೆ ಹೋದಂತೆ ಇಲ್ಲೊಂದ್ ಸ್ವಲ್ಪ ದ್ರವ ರೂಪದ ವಸ್ತು ಇರ್ತದೆ. ಓಕೆನಾ? ಅದು ಏನ್ ಮಾಡ್ತೈತೆ ಅಂತಂತಂದ್ರೆ ಧೂಳಿನ ಕಣಗಳನ್ನ ಹಿಡಿತೈತೆ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಬಂತು ಆಕ್ಸಿಜನ್, ಇಲ್ಲಿ ಬಂತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಎಲ್ಲಿ ಬರ್ತದೆ? ಶ್ವಾಸನಾಳಕ್ಕೆ ಬರ್ತದೆ. ಇದು ಶ್ವಾಸನಾಳ. ನೆಕ್ಸ್ಟ್ ಏನಾಗ್ತೈತೆ? ಶ್ವಾಸ ನಳಿಕೆಗಳಾಗಿ ವಿಭಜನೆ ಹೊಂದೈತೆ. ನೆನ್ಪಿಟ್ಕೊಳ್ಳಿ, ಇದು ಶ್ವಾಸನಾಳ. ಇದೇನಾಗ್ತೈತೆ? ಶ್ವಾಸ ನಳಿಕೆಗಳಾಗಿ ವಿಭಜನೆ ಹೊಂದೈತೆ. ಅಂತಿಮವಾಗಿ ಏನಾಗ್ತೈತೆ? ಅಂತಿಮವಾಗಿ ಇಲ್ಲಿ ನೋಡಿಲಿ, ಹಿಂಗೆ ರೌಂಡ್ ಸ್ಟ್ರಕ್ಚರ್ ಇದಾವಲ್ಲ. ಸೊ ಅಂತಿಮವಾಗಿ ಇಲ್ಲಿ ರೌಂಡ್ ಸ್ಟ್ರಕ್ಚರ್ ಇದಾವಲ್ಲ, ಆ ರೌಂಡ್ ಸ್ಟ್ರಕ್ಚರ್ ನ ಇಲ್ಲಿ ಬರ್ದಿರೋದು. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಗಾಳಿಗೂಡು ಅಂತ ಕರಿತೀವಿ. ಗಾಳಿಗೂಡುಗಳು ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ಸೊ ಅಂತಿಮವಾಗಿ ಏನಾಗ್ತದೆ? ಗಾಳಿಗೂಡುಗಳು ಇದಾವೆ. ಸೊ ಇಲ್ಲಿಂದ ಗಾಳಿ ಶ್ವಾಸನಾಳಕ್ಕೆ ಬಂತು, ಶ್ವಾಸನಾಳದಿಂದ ಶ್ವಾಸ ನಳಿಕೆಗೆ ಬಂತು, ಶ್ವಾಸ ನಳಿಕೆಯಿಂದ ಏನಾಗ್ತೈತೆ? ಗಾಳಿಗೂಡುಗೆ ಬರ್ತೈತೆ. ಸೊ ಅನಿಲಗಳ ವಿನಿಮಯ ಎಲ್ಲಾಗ್ತೈತೆ ಅಂತಂದ್ರೆ ಗಾಳಿಗೂಡಿನೆಲ್ಲ ಐತೈತೆ. ನಾವು ಶ್ವಾಸಕೋಶ ಅಂತ ಮಾತ್ರ ಅನ್ಕೊಂಡಿರ್ತೀವಿ. ಆಕ್ಚುಲಿ ಕರೆಕ್ಟ್ ಆನ್ಸರ್ ಯಾವ್ದು ಅಂತಂತಂದ್ರೆ ಗಾಳಿಗೂಡಿನಲ್ಲಿ ಅನಿಲಗಳ ವಿನಿಮಯ ಅಂತಂದ್ರೆ ಯಾವ್ದು? ಈ ಜಾಗದಲ್ಲಿ ಯಾವ್ದಾಗ್ತೈತೆ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಇನ್ನೊಂದು ಏನಾಗ್ತೈತೆ? ಆಕ್ಸಿಜನ್ ಇಲ್ಲಿಗೆ ಬರೋದು, ಆಕ್ಸಿಜನ್ ಈ ಜಾಗಕ್ಕೆ ಬರೋದು, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇದೇ ಜಾಗಕ್ಕೆ ಬರೋದು. ಏನಾಗ್ತೈತೆ? ಆಕ್ಸಿಜನ್ ಬರೋದು, ಕಾರ್ಬನ್ ಡೈಆಕ್ಸೈಡ್ ಹೊರ ಹೋಗೋದು. ಆಕ್ಸಿಜನ್ ಹೊರಗಡೆ ಬರ್ತದೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ತೈತೆ. ಎಲ್ಲಿ ಅನಿಲಗಳ ವಿನಿಮಯ ಆಗ್ತಿದೆ? ಆ ಜಾಗದಲ್ಲಿ, ಈ ಜಾಗದಲ್ಲಿ. ಆ ಡಯಾಗ್ರಾಮ್ ಅನ್ನು ತೋರಿಸ್ತೀನಿ, ಇಲ್ಲಿಗೆ ಬನ್ನಿ. ಎಸ್, ಗಾಳಿಗೂಡು ಅಂತ ಹೇಳಿದ್ನಲ್ಲ, ಇಲ್ಲಿ ಕಾಣ್ತಿದೆಯಲ್ಲ ಚಿತ್ರ, ಇದೇ ಗಾಳಿಗೂಡು ಕಣ್ರಿ. ಅದನ್ನ ಏನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ದೊಡ್ಡದಾಗಿ ಚಿತ್ರ ತೋರಿಸಿರೋದು. ಸೊ ನೋಡಿ, ಗಾಳಿಗೂಡುಗಳು ಎಷ್ಟಿರ್ತವೆ ಅಂತಂದ್ರೆ ನಮ್ಮ ಶ್ವಾಸಕೋಶದಲ್ಲಿ ಸುಮಾರು 25 ಕೋಟಿ ಎಷ್ಟಿರ್ತವೆ ಕಣ್ರಿ. 25 ಕೋಟಿ 250 ಮಿಲಿಯನ್ಗಳಷ್ಟು ಏನಿರ್ತವೆ ಅಂತಂದ್ರೆ ಗಾಳಿಗೂಡುಗಳು ಇರ್ತವೆ. ಈ ಗಾಳಿಗೂಡುಗಳು ಇರೋದ್ರಿಂದನೇ ಆಕ್ಸಿಜನ್ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಬಿಡೋದಕ್ಕೆ ಸಹಾಯ ಆಗ್ತೈತೆ. ಸೊ ಹಾಗಾದ್ರೆ ಗಾಳಿಗೂಡುಗಳು ಎಂದರೇನಂತ ಕೇಳಿದ್ರೆ
ಜಸ್ಟ್ ಸಿಂಪಲ್. ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳಾಗಿ ಬದಲಾಗ್ತದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಗಾಳಿಗೂಡು ಅಂತ ಕರಿತೀವಿ. ಸೊ ಈ ಚಿತ್ರವನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ ಶ್ವಾಸನಾಳ ಏನಾಗ್ತೈತೆ ಅಂತಂದ್ರೆ, ಇದು ಶ್ವಾಸನಾಳ, ಶ್ವಾಸ ನಳಿಕೆ, ಈ ಕಡೆಗೆ ಒಂದು ಈ ಕಡೆ ನಳಿಕೆ. ಶ್ವಾಸನಾಳವು ಶ್ವಾಸ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಏನಾಗ್ತದೆ, ಬಲೂನಿನಂತಹ ರಚನೆಗಳು ಕಂಡು ಬರ್ತದೆ. ಸೊ ಈ ಬಲೂನಿನಂತಹ ರಚನೆಗೆ ನಾವೇನಂತ ಕರಿತಿದೀವಿ, ಗಾಳಿ ಗೂಡುಗಳಂತ ಕರಿತಿದೀವಿ. ಸೊ ಅದೇ ಗಾಳಿ ಗೂಡುಗಳನ್ನ ನಾವಿಲ್ಲಿ ನೋಡ್ತಾ ಇರುವಂತದ್ದು. ಈ ಗಾಳಿಗೂಡಿನ ಚಿತ್ರವನ್ನ ಈ ತರ ನೋಡೋಣ ಬನ್ನಿ. ಈ ಚಿತ್ರದಲ್ಲಿ ನೋಡೋಣ. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಸೊ ಇದೇ ಗಾಳಿಗೂಡು ಕಣ್ರಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ನೀಲಿ ಕಲರ್ ಕಾಣ್ತೈತಲ್ಲ, ಸೊ ಈ ನೀಲಿ ಕಲರ್ ಕಾಣ್ತಿರೋದು ಕಾರ್ಬನ್ ಡೈಆಕ್ಸೈಡ್, ಓಕೆನಾ. ಈ ಕೆಂಪು ಕಲರ್ ಕಾಣ್ತೈತೆ ಅಂತಂದ್ರೆ ಅದು ಏನಾಗ್ತದೆ, ಆಕ್ಸಿಜನ್. ಆಕ್ಸಿಜನ್ ಯುಕ್ತ ರಕ್ತ. ಇದೇನ್ ಗೊತ್ತಾ, ಇದು ರಕ್ತ. ಇಲ್ಲಿ ಹರಿದಾಡ್ತೈತಲ್ಲ, ಇದೇನಿದು ರಕ್ತ. ಸೊ ಇಲ್ಲಿ ಕೆಂಪಾಗಿರೋದು ಆಕ್ಸಿಜನ್, ನೀಲಿ ಕಲರ್ ಇರೋದೇನು ಕಾರ್ಬನ್ ಡೈಆಕ್ಸೈಡ್. ಈ ಗಾಳಿಗೂಡು ಹತ್ರ ಏನಾಗ್ತದೆ ಅಂತಂದ್ರೆ ನೋಡಿ, ಈ ಕಡೆ ಅಂತಂತಂದ ಈ ಕಡೆಯಿಂದ ಏನಾಗ್ತದೆ ಆಕ್ಸಿಜನ್. ಈಗ ಆಕ್ಸಿಜನ್ ಹಿಂಗ್ ಬರುತ್ತೆ ಅಂತ ತಿಳ್ಕೊಳ್ಳಿ, ಕೆಂಪು ಕಲರ್ ಬರ್ತೈತೆ. ಆಕ್ಸಿಜನ್ ಬಂದು ಏನಾಗ್ತೈತೆ, ರಕ್ತ ಸೇರ್ಕೊಳ್ತೈತೆ. ನೆಕ್ಸ್ಟ್ ಏನಾಗ್ತದೆ, ಹೃದಯಕ್ಕೆ ಹೋಗ್ತದೆ. ಹೃದಯದಿಂದ ಲೋಮನಾಳಗಳಿಗೆ ಹೋಗ್ತದೆ. ನೆಕ್ಸ್ಟ್ ಜೀವಕೋಶಗಳು ಬಳಸ್ಕೊಳ್ತವೆ. ಜೀವಕೋಶಗಳು ಬಳಸ್ಕೊಂಡು ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆದ್ಮೇಲೆ ಏನಾಗ್ತೈತೆ, ಮತ್ತೆ ಇದೇ ಜಾಗಕ್ಕೆ ಬರ್ತೈತೆ ಗಾಳಿಗೂಡಿಗೆ. ಗಾಳಿಗೂಡಿಗೆ ಇಲ್ಲಿಗೆ ಬಂದ್ಬಿಟ್ಟು ಏನಾಗ್ತದೆ, ಈ ಗಾಳಿಗೂಡುಗಳ ಮೂಲಕ ಏನಾಗ್ತೈತೆ, ಈ ಕಾರ್ಬನ್ ಡೈಆಕ್ಸೈಡ್ ಹೊರ ಹೋಗ್ತದೆ. ಈ ರೀತಿ ಏನಾಗ್ತೈತೆ ಅಂತಂದ್ರೆ, ಆಕ್ಸಿಜನ್ ಒಳಗ್ ಬರೋದು, ಆಕ್ಸಿಜನ್ ಹೊರ ಹೋಗೋದು ನಮ್ಮ ಶ್ವಾಸಕೋಶದಲ್ಲಿರುವಂತಹ ಬಲೂನಿನಂತಹ ರಚನೆಯನ್ನು ಹೊಂದಿರುವಂತಹ ಗಾಳಿಗೂಡಿನಲ್ಲಿ ಆಗ್ತಾ ಇದೆ. ಇದು ಮಾನವರಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ. ಮುಂದುವರೆದಂತೆ ಪಾಠ ನೋಡಿ. ಈ ಸ್ಲೈಡ್ ಅಲ್ಲಿ ಏನಿದೆ ನೋಡಿ, ಈ ಸ್ಲೈಡ್ ಅಲ್ಲಿ ನಾವು ಇಲ್ಲಿ ಹಿಮೋಗ್ಲೋಬಿನ್ ಅಂತ ಕಾಣ್ತೈತಿ. ಇಲ್ಲಿಗೆ ಬಂದ್ಬಿಡಿಸಿದ. ಯಾಕೆ ಗೊತ್ತಾ, ಹಿಮೋಗ್ಲೋಬಿನ್ ಅನ್ನ ಉಸಿರಾಟದ ವರ್ಣಕ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಉಸಿರಾಟದ ವರ್ಣಕ ಯಾವುದು, ಹಿಮೋಗ್ಲೋಬಿನ್. ರಕ್ತ ಕೆಂಪಾಗಿರಲು ಕಾರಣ ಏನು, ಹಿಮೋಗ್ಲೋಬಿನ್. ಆ ಹಿಮೋಗ್ಲೋಬಿನ್ ನಲ್ಲಿ ಯಾವ ಒಂದು ಲೋಹ ಇರ್ತದೆ ಅಂತ ಏನಾದ್ರು ಕೇಳಿದ್ರೆ, ಹಿಮೋಗ್ಲೋಬಿನ್ ನಲ್ಲಿ ಯಾವ ಲೋಹ ಇರ್ತದೆ ಅಂತಂದ್ರೆ ಕಬ್ಬಿಣ. ಯಾವುದು, ಕಬ್ಬಿಣ. ರಕ್ತ ಸಂಬಂಧಪಟ್ಟಂತೆ ನಾನು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಮನುಷ್ಯರಲ್ಲಿ ಹಿಮೋಗ್ಲೋಬಿನ್ ಉಸಿರಾಟದ ವರ್ಣಕವಾಗಿದೆ. ಅದು ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಸಹಾಯಕ ಮಾಡ್ತದೆ. ಆಕ್ಸಿಜನ್ ಸಾಗಾಣಿಕೆ ಆಗ್ಬೇಕು ಅಂತಂದ್ರೆ, ಆಮ್ಲಜನಕ ಸಾಗಾಣಿಕೆ ಆಗ್ಬೇಕಂದ್ರೆ ಏನ್ ಬೇಕು, ಹಿಮೋಗ್ಲೋಬಿನ್ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಇಲ್ಲಿ ಮೇಲ್ಗಡೆ ನೋಡಿ, ಪ್ರಾಣಿಗಳ ದೇಹದ ಗಾತ್ರವು ದೊಡ್ಡದಾಗಿದ್ದಾಗ ವಿಸರಣಾ ಒತ್ತಡ ಒಂದೇ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಪೂರೈಸುವ ಜವಾಬ್ದಾರಿಯನ್ನು ನಿರ್ವಹಿಸಲಾರದು. ಆಗ ವರ್ಣಕಗಳು ಸಹಾಯಕ ಮಾಡ್ತದೆ. ಈ ಪಾಯಿಂಟ್ಸ್ ಅನ್ನ ಹಾಗೆ ಬರ್ದಿಟ್ಕೊಂಡಿರಿ, ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಓಕೆ, ಹಾಗಾದ್ರೆ ಮುಂದುವರೆದಂತೆ ಪಾಠ ಮುಂದುವರೆದಂತೆ ಇಲ್ಲಿ ಏನಿದೆ ಅಂತ ನೋಡೋಣ. ಎಸ್, ಜಲಚರಗಳಲ್ಲಿ ಉಸಿರಾಟ. ಈಗ ನಾವೇಂಗ್ ಉಸಿರಾಡೋದು ಅಂತ ಗೊತ್ತಾಯ್ತು. ಹಾಗಾದ್ರೆ ನೀರಿನಲ್ಲಿರುವಂತ ಮೀನುಗಳು ಯಾವ ತರ ಉಸಿರಾಡ್ತದೆ ಅನ್ನೋದು ನಮಗೆ ಬೇಕು. ನೋಡಿ, ಇಲ್ಲಿ ಅರ್ಥ ಮಾಡಬೇಕು. ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಪ್ರಮಾಣ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುವುದರಿಂದ, ಅಂದ್ರೆ ಗಾಳಿಗಿಂತ ನೀರಲ್ಲಿ ಏನಾಗೈತಿ ಅಂತಂದ್ರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ ಅಂತ ಹೇಳ್ತಿದ್ರೆ, ಡಿಕ್ರೀಸ್ ಕಡಿಮೆ ಇದೆ ಅಂತ ಹೇಳ್ತಿದ್ರೆ, ಇರುವುದರಿಂದ ಜಲಚರದ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡು ಬರುವುದಕ್ಕಿಂತ ವೇಗವಾಗಿರುತ್ತದೆ. ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಏನು ಅಂತಂದ್ರೆ, ಇಟ್ ಮೀನ್ಸ್ ಏನು ಅಂತಂದ್ರೆ ನಮ್ಗಿಂತ ವೇಗವಾಗಿ ಉಸಿರಾಡ್ತವಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಏನಾಯ್ತು ಅಂತಂದ್ರೆ ವಾತಾವರಣದಲ್ಲಿ ಆ ಗಾಳಿ ಜಾಸ್ತಿ ಐತಿ ಅಂತ ಹೇಳ್ತಿದ್ದಾರೆ. ಸೊ ನೀರಿನಲ್ಲಿ ಗಾಳಿ ಅಂತಂದ್ರೆ ಆಮ್ಲಜನಕ ಪ್ರಮಾಣ ಏನಾಗೈತೆ, ಕಡಿಮೆ ಕರಗಿದೆ ಅಂತ ಹೇಳ್ತಿದ್ದಾರೆ. ನೀರಿನಲ್ಲಿ ಕಡಿಮೆ ಕರಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀರಿನಲ್ಲಿ ವಾಸಿಸುವಂತಹ ಜೀವಿಗಳಿಗೆ ಏನಾಗ್ತವೆ ಅಂತಂದ್ರೆ ಉಸಿರಾಟ ದರ ವೇಗವಾಗಿರ್ತದೆ. ಫಾರ್ ಎಕ್ಸಾಂಪಲ್, ನಾವು 72 ಒಂದು ನಿಮಿಷಕ್ಕೆ 72 ಸಲ ಏನಾಗ್ತದೆ ಅಂತಂದ್ರೆ ಹೃದಯ ಬಡಿತ ಬಡ್ಕೊಳ್ತದೆ. ಸೊ ಇಲ್ಲಿ ಜಲಚರ ಪ್ರಾಣಿಗಳಲ್ಲಿ ಜಾಸ್ತಿ ಬಡ್ಕೊಳ್ತದೆ ಅನ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಮತ್ತೆ ನೀರಿನಲ್ಲಿ ಏನಾಗಿರ್ತದೆ, ನೀರಿನ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ, ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರ್ತದೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಹಾಗಾದ್ರೆ ಈ ಜಲಚರ ಪ್ರಾಣಿಗಳು ಯಾವ ರೀತಿ ಉಸಿರಾಡ್ತಾ ಇದಾವೆ ಅಂತಂದ್ರೆ ನೋಡಿ, ಮೀನುಗಳು ತಮ್ಮ ಬಾಯಿಯ ಮೂಲಕ ನೀರನ್ನು ಒಳ ತೆಗೆದುಕೊಳ್ತವೆ. ನೋಡಿ, ಇಲ್ಲಿ ಬಾಯಿಯ ಮೂಲಕ ಏನ್ ಮಾಡ್ತೈತೆ, ನೀರನ್ನ ಒಳ ತೆಗೆದುಕೊಳ್ತಾ ಇದೆ. ನೆಕ್ಸ್ಟ್, ಕಿವಿರುಗಳ ಕಡೆಗೆ ಬಲವಾಗಿ ತಳ್ಳುತ್ತದೆ. ಎಸ್, ಕಿವಿರುಗಳು ಈ ಕಡೆ ಇರ್ತದಲ್ವಾ, ಕಿವಿರುಗಳು ಏನಿರ್ತವೆ ಈ ಕಡೆ ಇರ್ತವೆ. ಸೊ 5 ಜೊತೆ ಕಿವಿರುಗಳು ಇರ್ತವೆ. ಎಷ್ಟು ಜೊತೆ, 5 ಜೊತೆ
ಕಿವಿರುಗಳು ಇರ್ತವೆ. ಸೊ ಈ ಜಾಗಕ್ಕೆ ಏನ್ ಮಾಡ್ತೈತೆ, ಬಲವಾಗಿ ತಳ್ತೈತೆ ನೀರನ್ನ. ನೆಕ್ಸ್ಟ್, ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ರಕ್ತದ ಮೂಲಕ ಮೀನಿಗೆ ಪೂರೈಸಲ್ಪಡ್ತದೆ. ಸೊ ಏನಾಗ್ತದೆ ಅಂತ ಇಲ್ಲಿ ಬಲವಾಗಿ ತಳ್ತಲ್ಲ, ಸೊ ಈ ಕಿವಿರುಗಳು ಏನ್ ಮಾಡ್ತಾ ಇದಾವೆ ಅಂತಂತಂದ್ರೆ ಆ ನೀರಿನಲ್ಲಿ ಇರುವಂತಹ ಕರಗಿರುವಂತಹ ಆಕ್ಸಿಜನ್ ಅನ್ನ ಏನ್ ಮಾಡ್ತೈತೆ, ಇಲ್ಲಿರುವಂತಹ ರಕ್ತನಾಳಗಳಿರ್ತವೆ, ಆ ರಕ್ತನಾಳಗಳು ಹೀರ್ಕೊಂಡು ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಅನ್ನ ಪೂರೈಸ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ ಮೀನಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಯಾವ್ದಿದೆ, ಎಸ್, ಸಸ್ಯಗಳಲ್ಲಿ ಉಸಿರಾಟ ಅಂತ ಇದೆ. ಸೊ ಸಸ್ಯಗಳಲ್ಲಿ ಉಸಿರಾಟ ಅನ್ನೋದಕ್ಕಿಂತ ಮುಂಚೆ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಈ ಪ್ರಶ್ನೆನ ನಾವು ಅರ್ಥ ಮಾಡ್ಕೋಬೇಕು. ಏನ್ ಪ್ರಶ್ನೆ ಕೊಟ್ಟಿದ್ದಾರೆ, ಎಸ್, ಉಸಿರಾಟದ ಕ್ರಿಯೆಗೆ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲತೆ ಏನು ಅಂತ ಕೇಳ್ತಾರೆ. ಇಟ್ ಮೀನ್ಸ್ ಏನಂತಂದ್ರೆ ನೀರಿನಲ್ಲಿ ವಾಸಿಸುವಂತಹ ಜೀವಿಗಳಿಗಿಂತ ನೆಲದ ಮೇಲೆ ವಾಸಿಸುವಂತಹ ಜೀವಿಗಳು ಆಕ್ಸಿಜನ್ ಪಡೆದುಕೊಳ್ಳಲು ಅನುಕೂಲತೆ ಇದೆ ಅಂತೆ. ಅದೇ ಯಾವ್ಯಾವು ಅಂತ ಕೇಳ್ತಿದ್ದಾರೆ. ಜಸ್ಟ್ ಸಿಂಪಲ್, ಜಲಚರ ಪ್ರಾಣಿಗಳಿಗಿಂತ ನೆಲಜೀವಿಗಳು ಉಸಿರಾಡಲು ಅನುಕೂಲತೆ ಹೊಂದಿದೆ. ಹೌದು. ಹೇಗೆಂದರೆ ನೀರಿಗಿಂತ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಏನೈತೆ, ಜಾಸ್ತಿ ಐತೆ. ಸೊ ಜಾಸ್ತಿ ಇದ್ದು ಉಸಿರಾಡಲು ಏನಾಗೈತೆ, ಸಹಾಯಕವಾಗಿದ್ದಾವೆ. ಸೊ ಜಲಚರ ಪ್ರಾಣಿಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಅನ್ನು ಶೋಧಿಸಿ ಉಸಿರಾಡಬೇಕಾಗುತ್ತದೆ. ಆದರೆ ನೆಲಜೀವಿಗಳು ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ಅನ್ನು ಏನ್ ಮಾಡ್ತವೆ, ನೇರವಾಗಿ ತೆಗೆದುಕೊಳ್ತದೆ. ಈ ಕ್ವಶನ್ ಇಂಪಾರ್ಟೆಂಟ್, ಬರೆದು ಇಟ್ಕೊಂಡಿರಿ. ನೆಕ್ಸ್ಟ್ ಏನಿದೆ ನೋಡೋಣ. ಎಸ್, ಇನ್ನ ಸಸ್ಯಗಳ ಉಸಿರಾಟ ಅಂತಿದೆ. ಎಸ್, ಸಸ್ಯಗಳ ಉಸಿರಾಟ ಜಸ್ಟ್ ಸಿಂಪಲ್ ಕಂಡ್ರಿ. ಸಸ್ಯಗಳ ಉಸಿರಾಟ ಅಂದ್ರೆ ಏನಿಲ್ಲ, ಇಲ್ಲಿ ಏನ್ ಮಾಡ್ತಾವ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳ್ಳೋದು, ಆಕ್ಸಿಜನ್ ಅನ್ನ ಹೊರಗಡೆ ಬಿಡೋದು. ಈ ಕ್ರಿಯೆ ಏನ್ ಮಾಡ್ತೈತೆ, ಸಸ್ಯಗಳು ಮಾಡ್ತಾ ಇದಾವೆ. ಸೊ ಇದೇ ಸಸ್ಯಗಳ ಉಸಿರಾಟ. ಸೊ ಅದನ್ನೇ ಇಲ್ಲಿ ಕೊಟ್ಟಿರೋಂಥದ್ದು. ಜಸ್ಟ್ ಸಿಂಪಲ್. ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಇವಾಗ ಹೊಸ ಟಾಪಿಕ್ ಬಂದಿದ್ದೀವಿ. ಯಾವುದು ಅಂತಂತಂದ್ರೆ ಸಾಗಾಣಿಕೆ. ಇಲ್ಲಿಂದ ನನ್ನ ನೋಟ್ಸ್ಗಳನ್ನ ಏನ್ ಮಾಡಿದ್ದೀನಿ ಅಂತಂತಂದ್ರೆ ಬರ್ದಿದ್ದೀನಿ. ಇದನ್ನ ನೀವೇನ್ ಮಾಡ್ತಾ ಹೋಗ್ಬೇಕಂತಂದ್ರೆ ಕೀ ಪಾಯಿಂಟ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕಾಗಿರ್ತದೆ. ಸೊ ಸಾಗಾಣಿಕೆ ಸಂಬಂಧಪಟ್ಟಂತೆ ಇನ್ನೂ ಎಷ್ಟು ಪೇಜಸ್ಗಳಿದಾವೆ ಅಂತಂತಂದ್ರೆ ಇನ್ನು 90ರವರೆಗೆ ಇದಾವೆ ಪೇಜಸ್ಗಳು. ಸೊ ಹಾಗಾಗಿ ನಾನು ಈ ಸಾಗಾಣಿಕೆಯಿಂದ ಮತ್ತೆ ರಕ್ತದ ಬಗ್ಗೆ, ಹೃದಯದ ಬಗ್ಗೆ, ಮತ್ತೆ ಕಿಡ್ನಿ ಬಗ್ಗೆ, ನಾನು ಮತ್ತೆ ದುಗ್ಧ ರಸದ ಬಗ್ಗೆ, ರಕ್ತನಾಳಗಳ ಬಗ್ಗೆ, ಮತ್ತೆ ಶೋಷಣ ವಿಧಾನದ ಬಗ್ಗೆ, ಮತ್ತೆ ಈ ಸಸ್ಯಗಳ ಸಾಗಾಣಿಕೆ ಇನ್ನೂ ಹಲವಾರು ಬರ್ತದೆ. ಝೈಲಮ್ ಬರ್ತದೆ, ಮತ್ತೆ ಫ್ಲೋಯಂ ಬರ್ತದೆ. ಆ ಸಾಗಾಣಿಕೆ ಮಾಡ್ತದೆ, ಆಹಾರವನ್ನ ಸಾಗಾಣಿಕೆ ಮಾಡುವಂಥದ್ದು, ಮತ್ತೆ ನೀರನ್ನ ಸಾಗಾಣಿಕೆ ಮಾಡುವಂಥದ್ದು, ಅದ್ರ ವ್ಯತ್ಯಾಸಗಳು, ಮತ್ತೆ ಈ ವ್ಯತ್ಯಸ್ತ ಮರುಹೀರಿಕೆ ಅಂತ ಬರ್ತದೆ, ಮತ್ತೆ ಗ್ಲಾಮರಸ್ ಸೋಸುವಿಕೆ ಅಂತ ಬರ್ತವೆ. ಸೊ ಇವೆಲ್ಲವೂ ಕೂಡ ಎಲ್ಲಿ ಬರ್ತದೆ ಅಂತಂದ್ರೆ ಕಿಡ್ನಿಯಲ್ಲಿ ನಡೀತದೆ. ಕಿಡ್ನಿಯ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು ಅಂತಂತಂದ್ರೆ ಅದು ನೆಫ್ರಾನು. ಅಂತದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ ಅಂತಂತಂದ್ರೆ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇದು ಇಲ್ಲಿವರೆಗೆ ಪಾರ್ಟ್ 1. ಇನ್ನು ಮುಂದೆ ಹೇಳ್ತೀನಿ. ಯಾವ್ದ್ರ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಸಾಗಾಣಿಕೆ ಬಗ್ಗೆ ಹೇಳ್ತೀನಿ. ಮಾನವರಲ್ಲಿ ಸಾಗಾಣಿಕೆ, ಸಸ್ಯಗಳಲ್ಲಿ ಸಾಗಾಣಿಕೆ, ಮತ್ತೆ ಹೃದಯ, ಅದರಲ್ಲಿ ರಕ್ತನಾಳಗಳು, ಆ ರಕ್ತನಾಳಗಳು ಯಾವ್ಯಾವೆ, ಸೊ ಅದರಿಂದ ಏನ್ ಬೆನಿಫಿಟ್, ಸಸ್ಯಗಳಲ್ಲಿ ಝೈಲಮು ಫ್ಲೋಯಮ್ ಇಂದ ಏನ್ ಬೆನಿಫಿಟ್, ಅದರಲ್ಲಿ ವಸ್ತು ಸ್ಥಾನಾಂತರಣ ಆಗ್ತದೆ, ಅದು ಹೆಂಗಾಗ್ತದೆ, ಅವೆಲ್ಲನೂ ಕೂಡ ಪಾರ್ಟ್ 2 ನಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.